ನಿಮ್ಮ ಭೌತ ವಿಜ್ಞಾನ ಶಾಸ್ತ್ರ ಏನು ಮಾಡಿದೆ ಹೇಳ್ರಿ? ಮಾಡಿದ್ದು ಏನು ಓದೋದು? ಒಂದು ಅನುವರ ಇದಕ್ಕಿದ್ದಂಗೆ ಇರ್ತೈತನ? ಇಷ್ಟೆಲ್ಲ ಪ್ರಯತ್ನ ಮಾಡಿ ಇಷ್ಟೇ ಯಾಕೆ ಪ್ರಯತ್ನ ನಡೆಸಿರಂಗ ಸಸಿಂದ? ತೋರ್ ಎಡಗುದ್ರ ದಶಿಂದ ಎಷ್ಟು ಇದ್ರ ಬಗ್ಗೆ ಪ್ರಯತ್ನ ನಡೆಸ್ಯಾರ. ಇದಕ್ಕಿದ್ದಂಗೆ ಇರುವುದಿಲ್ಲ ಇದು. ಎಷ್ಟೋ ಹಿಂಗ ನಾಗರಿಕತೆಗಳು ಮುಂದುವರೆದು ಅವು ಕಾಲ ಗರ್ಭದೊಳಗೆ ಅಡಿಗೆ ಹೋಗ್ಯಾವ. ಎಂತೆಂಥವ್ರು ಆಗ್ಬೇಕ್ಯಾರ. ನೀನ ಶೇಣೆ ಅಂತ ತಿಳ್ಕೊಂಡು ನಿನ್ಗಿಂತ ಬಲ ಆಗೋದಿಲ್ಲ. ಆಗಿ ನಾವು 2 ಸಲ ಮಾಡಿರೋ ಮತ್ತು ಒಳ್ಳೆ ಮಾಡಿದ್ದ ಮಾಡೋ, ಉಂಡದ್ದ ಉಣ್ಣೋದು, ನೋಡಿದ್ದ ನೋಡುದು. ಇಷ್ಟೆಲ್ಲ ನಾಗರಿಕತೆಗಳು ಮುಂದುವರೆದು ಏನ್ ಮಾಡಿರಪ್ಪ? ಏನ್ ಲಾಭ ಮಾಡ್ಕೊಂಡ್ರಿ? ಮತ್ತು ಇದ ವಾಸನ ಕಟ್ಕೊಂಡು ಶರೀರ ಬೆನ್ನ ಹತ್ತದು, ಇದನ್ನ ಮಾಡ್ಕೊಂತ ಹೋಗ್ಬೋದು. ಎಲ್ಲ ಸಹಜವಾಗಿ ಖಾತ್ಯದವ್ರ ಹತ್ತಿರ ಏನ್ ಮಾಡೋದು? ಇದೆಲ್ಲ ದುಃಖ ರೂಪ ಐತಿ ಹೊಳಿಬೇಕಾದ್ರೆ ಬಹಳ ದಿನ ಹಿಡಿತೈತಿ ಇದಕ್ಕೆ. ಯಾಕೆ ಅದ ಪರಿಸರದಾಗ ಬೆಳೆದ್ ಬಿಟ್ಟೇವಿ, ಎಲ್ಲಿ ನಮಗೆ ನೋಡಿಬಿಟ್ಟು ಇದ್ದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಬಹಳ ದಿನ ಹಿಡಿತೈತಿ. ಇದೆಲ್ಲ ಬದಲಾವಣೆ ಆಗೋದ್ರ ಬೆನ್ನ ಹತ್ತಿರ ನೆಮ್ಮದಿ ಅಂತ ಸಿಗ್ಬೇಕ್ರಿ ನಿಮ್ಗೆ. ನಿಮ್ಗೆ ಅನುಭವ ಬರ್ತಕ್ಕಂಥ ಆನಂದಮಯವಾದ ಇರುವನ್ನು ಏನಾರು ತಯಾರು ಮಾಡ್ತೀರಿ ನಾವು? ನಿರ್ಮಾಣ ಮಾಡಲ್ಪಟ್ಟದ್ದಲ್ಲ ಅದು, ಕರ್ಮಜನ್ಯನೂ ಅಲ್ಲ ಅದು. ಏನಾರ ಮಾಡಿ ಅದನ್ನು ಹೊಂದಾಕ ಅದು ಕರ್ಮಜನ್ಯ ಅಲ್ಲ, ಯಾವಾಗಲೂ ರೆಡಿ ಇದ್ದದ್ದು. ಅದ್ರ ಕಡೆ ಲಕ್ಷ ಕೊಡಾಕೋಲಿ ನಾವು. ಎಲ್ಲರೂ ಏನ್ ನಡೆಸಿರಿ ನೋಡು, ಮುಕ್ಳಿ ಮಾರಿ ಪಾಲಿಶ್ ಮಾಡೋದು ನಡೆಸಿರೋದು. ಎಷ್ಟು ತಿದ್ಯಾಡ್ದು ಮಾಡ್ತೀರಿ, ಗೊಗ್ಗಪ್ಪ ಕೊಡ್ರಿ ಈ ಶರೀರ. ಮತ್ತು ಅದು ಎಷ್ಟು ತಿದ್ಯಾಡೋರು ಮಾಡಿರು ತನ್ನ ಚಾಳಿ ಬಿಡುದಿಲ್ಲ, ಹೌದಿಲ್ಲ? ಯಾವ್ದು ನಾಶವಂತದ ಅದನ್ನು ಅವಿಕಾರಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ, ನಾಶ ಆಗದಂಗೆ ಗಿಡಕ್ಕೆ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗುವುದು. ಋಷಿಮುನಿಗಳೆಲ್ಲ ನಮಗತೆ ಕುಂಡಿ ತಗೋಬಾರ್ದು, ಮುಂಡೆ ಮಕ್ಕಳು ನಾವು. ಅವ್ರು ಯಾಕೆ ಇದ್ರ ಬೆನ್ನು ಹತ್ತಕ್ ಹೋದ್ರಿ? ಅವರು ತೂರ್ ಎಡಗ್ತದೆ ಅಂತ ತಿಳ್ಕೊಂಡು ಉದಾಸೀನ ಆದ್ರು. ಎಲ್ಲದರ ಬಗ್ಗೆ ಉದಾಸೀನತೆ ಬರ್ತದೆ. ಅದು ವಿವೇಕ ಇದ್ರೆ ಬರ್ತೈತಿ. ಅವಿವೇಕನ ಇಲ್ಲ ನಮ್ಗೆ. ಇದ ಸ್ವರೂಪ, ಇದ ಖರೆ ಅಂತ ಅನ್ನೋರಿಗೆ ಈ ವಿವೇಕ ಎಲ್ಲಿ ಉದಯ ಆಗ್ಬೇಕ? ಈ ಶರೀರಾದಿಗಳಿಗೆ ಪ್ರಾಣ ಹೋಗ್ಲಿ ಇರ್ಲಿ, ಅದ್ರ ಬಗ್ಗೆ ಪಂಡಿತರಾದಂಥವರು ಶೋಕ ಮಾಡಕ್ ಹೋಗುದಿಲ್ಲ, ದುಃಖ ಮಾಡಕ್ ಹೋಗುದಿಲ್ಲ. ಅವರು ಹೋದ್ರೆ ಹೋಗ್ಲಿ ಬಿಡು ಅಂತಾರೆ. ನಾ ಏನು ಹೋಗೋದಿಲ್ಲ, ಅದು ಹೊಂಟೈತಿ ಬಿಡು, ನನ್ನಿಂದ ಬೇರೆ ಐತೆ ಅದು. ನನ್ನ ಎದುರಿಗೆ ಅದ ಅಳದ್ ಹೋಗ್ತಾವ, ನಿನ್ನ ಎದುರಿಗೆ ಅಳದ್ ಹೋಗ್ಯಾವ, ಎಷ್ಟೋ ಶರೀರಗಳು ಹೋಗ್ಯಾವ. ನೀ ಹಂಗ ಇರುವಂಗದೇ ಇದೆಯಲ್ಲ, ನಿನಗೇನಾಗೈತಿ? ನಿನ್ನ ಕಡೆ ಲಕ್ಷ್ಯ ಇಲ್ಲಲ್ಲ ನಿನಗೆ. ಕೆಡ್ಲಾರ್ದಂತ ವಸ್ತು ನೀ ಅದೇನು ನಿನಗೆ ಗೊತ್ತಿಲ್ಲ, ಕೆಟ್ಟ ಹೋಗೋದನ್ನ ನಾನಂತ ತಿಳ್ಕೊಂಡಿಲ್ಲ. ಈ ತಪ್ಪು ತಿಳುವಳಿಕೆ ಕಳ್ಕೋ. ಯಾವ್ದು ನಿನ್ನಿಂದ ಅರಿವಿಸ್ಕೊಳ್ತತಿ ಅದೆಲ್ಲ ನಾಶ ಆಗಿ ಹೋಗ್ತತಿ. ಅರಿವು ಏನಾರ ನಾಶ ಆಕೈತೇನೋ? ಅರಿವಿಗೆ ಏನಾರ ಅಳಗಾಲ ಐತೇನೋ? ತೋರ್ಕಿಗೆ ಅಳಗಾಲ, ಇರುವಿಕೆಗೆ ಎಲ್ಲಿ ಐತಿ ಅಳಗಾಲ? ಯಾವಾಗಲೂ ಇರು ನೀನು, ಅರಿವು ನೀ ಆನಂದ ಸ್ವರೂಪ ನೀನು ಅನ್ನೋದನ್ನು ಕಂಡುಕೋ. ಈ ಸತ್ಯವನ್ನು ನೀವು ಮನಗಂಡಾಗ ಈ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಅದ ನಿನಗೆ ಗೊತ್ತಿಲ್ಲ, ಅದರಿಂದ ನಿನಗೆ ಗೊತ್ತ, ನಿನ್ನ ಬಗ್ಗೆ ನಿನಗೆ ಅಜ್ಞಾನದ. ನಾನ ಸಾಯ್ತೀನಿ, ನಾನ ಹುಡ್ತೇನೆ ಅಂತ ಅಜ್ಞಾನದ ಮೂಲಕ ಅನ್ಯದ್ದನ್ನು ನಾನು ನನ್ನದು ಅಂತ ತಿಳ್ಕೊಂಡು ವ್ಯವಹಾರ ನಡೆಸಿ ಇದಕ್ಕೆ ತಪ್ಪು ತಿಳುವಳಿಕೆ ಅಥವಾ ಜೀವಭಾವ ಅಂತ ಕರೀತಾರೆ. ಅದಕ್ಕೆ ಅಜ್ಞಾನದಿಂದ ಇದನ್ನು ಕಳ್ಕೋ, ಇದನ್ನು ಸುಖ ಹೊಂದಬೇಕನ್ನೋರೆಲ್ಲರೂ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೋಬೇಕು. ಅಧ್ಯಾಸ ನಿವಾರಣೆಗಾಗಿ ಪ್ರಯತ್ನ ಮಾಡ್ಬೇಕು ನಾವು. ಇದ ಅಧ್ಯಾತ್ಮ ಅಂದ್ರೆ ಅಧ್ಯಾಸವನ್ನು ನಿವಾರಣೆ ಮಾಡ್ಕೊಳ್ಳೋ ಸಂಬಂಧ ಮಾಡುವಂತ ಪ್ರಯತ್ನ, ಅಧ್ಯಾತ್ಮದ ವ್ಯವಸಾಯ. ಇದು ನಿನ್ನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದು ಚಾಚು ತಪ್ಪದೆ ನಡಿಬೇಕು ನೋಡಿ. ಏನು ಅವ್ಯಾಹತವಾಗಿ ಶ್ರವಣ ಮನನ ನಿಧಿಧ್ಯಾಸನ ಹಗಲಿರುಳೆನ್ನದೆ ಇದನ್ನ ಕೈಕೊಂಡಾಗಿ ಏನಾರ ನಿನ್ನ ನಿಜದ ಅನುಭವ ಮಾಡ್ಕೊಳಕ್ ನಿನಗೆ ಸಾಧ್ಯದ ನೋಡಿ. ಈ ಸಂಸ್ಕಾರ ಗಟ್ಟಿ ಆಗ್ಬೇಕು.
ಬರೀ ಅನಾತ್ಮ ವಿಚಾರಗಳನ್ನ ಕೇಳೋದು, ಅದರಾಗ ವೇಳೆ ಹೆಚ್ಚು ಕಳೆದು ನಾವು ನಿಜವಾಗಿ ಇದನ್ನು ತಿಳ್ಕೊಬೇಕನ್ನೋ ಅದರಾಗ ಅಶುದ್ಧ ಕಾಲ ಕಳೆದಿಲ್ಲ. ಅಂಥ ವಾತಾವರಣದೊಳಗೆ ಬೆರೆಯಕ್ಕೆ ಹೋಗುದಿಲ್ಲ. ಭಾಳ ದೂರ ಇರ್ತಾನೆ ಅದರಿಂದ, ಜನಸಂಪರ್ಕದಿಂದ. ಅಂತಹ ವಿಷಯಿ ಜನರ ಸಂಘ ಅವ್ನಿಗೆ ಇದು ಅನಿಸೋದಿಲ್ಲ. ತಗಿಂದ ವ್ಯರ್ಥಪ್ಪ ಇದು ಅನಿಸ್ತದೆ. ನಮ್ಗೆ ಏಕಾಂತದೊಳಗಿರ್ತಾನೆ. ಅಂಥ ಜನರ ಸಂಘ ಇದ್ರೆ ಇರ್ತಾನೆ, ಇಲ್ಲ ಅಂದ್ರೆ ಏಕಾಂತದೊಳಗಿರ್ತಾನೆ. ಯಾರು ಗೊಡವಿ ಅದಕ್ಕೆ ಬೇಕು ನಮ್ಗೆ? ಇದ್ರ ಗೊಡವಿಗೆ ಹೋಗಿ ಹಿಂಗಾದಿನ ಇವ್ರ ಸಂಘ ಮಾಡ್ಯಾನ, ದೋಷಕ್ಕೈತೆ ಅದು ಸಂಘ ದೋಷ. ನೀ ಬೇಕಾದಂಗೆ ನೀ ಶಾನೆ ಅದೇನಂದ್ರು ನೀನು ದೋಷ ಬಡ್ಕೋದೈತಿ. ನೀವು ಸಂಘ ದೋಷ, ಸಂಗತಿ ಫಲ ಅಂತಾರಲ್ಲ, ಅದು ಆಗೇ ಬಿಟ್ಟಿರ್ತೈತಿ ನಿಮ್ಮ ಸಂಗತಿ ದೋಷ. ಅಡಿಗೆ ಮನೆಯಾಗ ಹೊಕ್ಕಿ ಅಂದ್ರೆ ನಾ ಎಲ್ಲಿ ಹಚ್ಕೊಳ್ಳಲಿ ಇರ್ತೇನೆ ಅನ್ನೋ ಸಾಧ್ಯತೆ. ಅಲ್ಲೇ ಕುಂದಿರ್ತೇನೆ ಅಂದ್ರೆ ಕುಂಡಿರ್ತ ಅಡಿಗೆ ಮನೆಯಾಗ. ಯಾಕೆ ಬಿಟ್ಟು ಬಯಲು ಬಿಟ್ಟು ಅಲ್ಲೇ ಹೋಗಿ ಕುಂಡಿರ್ತೇನೆ ಅಂತ ಎಲ್ಲ ಅಡಿಗೆ ಹಚ್ಕೊಳಕ್ಕ. ನಾ ಎಲ್ಲ ಹೊಡ್ಕೊಂಡು ಕುಂತಿರ್ತೇನೆ, ಯಾಕೆ ಬೀಳ್ತೈತೆ ಅದು? ಯಾಕ್ರಿ ಅಂತ ವಾತಾವರಣದಾಗ ಬೀಳ್ತೇನೆ. ಹೋಗು, ಯಾರು ಬೇಡ ಅಂತ ಹೋಗಿ ಸಿಕ್ಕೊಂಡು ಮತ್ತೆ ಆಡೋದ್ರ ಹತ್ತುದರಿ ಅದು. ಅದಕ್ಕೆ ಬಲ್ಲವರು ಅಂತ ಸಂಘದಿಂದ ದೂರಿರು. ಅದಕ್ಕೆ ಸ್ಥಾನ ಪ್ರತ್ಯಾಹಾರ ಮಾಡಕ್ಕೆ ಕಲಿ. ನೀವು ಮೊದಲು ಅಭ್ಯಾಸ ದಶೆಯೊಳಗೆ ಅದು ಬೇಕು. ಯಾವುದನ್ನು ತಿಳ್ಕೋಬೇಕು ಅನ್ನೋ ಲವಲೋಕಿ ಐತಿ, ಅವ ಸ್ಥಾನ ಪ್ರತ್ಯಾಹಾರ ಮಾಡಬೇಕು. ಜಡಬುದ್ಧಿ ಜಡಸಂಘ ವರ್ಜೆ ಮಾಡಬೇಕು. ಅವನು ಹಂಗವೊಮ್ಮಿಲೆ ಎಲ್ಲಿದ್ರ ಏನು ಬಿಡಬೇಕಾಗೈತೆ ಆ ಸ್ಥಾನವನ್ನು. ಈ ವಿಘ್ನಕ್ಕವಲ್ಲ. ಈ ಚಿಂತನದಾಗ ಬರೇ ವಿಷಯ ಚಿಂತನದಾಗ ತೊಡಗಿದವರು ಸಂಘ ಮಾಡಿದಂದ್ರೆ ಇದನ್ನು ಮಾಡ್ಕೊಳಕ್ಕೆ ನಿನ್ಗೆ ಎಲ್ಲಿ ಟೈಮೇ ಸಿಗೋದು. ನೆನಪು ಮಾಡೋರು ಯಾರು? ನೀವು ಮುಂಜಾನೆ ಸಂಜೆ ಮಟ್ಟ ಬರೀ ಬಾಳೆ ಚಿಂತನದಾಗ ತೊಡಗಿದವರು, ಅವ ಸುದ್ದಿ. ಅಂಥವ್ರು ಯಾರು ಸಿಗ್ಬೇಕು ನಿನಗೆ? ಹುಡುಕ್ಯಾಡ್ರೂ ಸಿಗೋದು ನೀನು. ನಮ್ಮ ಇರುವನ್ನು ನೆನಪು ಮಾಡೋರ ಸಂಘ ಎಲ್ಲಿ ಐತಿ ನಿಮಗೆ? ಜಡಬುದ್ಧಿ ಜಡ ಸಂಘದ ಅವ್ರನ್ನ ನೋಡ್ಕೊಂತ ಕುಂದಿರ್ತೀವಿ ಮಿಕ್ಕಿ ಮುಂಜಾನೆ ಸಂಜೆ ಮಠ. ಏನು ಲಾಭ ಆಯ್ತು ನೀನು? ಸುಳ್ಳ ಕಳೆದೆಲ್ಲೋ ನೀನು, ಆವಿಷ್ಯ ಅಲ್ಲ. ಸುಳ್ಳ ಮುದುಕಾಗಿ ಮೆರೆದೆಲ್ಲೋ ಚೀ ಹುಚ್ಚು ಮರುಳೆ ಅಂತ. ಬರೇ ಅದ ಸಂಘದಾಗ ಕಾಲು ಕಳಿಸತ್ತವರಿ. ಅದಕ್ಕೆ ಗುಡಿ ಸಂಘ ಇವು ಇಸ್ಬೇಟ್ ಆಡೋದು ಬರೇ ಇದೆ. ಮತ್ತೊಂದು ಗುಡಿ ಕಡೆ ಹೋಗು ನಡಿಪ, ಟೈಮ್ ಪಾಸ್ ಅದು. ಇಲ್ಲಿ ಬಂದು ಇದ್ರ ಕಡೆ ನೆನಪು ಮಾಡ್ಕೊಂತ ಕುಂಡಿರ್ಬೇಕು ಅನ್ನೋದಿಲ್ಲ. ಯಾಕ್ರಿ? ಅಲ್ಲೇನು ಮಾಡಬೇಕಪ್ಪ, ಇದು ರೂಢಿ ಬಿದ್ದುಬಿಟ್ಟೈತೆ. ಅಲ್ಲಿ ಗುಡಿ ಕಡೆ ಹೋಗೋದು, ಇಸ್ಬೇಟ್ ಆಡೋದು, ಇದನ್ನು ಮಾಡೋದು, ಅಗಸಿ ಕಡೆ ಹೋಗೋದು, ಅಗಸಿನ ಸುದ್ದಿ ಕೇಳೋದು, ಇದೇ ಬರೀ. ಮತ್ತೊಂದು ಏನು ಇಲ್ಲ ವ್ಯಾಸನ. ಯಾರು ಏಕಾಂತ ಸ್ಥಾನವನ್ನು ಹುಡುಕ್ಬೇಕು. ಇದಕ್ಕೆ ಅನುಕೂಲ ಇದ್ದವ್ರು ಇದ್ರೆ ಅಂಥವ್ರ ಸಂಘ ಮಾಡೋದು, ಇದ ವಿಚಾರ ಇದ್ದವ್ರು. ಇಲ್ಲಾಂದ್ರೆ ಏಕಾಂತವಾಗಿರಕ್ಕಲಿ ಅಂದ್ರೆ ಇದು ಗಟ್ಟಿ ಆಗೈತೆ ನೋಡ್ರಿ. ನಾವೆಲ್ಲ ಎದರ ಸಂಬಂಧ ಪ್ರಯತ್ನ ಮಾಡಾಕತ್ತೇವಿ? ಈ ತೂರ್ಕಿ ದಶಿಂದ ಇದು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು, ನಾಶ ಆಗಬಾರ್ದು ಅನ್ನೋ ಪ್ರಯತ್ನ ನಡೆಸೇವಿ. ಸಾಧ್ಯ ಆಗ್ಬೋದೇನ್ರಿ ಇದು? ಚಿಂತೆ ಕಳ್ಕೊಂಡಿರ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಚಿಂತೆ ಹಚ್ಚೋದು ಕೈ ಬಿಡ್ಬೇಕು. ಹೌದಲ್ಲ? ಯಾವ ಚಿಂತೆಗೆ ಓಡ್ತಾವ, ಚಿಂತೆ ಹಚ್ತಾವ, ಅವ್ರ ವ್ಯವಹಾರ ಕೈ ಬಿಡ್ಬೇಕು. ಬಾಳೆ ಚಿಂತೆ ಹಚ್ತೈತೇವೋ, ಚಿಂತೆ ಕಳಿತೈತೇವೋ ಬಾಳೆ ನೆನಪು ಮಾಡೋದ್ರಿಂದ? ಚಿಂತೆ ಹಚ್ತತಿಲ್ಲ ಅದು. ಜೀವಂತ ಮನುಷ್ಯನನ್ನ ಸುಡುವುದದು. ಜೀವನ ಬೆರೆಸಿದ ಮರಣವಾವುದು ಅಂದ್ರೆ ಚಿಂತೆ. ಯಾವ್ದು ಚಿಂತೆ? ಬಾಳೆ ಚಿಂತೆ ಜೀವಂತ ಮನುಷ್ಯನನ್ನು ಸುಟ್ಟು ಬಿಡ್ತದೆ. ಯಾಕೆ ಮಾಡ್ತೀವೋ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀನು ಆರಾಮ ಸ್ವರೂಪನಾದಿ, ನಿನ್ನ ಕಡೆ ಲಕ್ ಕೊಡು. ನಿನಗೆ ಏನಾದ್ರು ಅವಶ್ಯಕತೆ ಇಲ್ಲ, ನಿನಗೆ ಬಾಳೆದ ಅವಶ್ಯಕತೆ ಇಲ್ಲ. ಆರಾಮಿರ್ಬೇಕಂದ್ರೆ ಅದನ್ನ ಒಡವಿ ಕೈ ಬಿಟ್ಟ ನೀ ಆರಾಮಿರ್ತೀವಿ. ನಿಶ್ಚಿಂತ ಆಗ್ಬೇಕಂತಿ ಅದರ ಚಿಂತೆ ಹಚ್ಕೊಳ್ಳೋದು, ನೆನಪು ಮಾಡ್ಕೊತ ಕುಂತಿ. ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ಯಾಕೋ ಎಲ್ಲೋ ನಿನಗೆ ಈ ಭ್ರಾಂತಿ ನಾಶ ಮಾಡ್ಕೋ. ಇಲ್ಲ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿ? ಭಾಳ ಮಂದಿ ಎಲ್ಲ ಬಂದು ಇದ್ರ ಚಿಂತೆ ಮಾಡಿ ಸತ್ತು ಹೋದ ಕೆಲ್ಸ. ಅದ ವಾಸನ ಕಟ್ಕೊಂಡು ಮತ್ತೆ ಜನ್ಮ ಅಂತ ತಿಳ್ಬೇಕು. ಅದು ಹಂಗಾಗ್ಬೇಕು, ಇದು ಹಿಂಗಾಗ್ಬೇಕು. ಮಾಡಿದ ಕರ್ಮಕ್ಕನುಸಾರವಾಗಿ ಯಾಕೆ ಹೆಂಗಾದ್ರೂ ಸುಖ ಇಲ್ಲ. ಅದು ಬಾಳೆ ಅನುಕೂಲ ಆದ್ರೂ ಸುಖ ಇಲ್ಲ, ಅದು ಪ್ರತಿಕೂಲ ಆದ್ರೂ ಅದ್ರಾಗ ಸುಖ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊಂಡು ಅಂದಾಗ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಅವ್ರಂಗ ಆದ್ರ ಸುಖ, ಅವ್ರ ಸುಖದಿಂದ ಅದನ್ನ ಕೇಳವ್ರನ್ನ
ಎಲ್ಲ ಥರದಿಂದ ಅನುಕೂಲ ಮಾಡ್ಕೊಂಡಾರಪ್ಪ, ಎಲ್ಲ ಅವ್ರಿಗೆ ಸೌಖ್ಯ ಐತೆ ಅಂದ್ರೆ ಆರಾಮದ ಕೇಳ. ನಿಮ್ಮೂರಾಗ ಅದಾರಿಲ್ಲ ಎಲ್ಲ ಥರದ ಅನುಕೂಲ ಇದ್ದಾವ್ರ, ಕೇಳವ್ರನ್ನ ಆರಾಮದಿರೇನ ಅಂತೇಳಿ. ಎಲ್ಲಿದು ಬಿಡ್ರಿ, ಅವನು ಅದ ಒಂದಾಗಿಲ್ಲ, ನಾವು ಎಲ್ಲ ಐತ್ ಕರೆ ಸಮಾಧಾನನ ಇಲ್ಲ. ಅದು ಎಲ್ಲಾರ ಹೊರಗೆ ಹುಡುಕಿ ಸಿಗತೈತಿ ಅದು. ಬಹಿರ್ಮುಖ ವೃತ್ತಿಯೊಳಗೆ ಅದ ಸಿಗುದ್ರು, ಅಂತರ್ಮುಖ ವೃತ್ತಿಯೊಳಗೆ ಎಲ್ಲ ಹಿಂದಕ್ಕೆ ಸರ್ಕೊಂಡಾಗ ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ಸಮಾಧಾನ. ಅಂತರ್ಮುಖಿ ಆಗು, ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನ ಅಥವಾ ವೈರಾಗ್ಯವನ್ನು ನೀವು ಹೊಂದು. ಏನ್ ಇದರಿಂದ ಹಿಂದಕ್ಕೆ ಸರಿಯಾದ ಹೊರತಾಗಿ ವಿಮುಖ ಆಗದ ಹೊರತಾಗಿ ಇದನ್ನು ಹೋಗ್ಬಾರ್ದು ನೀನು. ಏನ್ ಪ್ರಾಪಂಚಿಕ ವ್ಯವಹಾರದಿಂದ ನೀವು ವಿಮುಖ ಆಗಬೇಕು, ಹಿಂದಕ್ಕೆ ಸರಿಯಬೇಕು. ಏನ್ ಹೆಂಗಿದ್ರಾಗ ನೀವು ಮುಂದುವರಿತಿ ಹಂಗಂಗೆ ನಿನಗೆ ದುಃಖ ಅದ. ನಾನು ಅಭಿವೃದ್ಧಿ ಹೊಂದಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಏನಾಗ್ಯಾರ ನೋಡ್ಕೋ, ಅದನ್ನು ಮಾಡಿದವರು ನೆಮ್ಮದಿಯಿಂದ ಅದಾರ ನೋಡ್ರಿ. ಅವ್ರು ಏನು ಗಳಿಸಿದವರು ಅದಾರ, ಏನೇನೋ ಹಿಡಿದವ್ರು ಜಗತ್ತಿನಾಗ ಏನೇನೋ ಪ್ರಾಪ್ತ ಮಾಡ್ಕೊಂಡು ಸಿಗ್ತತೆ, ನೆಮ್ಮದಿ ಸಿಕ್ಕತ್ತೆ ನೋಡ. ಎದರಿಂದನೂ ಇಲ್ಲ ಹೊಳಿಬೇಕಲ್ಲ. ಈ ಪುಣ್ಯ ನಿನಗೆ ಯಾವಾಗ ಈ ಹೊಳಿಬೇಕು, ಈ ಪುಣ್ಯ ಇದ್ರೆ ಹೊಳಿದೈತೆ. ಜಗತ್ತಿನಾಗ ಏನು ಮಾಡಿದ್ರು ಸುಖ ಶಾಂತಿ ಸಿಗೋದಿಲ್ಲಪ್ಪ. ಅದಕ್ಕಾಗಿ ಮಾಡುವಂತ ಪ್ರಯತ್ನ ಎಲ್ಲ ಗುಡ್ಡಕ್ಕಲ್ಲು ಹೊತ್ತಂಗಿದು ಅಂತ. ಅದ ಅಷ್ಟ ಪ್ರಯತ್ನ ಇದಕ್ಕೆ ಮಾಡಿದ್ರೆ ಎಂಥ ಲಾಭಕ್ಕಿತ್ತಲ್ಲೋ ನಿನಗೆ. ಬರೀ ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳಿಗಾಗಿ ಅದಕ್ಕಾಗಿ ಪ್ರಯತ್ನ ಮಾಡಿ ಶರೀರನ ಹಾಳು ಮಾಡ್ಕೊಂಡೇನು. ಬಾಳೆ ಬದುಕಿನ ಸಂಬಂಧ ಪಡ್ಕೊಂಡು ಎದಕ್ಕೆ ಬಡ್ಕೋತಿ, ಎದಕ್ಕೆ ಉಪಯೋಗ ಅದ ಹೇಳಿ. ಯಾರು ವಿಚಾರ ಮಾಡ್ತೀರಿ ಇದನ್ನ ನೀವು? ಇಲ್ಲಿ ತನಕ ಮಾಡ್ಕೊಂತ ಬನ್ನಿ, ಕಣ್ಣಿಟ್ಟು ಬಾಳೆ ಏನ್ ಕೊಟ್ಟಿಲ್ಲ ನೀ ಬಾಳೆ ಅಂತ ಯಾರ ವಿಚಾರ ಮಾಡಿರಿ? ತನ್ನ ಹಂತೇಲಿ ಏನೈತಿ ಅದನ್ನ ಕೊಡ್ತೈತಿ, ಅದನ್ನ ನಾವು ತಿಳ್ಕೊಂಡದ್ದು ಕೊಡುದಿಲ್ಲ. ಹಿಂಗ್ ಮಾಡಿದ್ರೆ ಚಲೋ ಸುಖ ಆಕೆ ಅಂತ ನಾವು ತಿಳ್ಕೊಂಡೇವಿ, ನೀ ಕಲ್ಪಿಸ್ಕೊಂಡಿ. ಹಂಗಿಲ್ಲ ಅದು. ಏನ್ ಇದ್ರ ಸಂಬಂಧ ತಪ್ಪಿಸ್ಕೊಂಡ ನೀ ಆರಾಮಿರ್ತಿ, ಇದ್ರ ಸಂಬಂಧ ಇಟ್ಕೊಂಡ್ರೆ ಆರಾಮ್ ಕಳ್ಕೋತೀನಿ. ಏನ್ ಈ ಶರೀರ ಸಂಬಂಧ ಇಟ್ಕೊಂಡು ಆರಾಮಿರ್ಬೇಕಂದ್ರೆ ಸಾಧ್ಯ ಐತೇನ್ರಿ? ಬೆಂಕಿ ಸಂಬಂಧ ಇಟ್ಕೊಂಡು ತಣ್ಣಗಿರ ಅಂದ್ರೆ ಸಾಧ್ಯ ಐತೇನು? ಅದ್ರ ಧರ್ಮ ಅದ ಸುಡುದು, ಅದ್ರ ಶರೀರ ಧರ್ಮ ದುಃಖ ಕೊಡುದನ ಅದು. ಇದನ್ನ ಅವಲಂಬನೆ ಮಾಡಿದವ್ರು ಯಾರು ಆರಾಮದಾರ? ಯಾರಿಗೆ ಸುಖ ಕೊಟ್ಟತಿದ್ರು? ಏನ್ ಭ್ರಮ ಆಗೈತಿ ನಿನಗೆ ಇದು ಸುಖರೂಪ ಅಂತ. ವಿವೇಕ ಇಲ್ಲದವ್ರಿಗೆ ಇದ ಸುಖರೂಪ ಅನಿಸ್ತತಿ. ಯಾರಲ್ಲಿ ವಿವೇಕ ಉದಯ ಆಕೈತಿ ಅವ್ರಿಗೆ ಇದು ಹಕ್ಕಿಗತಿ ಗೊತ್ತಾಕೈತಿ. ಅವ್ರು ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಪ್ರಯತ್ನ ಮಾಡ್ತಾರೆ. ಧ್ಯಾನ ಕೊಂಡಿರುವುದು ಎದರ ಸಂಬಂಧ? ಇದೆಲ್ಲ ಅನಾತ್ಮದ ಸಂಬಂಧ. ಈ ಶರೀರ ಮುಂತಾದ ಉಪಾಧಿಗಳೆಲ್ಲ ದುಃಖ ಕೊಡ್ತಾವಂತ ತಿಳಿದ ಸಂಬಂಧ ತಪ್ಪಿಸ್ಕೊಂಡು ಇರೋ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಧ್ಯಾನಕ್ಕೆ ಸಂಬಂಧ ತಪ್ಪಿದಾಗ ನಮ್ಗೆ ಆನಂದದ ಸೂತ್ರ ಹತ್ತತಿ, ಬ್ರಹ್ಮಸೂತ್ರ. ಮನಸ್ಸಿನಿಗೆ ಹಿಡ್ಕೊಂಡು ಗೊತ್ತಿ, ಮನಸ್ಸಿನಾಗೆ ಸಂಬಂಧ ತಪ್ಪಿಸ್ಬೇಕು. ಮನಸ್ಸು ಅದ ನಾನು ಅನ್ನೋದು ಅನುಭವ ಬರ್ತದೆ. ತನ್ನನ್ನು ತಾನು ಮರೆತು ಅನ್ಯದನ್ನು ಹಿಡ್ಕೊಂಡು ಕುಂತೈತಿ, ಬಂಧನದಾಗ ಸಿಕ್ಕೊಂಡು ಬದ್ದೆ ಆಡ್ಲಿಕ್ಕೆ ತೋರ್ ಹಿಡುವುದು ನಾನು ನನ್ನದು ಅಂತ. ಏನ್ ನಿಜವಾದ ನಾನು ಯಾರು ಅನ್ನೋದು ನಾವು ತಿಳ್ಕೊಂತಂದ್ರ ಇದೆಲ್ಲ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಸುಖಿಗಳಾದವರೆಲ್ಲ ಏನ್ ಮಾಡಿದ್ರು? ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟು ತಾನಾಗಿ ಉಳಿದ್ರೆ ನಾವು ಯಾರಿದ್ದೇನೋ ತಿಳ್ಕೊಂಡು ನಿಜವಾದ ತನ್ನನ್ನು ಅದನ್ನು ಶೋಧ ಮಾಡಿದ್ರು. ಆತ್ಮ ಸಂಶೋಧಕರಾದವರು ನಾವು ಅದರಂತೆ ವಿಚಾರ ಮಾಡಿ ಯಾವ್ದು ನಾನು ಯಾವ್ದು ನಾನಲ್ಲ ಅಂತ ತಿಳಿದು ನಾನಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಳ್ಳೋ ಕೆಲಸ ಮಾಡ್ಬೇಕು. ಅದಕ್ಕೆ ಮುಕ್ತಿ ಮೋಕ್ಷ ಅಂತ ಕರೀತಾರೆ. ನಾನ್ಯಾರು ನಾನಲ್ಲದ್ದು ಯಾವುದು ಅಂತ ತಿಳಿದು ನಾನಲ್ಲದನ್ನೆಲ್ಲ ಕೈ ಬಿಟ್ಟು ನಾನಾಗಿರುವುದಕ್ಕೆ ಮುಕ್ತಿ ಅಂತ. ನಾನು ತಾನಾಗಿರ್ಬೇಕಾತಂದ್ರೆ ಈ ವಾಸನೆಗಳೆಲ್ಲ ಹೋಗ್ಬೇಕು. ಜನ್ಮ ಜನ್ಮಾಂತರ ವಾಸನೆಗಳು ನಾವಾಗಿರ್ಲಿಕ್ಕೆ ಅಡ್ಡಿಯನ್ನು ಉಂಟು ಮಾಡ್ಯಾವ. ಬಿಡುವಲ್ಲ ಅನುಕೂಲ ಅವು ಅಡ್ಡಿಯಾಗ್ಯಾವ. ಅದಕ್ಕೆ ಅವನ್ನೆಲ್ಲ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ತವೆ. ಅಜ್ಞಾನದಿಂದ ಇವೆಲ್ಲ ನಮ್ಮಲ್ಲಿ ಗಟ್ಟಿ ಹಾಕೊಂಡು ಬಂತವೆ. ಅದಕ್ಕಾಗಿ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆ ತಿಳುವಳಿಕೆ ಇಲ್ಲದಕ್ಕೆಲ್ಲ ಇವೆಲ್ಲ ಇದರ ಹಾವಳಿ ಹೆಚ್ಚಾಗಿದ್ದು. ನಿನ್ನಲ್ಲಿ ನೀ ಯಾರೇದಿನ ತಿಳುವಳಿಕೆ ನನಗೆ ಆತಂದ್ರೆ ಇದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಹೊಳಿತೈತಿ. ಇದರ ಭ್ರಾಂತಿ ಎಲ್ಲ ಹೋಗ್ಬಿಡ್ತೈತಿ. ಈ ಭ್ರಾಂತಿ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಎಂದೆಂದು ನೀನು ಈ ಭ್ರಾಂತಿ ಒಮ್ಮೆ ತಿಳಿದು ಕಳ್ಕೊಂಡೆ ಅಂದ್ರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ ನಿನಗೆ.
ಬೇಕಾದಂಗೆ ತೋರ್ಲಿ ಅದ, ನಿನಗೆ ಅದಕ್ಕೂ ಸಂಬಂಧ ಇಲ್ಲ. ನಾನು ಬೇರೆ ಇದ್ದೀನಿ, ಇದೇ ಬೇರೆ ಇದ್ದೀನಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಇದು ಚಿಂತೆ ಹಿಡಿದೀನಿ ನಿನಗೆ. ಬರೀ ಮಾಹಿತಿ ಮಾಡ್ಕೊಂಡು ಇದ ನಾನು ತಿಳುವಳಿಕೆ ಒಳಗದಿ. ಮತ್ತು ಸಂಬಂಧ ತಪ್ಪಿಸ್ಕೊಂಡದೇನು? ಸಂಬಂಧ ತಪ್ಪಿಸ್ಕೋ. ಎಲ್ಲಿ ಮಠ ಇದ್ರ ಸಂಬಂಧ ಇರ್ತೈತಿ, ಎಲ್ಲಿ ಮಠ ದುಃಖ ಇರುವುದನ್ನೋದು ಏನ್? ಯಾವಾಗ ಇದ್ರ ಸಂಬಂಧ ತಪ್ತತಿ ಯಾವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಇರ್ತೈತಿ. ಎಲ್ಲರಿಗೂ ಸಂಬಂಧ ತಪ್ಪಿಸ್ಕೊಂಡಾಗ ಆರಾಮ ಇರ್ತಾರ ನೋಡ್ರಿ. ತಾತ್ಪೂರ್ತಿಕ ನಿದ್ದೆ ಒಳಗೆ ತಪ್ಪಿರ್ತೈತಿ, ತಾತ್ಪೂರ್ತಿಕ ವಿಶ್ರಾಂತಿ. ಕಾಯಂ ಇದರ ಸಂಬಂಧ ತಪ್ಪಿಸ್ಬೇಕು. ಎಂದೆಂದು ಇದ್ರ ನೆನಪು ಬರಬಾರ್ದು. ಇದು ನಾನು ಭಾವ ಬರಬಾರ್ದು ನಿಮಗೆ. ಏನ್ ಹಂಗ ನಾವು ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗೈತಿ. ಸುಖಿಗಳಾದವರೆಲ್ಲ ಅದನ್ನ ಮಾಡಿದ್ರಲ್ಲ, ಖಾತ್ರಿ ಮಾಡ್ಕೊಂಡವ್ರು ಸಮಾಧಿಯನ್ನು ಹೊಂದಿ. ಈಗ ಪ್ರತಿಯೊಬ್ಬರಿಗೆ ಮಾಡ್ಕೊಳಿಕ್ಕೆ ಅವಕಾಶ ಅದ. ಮಾಡ್ಕೊಳಿಕ್ಕೆ ಬರ್ತದ, ಮಾಡ್ಕೊರಿ. ಸುಳ್ಳ ಯಾಕೆ ವೇಳೆ ಕಳಿತೀರಿ? ಅದನ್ನ ಮಾಡಿನೇ ಇದನ್ನ ಮಾಡಿನೇ, ಆ ಮಾಡಿದ್ದು ಏನಾಗೈತಿ ನೋಡ್ಕೊ. ಉಳ್ದತ್ತೇನ? ಅದು ಮಾಡಿದ್ದು ಏನು ಉಳ್ದೈತಿ? ವ್ಯರ್ಥ ನೀ ಪ್ರಯತ್ನ ನಡಿಸಿ ನೋಡ್ರಿ. ಏನ್ ಮಾಡವ? ಅದನ್ನ ಗಳಿಸಿ ಏನ್ ಮಾಡವ? ಹೊನ್ನು ಗಳಿಸಿ ಏನ್ ಮಾಡವ? ಹೆಣ್ಣು ಗಳಿಸಿ, ಮಣ್ಣು ಗಳಿಸಿ, ಮಕ್ಕಳು ಮರಿ ಗಳಿಸಿ ಏನ್ ಮಾಡವ? ಅಧಿಕಾರ ಗಳಿಸಿ ಏನ್ ಮಾಡವ? ಅವ್ ಹಿತ ಕೊಟ್ಟವನು? ಹಿತ ಕೊಡೋದು ಯಾವರದ ಅವನ ಜಗತ್ತಿನಾಗ ಯಾವ ವಸ್ತುಗಳದಾವ ನಿನ್ಗೆ ಸುಖ ಕೊಡೋ ಸಾಮಾನ? ನಿನ್ನಿಂದಲೇ ನಿನಗೆ ಹಿತ ಹೊರತು ಅನ್ಯದ ಅವಲಂಬನ ಮಾಡುವುದರಿಂದ ಹಿತ ಇಲ್ಲ. ನೀ ಅವಲಂಬನ ಮಾಡಿದ ವಸ್ತುಗಳು ಇದಕ್ಕಿದ್ದಂಗೆ ಇರ್ತಾವನ್ನ ನೋಡ್ಕೋ. ಈಗ ಆರಾಮ್ ಇರ್ಬೇಕಂತ ಅವಲಂಬನ ಮಾಡಿ ಈ ಶರೀರ ಇರ್ತೈತೇನ? ಇದು ಹೇಳ್ದ ಕೇಳ್ದ ಕೈ ಕೊಟ್ಟು ಹೋಗೈತಿ ನಿನಗೆ. ಹೇಳ್ದ ಕೇಳ್ದ ಯಾವ ಹೊತ್ನಾಗ ಹೋಗೈತಿ ಹೇಳಕ್ ಬರೋದು. ಏನ್ ಅದಕ್ಕೆ ಇದನ್ನ ನಂಬಬೇಡ. ಅಸ್ಥಿರವಾದದ್ದು, ಸ್ಥಿರವಾದದ್ದಲ್ಲಿದು. ನಾವು ಸುಖ ಕೊಡ್ತಾವನು ಎಲ್ಲ ಅಸ್ಥಿರವಾದ ವಸ್ತುಗಳನ್ನ ನಂಬೇವಿ. ಯಾವುದು ಯಾವಾಗಲೂ ಇರ್ತೈತಿ, ಅದು ಸ್ವರೂಪವಾದದ್ದು ಐತಿ. ಹಂಗಾರೆ ಯಾವಾಗಲೂ ಇರುವಂತ ವಸ್ತು ಯಾವುದೈತಿ ಅಂದ್ರೆ ನಿನ್ನನ್ನ ನಂಬ. ನಿನ್ನ ನೀ ಅವಲಂಬನ ಮಾಡ. ಈ ದೇಹಾದಿಗಳನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ನಿನ್ನಿಂದ ಅರಿವಿಸಿಕೊಳ್ಳುವಂತ ತೋರಿಕೆ ಅವಲಂಬನ ಮಾಡಬೇಡ. ನೀ ಯಾವಾಗಲಿದ್ದ ಇರುವ ಆನಂದ ಸ್ಥಿತಿಗಳೆಲ್ಲ ಆತ್ಮಾವಲಂಬಿಗಳಾಗಿರಿ ಅಂದ್ರೆ ಇದೆಲ್ಲ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಇಡೀ ವೇದಾಂತದ ಸಾರವನ್ನ ರಾಮತೀರ್ಥರು ಹೇಳ್ಯಾರ. ಅವರು ಒಂದೇ ಮಾತಿನಲ್ಲಿ ಇದನ್ನು ಹೇಳ್ಬೇಕಂದ್ರೆ ಆತ್ಮಾವಲಂಬನೆ. ನಿಮ್ಮನ್ನ ನೀವು ಅವಲಂಬನ ಮಾಡ್ರಿಪ್ಪ. ನೀವು ಅಲ್ಲದನ್ನ ಅವಲಂಬನ ಮಾಡಕ್ ಹೋಗ್ರಿ. ಯಾವ್ದು ನಾನು ಅಂತ ಅದು ಯಾವುದು ನೀನಲ್ಲ. ಈ ದೇಹ ನೀನಲ್ಲ ಅಂದಿಂದ ಅದನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಚಿತ್ತು ನೀನಲ್ಲ, ಅಹಂಕಾರ ನೀನಲ್ಲ. ಯಾಕೆ ನೀವಲ್ಲ? ನಿನ್ನಿಂದ ಅವು ಅರಿವಿಸ್ಕೊಳ್ತಾವು, ನಿನಗೆ ಗಣ್ಯವಾಗಿದವು, ನಿನಗೆ ವಿಷಯವಾದ ಕಥದಿಂದ. ಅಂದಿಂದ ನೀವು ಅಲ್ಲ ನೀವು ಅವು ಯಾವುದನ್ನ ನೀ ಎದುರಿಟ್ಟು ತಿಳಿತೀಯಾವು, ನೀ ಹಂಗಕ್ಕೆ ತಿಳಿಯಾವ. ನೀನು ತಿಳಿಸ್ಕೊಡುವ ವಸ್ತು ಜಡ ಅದಾವ, ಅದನ್ನ ಅವಲಂಬಿಸ್ಬೇಡ. ನಿನ್ನನ್ನು ನೀ ಅವಲಂಬನ ಮಾಡು. ಆತ್ಮಾವಲಂಬಿಗಳಾಗಿರಿ ಅಂತ. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರ್ಲಿಪ್ಪ ಅಂತ. ಅದನ್ನ ನಂಬಕ್ ಹೋಗ್ಬೇಡ. ನೀವು ಅಲ್ಲದನ್ನ ನಂಬೇಡ, ನಿಮ್ಮನ್ನ ನೀವು ನಂಬ್ರಿ. ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಇರ್ಲಿ ಅಂತ. ಆತ್ಮ ಅಂದ್ರೆ ನಿನ್ನಲ್ಲಿ ನಿನಗೆ ವಿಶ್ವಾಸ ಇರ್ಲಿ. ಯಾರಿಗಿದೆ ಆತ್ಮವಿಶ್ವಾಸ ಇಲ್ಲ? ಅನಾತ್ಮದ ಬಗ್ಗೆ ನಾವು ವಿಶ್ವಾಸ ನಂಬ್ಕೊಂಡು ಕುಂತೀವಿ. ಶರೀರಾದಿಗಳು ಅನಾತ್ಮ ಅವಲ್ಲದ್ದು, ಅವು ನಂಬ್ಕೊಂಡು ಕುಂತಿಯಲ್ಲ. ಯಾರು ಕರೆ ಹೇಳ್ರಿ? ಆತ್ಮವಿಶ್ವಾಸ ಯಾರಿಗೈತಿ? ನಿಮ್ಮನ್ನು ನಂಬ್ರಿ. ನಾವು ಯಾರನ್ನು ನಂಬಕ್ ಹೋಗ್ಬೇಡ. ನಿಮ್ಮ ಇರುವನ್ನ ನೀವು ನಂಬ್ರಿ. ನಿಮ್ಮನ್ನು ನಂಬಿ ಕೆಟ್ಟವ್ರು ಯಾರಲ್ಲ. ಅನ್ಯದ್ರ ನಂಬಿ ಅದು ಕೆಟ್ಟ ಇದ್ರ ಬೆನ್ನ ಐತಿ. ಯಾವತ್ನೇ ಕೈ ಕೊಡ್ತಾವು ಹೇಳಕ್ ಹೋದ್ರು. ಇದು ಮುಂದೆ ಕೊಡ್ತೈತಿ ಅಂತ ಎಷ್ಟೋ ಜನ್ಮಗಳ ಲೆಕ್ಕಿಲ್ಲದಷ್ಟು ಜನ್ಮಗಳ ಹುಟ್ಟಿಟ್ಟು ಬಂದಿಯಲ್ಲ ಈ ವಾಸನ ಕಟ್ಕೊಂಡ. ಮತ್ತು ನಿರಾಶೆ ಆದ ಬೆನ್ನ ಹತ್ತಿ ಹೊಡಿಲಿಲ್ಲ ಬಿಡ್ರಿ ನಮ್ಗಂತ. ಕೆಟ್ಟ ಮ್ಯಾಗ ಎಲ್ಲ ಕೈ ಕೊಟ್ಟ ಮ್ಯಾಗ ಏನ್ ಬಿಡ್ರಿ ಹೊಡಿಲಿಲ್ಲ. ಮೊದ್ಲ ಇದು ಗೊತ್ತಾಗಲಿಲ್ಲ ನಮಗದನ್ನ. ಇಷ್ಟೆಲ್ಲ ಹೇಳಿದ್ರು ಕೇಳಿದ್ರು ಮತ್ತು ಬಸಿಗೆ ಬೀಳ್ತಿಯಲ್ಲ. ಇದು ಮೋಹಕ್ಕೆ ನಾನು ನನ್ನದು ಅಂತ. ಬಿಡವನಿಲ್ಲ. ಯಾವುದು ನೀನಲ್ಲ ಅನ್ನೋದನ್ನ ಸರಿಯಾದ ರೀತಿಯಿಂದ ಪರಿಶೀಲನೆ ಮಾಡಿ ನೋಡಿ. ಇದೇ ಪ್ರಯತ್ನ ನಾವು ಮಾಡಬೇಕು. ನಿರಂತರ ಪ್ರಯತ್ನ, ಎಡೆಬಿಡದೆ. ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವ ಅಂತ. ಅದಕ್ಕೆ ಎಡೆಬಿಡದೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಹೊರಗೆ ಜಗತ್ತಿನ ಕೂಡ ಜಗತ್ತಿನಾಗಿದ್ದು ನಮ್ಮ ಗತ್ತಿನಾಗ ಒಳಗೆ ಆಂತರಿಕವಾಗಿ ಇದು ನಡಿಬೇಕು ಅಭ್ಯಾಸ. ಅಂದ್ರೆ ನಮಗಿದು ಅನುಭವ ಬರೋಕೆ ಶುರು ಆಗ್ತೈತಿ.
ಒಮ್ಮೆ ಇದ್ರ ಸ್ವಾದ ಹತ್ತಿ ಅಂದ್ರೆ ಬಿಡುದನ ಇಲ್ಲಿ ನೀವು ಹೊರಗೆ ಹೋಗಾಕು ಅಲ್ಲಿ ಅಂತ ಮನಸ್ಸತ್ತಾಗ ಏನ್ ಪ್ರಕೃತಿ ಸಾಮಾನದಾಗ ಹುಡುಕಾಕತ್ತೇವ ನಾವು ಸುಖ. ಅವುಗಳಿಂದ ತಯಾರು ಮಾಡಕ್ಕಾಕತ್ತೇನೆ, ಏನಾರ ಕುಡಿಸಿ ತಯಾರು ಮಾಡಕ್ಕಾಕತ್ತೇನೆ. ಎರಡು ವಸ್ತುಗಳನ್ನು ಕೂಡಿದ್ರೆ ಮೂರನೇ ವಸ್ತು ತಯಾರಾಕೈತಿ. ಅವು ವಿಕಾರ ಆಗುವಂತ ವಸ್ತುಗಳು ಅವು ಮತ್ತು ವಿಕಾರ ಆಗುವುದು ತಯಾರಾಕೈತಿ. ಹೌದಿಲ್ಲ? ಈಗ ತಯಾರು ಮಾಡ್ತೀಯಲ್ಲ ಅವನು, ಅವು ಇದಕ್ಕಿದ್ದಂಗೆ ಇರ್ತಾವನು. ವಿಕಾರ ಆಗ್ಲಿ ಇದ್ದ ವಸ್ತುವನ್ನ ವಿಕಾರ ಆಗುವ ವಸ್ತುಗಳಿಂದ ತಯಾರು ಮಾಡಕ್ಕಾಕತಿ ಆತೇನೆ ಇಲ್ಲ. ಇದು ಶರೀರ ವಿಕಾರ ಆಗೋ ದಿವಸದಾಗಿಂದ ತಯಾರಾಗೈತಿ ಇಲ್ಲ ಇದು. ಪಂಚಭೂತಾದಿಗಳಿಂದ ತಯಾರಾದದ್ದು ಅವು ವಿಕಾರ ಆಗುವನ, ಮತ್ತು ಇದು ವಿಕಾರ ಆಗುದನ. ಎದರಿಂದ ತಯಾರಾಕೈತಿ ಅದ್ರ ಗುಣಧರ್ಮ ಎದುರಾಗೂ ಇರ್ತೈತಿ. ಅದಿಲ್ಲ ಪ್ರಕೃತಿ ವಿಕೃತಿ ಅದು. ಹೌದಿಲ್ಲ? ವಿಕಾರ ಹೊಂದುವುದು ತಯಾರಾಗುವುದು ಮತ್ತು ವಿಕಾರ ಆಗುವುದನ. ನೀನು ಏನಾರ ವಿಕಾರಕ್ಕೇನ ವಿಕಾರ ಆಗುವಂತ ವಸ್ತುವಿನಿಂದ ನಿನ್ನ ತಯಾರು ಮಾಡ್ಯಾರ. ನಿನ್ನ ಯಾರು ಹಡದಾರನ? ಶರೀರ ಹುಟ್ಟಿಸ್ಯಾರ ವಿಕಾರ ಆಗುತ್ತೆ ಇದನ್ನು ಕೂಡಿಸ್ಯಾರ. ಬೇಕಾದಂಗೆ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ವಿಕಾರ ಆಗಿ ನಾಶ ಆಗುವುದು ಬಿಡುದಿಲ್ಲ. ಗೊತ್ತಾಗದಂಗೆ ಪರಿವರ್ತನೆ ಹಾಕುವಂತ ಹೋಗ್ತೈತಿ, ವಿಕಾರ ಹಾಕುವಂತ ಹೊಂಟೈತಿ. ಇದೆಲ್ಲ ಏನ್ ನಾ ಇರುವಂಗ ಅದೇನ್ ಬಿಡು, ನನಗೇನಾಗೈತೆ ಅಂತೀನಿ. ನಿನ್ನ ಕಡೆ ಲಕ್ಷ ಕೊಟ್ಟಿನಿ, ನಿನ್ನ ಇರುವಿಕೆಗೇನು ಆಗಿಲ್ಲ, ಇದಕ್ಕಾಗೈತಿ. ಇದ್ರ ಕಡೆ ಲಕ್ಷ ಕೊಟ್ರೆ ನೀನ ವಿಕಾರ ಆಗೈತಿ, ಇದು ಮುದುಕಾಗೈತಿ ಅಂತ. ನೀ ಏನು ಮುದುಕಾಗಿಲ್ಲ, ಹರಿನಾಮನೂ ಆಗಿಲ್ಲ. ಏನಾರ ಆಗುವುದೆಲ್ಲ ನೀ ಅಲ್ಲದ್ರೊಳಗಾಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ. ನೋಡ್ಕೊ, ಇದನ್ನು ಖಾತ್ರಿ ಮಾಡ್ಕೊ. ನೀನು ಏನ್ ತೋರೈತೆ ಅಂದ್ಬಿಡಕ್ಕೆ ಇದು ನಾಶ ಆಗೋದು ಖಂಡಿತ. ಹುಟ್ಟೈತೆ ಅಂದಿಂದ ಸಾಯೋಜನ ಇದು. ಆದ್ರೆ ನೀನು ಹುಟ್ಟವನು ಅಲ್ಲ, ಸಾಯವನು ಅಲ್ಲ, ತೋರವನು ಅಲ್ಲ, ಅಡಗವನು ಅಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ಏನ್ ತೋರಿಕೆ ಮೊದಲು ಏನು ಇರುವಿಕೆ ಮೊದಲು ಹೇಳ್ರಿ? ತೋರಿಕೆ ಮೊದಲು, ನೀ ಮೊದಲು, ಇನ್ ಜಗತ್ ಮೊದಲು. ಯಾವಾಗಲೂ ಇದ್ದವನೇ, ಮೊದಲು ಕೊನೆ ಅದಕ್ಕೆ ನಿನ್ನಲ್ಲಿ ಇಲ್ಲ ಇಲ್ಲ. ಕೊನೆ ಮೊದಲು ಇಲ್ಲದ್ದು ನಿನಗೆ. ಅನಾದಿ ಅನಂತ ಅಂದ. ಇದು ಆದಿ ಅಂತ್ಯ ಉಳಿದದ. ತೋರಿಕೆ ಆದಿ ಅಂತ್ಯ ಉಳಿದದ. ನೀನು ಅನಾದಿ ಅನಂತ, ಯಾವಾಗಲೂ ಇದ್ದಾವ ನೀನು. ನೀ ಇಲ್ಲದಂಗೆ ಯಾವಾಗ ಹಾಕಿ ಹೇಳು? ಹಿಂದೂ ಇರಾವಣ ನೀನು, ಇದ್ದಾವ ನೀನು, ಈಗ ಇರಾವ ನೀನು, ಮುಂದೆ ಇರಾವ ನೀನು. ನಾನ ಹೊಕ್ಕೇನ್ರಿ ಅಂತ ತಿಳ್ಕೊಂಡ. ನನಗ ವಯಸ್ಸಾಗ್ಯಾವ ಅಂತ ತಿಳ್ಕೊಂಡಿ. ನಿನಗೆಲ್ಲ ಐತಿ ವಯಸ್ಸಿಲ್ಲ, ಶರೀರಕ್ಕೆ ವಯಸ್ಸು. ಶರೀರದ ವಯಸ್ಸು ಹೇಳ್ತೀನಿ, ನಿನಗೆ ಏನಾದ್ರು ಹೇಳ್ತೀನಿ. ನಿನ್ನ ನೋಡಿ ಹೇಳ್ತೀನ, ಇದನ್ನ ಶರೀರ ನೋಡಿ ಹೇಳ್ತೀವ ನಾನು ನನಗೂ ಅಂತೇಳಿ. ಏನಾರ ನೋಡಿ ಏನಾರು ಹೇಳಿದ್ರೆ ಎದಕ್ ಬಂತ? ನಿನ್ನ ನೋಡಿ ಏನು ಹೇಳ ನೀ ಯಾರು ಅನ್ನೋದು ಕೇಳ್ಕೊ. ನಿಜವಾದ ನೀನು ಯಾರು ಇರ್ಬೋದು ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಈ ಲಾಭ ನಾವು ಮಾಡ್ಕೋಬೇಕಾಗಿತ್ತು. ನಿಜವಾದ ನಾನು ಯಾರು ಅನ್ನೋ ತಿಳ್ಕೊಂಡು ಈ ಲಾಭವನ್ನು ಮಾಡ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದಾಗ ಬರ್ತದೆ ಇದನ್ನು ಮಾಡ್ಕೊಳಿಕ್ಕೆ, ನಮ್ಮ ನಿಜವನ್ನು ಕಂಡುಕೊಳ್ಳಿಕ್ಕೆ ಬರ್ತದೆ. ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಅದನ್ನು ತಿಳ್ಕೋರು ಅಂತ ಎಚ್ಚರಿಕೆ ಕೊಟ್ಟುಕೊಂತ ಬಂದಾರ ಬಲ್ಲವರೆಲ್ಲ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಷ್ಯ. ನೀ ಏನಿದ್ದೆ ಅದನ್ನು ಬಿಟ್ಟು ಅಲ್ಲದನ್ನು ಹಿಡ್ಕೊಂಡು ಒದ್ದಾಡಿ ನನಗ ಆಗೈತಿಪ್ಪ ಅನ್ನೋರು. ನಿನ್ನ ಕಡೆ ಲಕ್ಷ ಕೊಟ್ರೆ ನಿನಗೇನೂ ಆಗಿಲ್ಲ ಅನ್ನೋದು ನಿನಗೆ ಬೆಳಿತೈತಿ. ಇದಕ್ಕಿದ್ದಂಗೆ ಐತಿ ನಿನಗಿರು. ಯಾವ ಕಾಲಕ್ಕೂ ಆಗಿಲ್ಲ, ನಿನ್ನಲ್ಲಿ ಯಾವ ಆಗಿಲ್ಲ. ಅನ್ಯ ಮನುಷ್ಯನೊಳಗೆ ಆಗ್ಯಾವ, ನೀವು ಶರೀರದೊಳಗೆ ಆಗೈತಿ ವಿಕಾರ. ನಿನ್ನಲ್ಲಿ ಏನೂ ಆಗಿಲ್ಲ ಅನ್ನೋದು ಅನುಭವ ಬರ್ತೈತಿ. ಅದಕ್ಕೆ ನೀ ಯಾರು ಅನ್ನೋದನ್ನ ಮೊದಲು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ಎಲ್ಲ ಕೆಲಸ ಬಿಟ್ಟು ಇದನ್ನು ಮಾಡ್ಕೊನಿ. ಅದು ಬಿಟ್ಟು ಅಲ್ಲದನ್ನ ಹಿಡ್ಕೊಂಡು ಕುಂತಿ ನನಗ ಆಗೈತಿ ಅಂತಿದ್ವಿ. ಏನಾರ ಆಗಿದ್ರೆ ನನಗ ಆಗೈತಿ ಅಂತ. ಅದನ್ನ ಹೋಗಿ ಇದನ್ನು ಮಾಡಿದಿ, ಇದನ್ನ ಹೋಗಿ ಅದನ್ನು ಮಾಡಿದಿ. ಇದ್ರೊಳಗೆ ಕಾಲ ಹರಣ ಮಾಡ್ಕೊಂತ ಬಂದೆಲ್ಲೋ. ಎಲ್ಲಿ ವಿಶ್ರಾಂತಿ ಸಿಗಲಾರ್ದು ಅಲ್ಲಿ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ ಸಿಗಬಹುದು ಅನ್ನೋದು. ನಿನಗೆ ಕಾಯಂ ವಿಶ್ರಾಂತಿ ಬೇಕಾಗಿತ್ತಂದ್ರೆ ಪರಬ್ರಹ್ಮವನ್ನು ಸಂಭಾಳಿಸು. ಪರಬ್ರಹ್ಮದ ನೀನ ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮೆ ಎನ್ನುಂಟೆ ಅಂತ.
ನಿನ್ನ ತಿಳುವಳಿಕೆ ಮಾಡ್ಕೊಂಡಾಗ ಅವ ಶಾನ್ಯ ನಿನ್ನ ತಿಳಿದ ನೀ ಅಲ್ಲದ ತೋರಿಕೆ ಒಳಗಿನ ಜಗತ್ತಿನ ಬಗ್ಗೆ ಎಷ್ಟೇ ಶಾನ್ಯತನ ಪಡ್ಕೊಂಡ್ರು ಎಲ್ಲ ವ್ಯರ್ಥ. ಏನ್ ದುಃಖರಹಿತ ಆಗಿರ್ಬೇಕನ್ನೋ ಹಂಗಿದ್ರೆ ಮೊದಲು ನಿನ್ನ ನಿಜವನ್ನೇ ತಿಳ್ಕೊ. ಏನ್ ಅಂದಾಗ ನೀ ಶಾನ್ಯ. ಏನ್ ಜಗತ್ತಿನ ತೋರೆಡುವ ವಿಕಾರ ಆಗುವ ವಸ್ತುಗಳನ್ನು ಎಷ್ಟೇ ನೀ ಅದರ ತಿಳುವಳಿಕೆ ಮಾಡ್ಕೊಂಡ್ರು ಉಪಯೋಗಿಲ್ಲ. ಏನ್ ಮಾಡೋದು ನೀನು ಶಾನ್ಯತನ ಕಾಲು ಬಡಿಲಿ ಅಂತೇಳಿ ಎದಕ್ಕೆ ಬರೋದು ನೀನು ಶಾನ್ಯತ? ನಿನಗೆ ಉಪಯೋಗ ಬರೋದನ್ನು ಕಲೀಲಿಲ್ಲಲ್ಲ ನೀನು. ಯಾವ ನಿನಗೆ ಪ್ರಬಲ ಬಂಧಕದವ ಬಾಧಕ ಕೊಡ್ತಾವ ಅವನ್ನ ಕಲ್ತಲ್ಲ. ಅವನು ಸಂಕಟ ಹೊಂದೋದ ಕಲ್ತಲ್ಲ ನೀನು. ಸಂಕಟದಿಂದ ಕಡೆ ಕಾವು ಬಿಡುಗಡೆ ಹೊಂದೋದು ಕಲೀಲಿಲ್ಲ. ಮೊದಲು ಈ ಕೆಲಸ ಮಾಡ್ಕೊ. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ತಿಳ್ಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಎಲ್ಲ ಮಹಾತ್ಮರು ಅದನ್ನ ಮಾಡಿದ್ರಿಲ್ಲ, ತನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿದ್ರು, ನಿರಂತರ ಅಭ್ಯಾಸ ಮಾಡಿದ್ರು. ಅವ್ರಿಗೆ ಹೊಡೀತದ, ಇದಲ್ಲಪ್ಪ ಇದರ ಕಾಲಹರಣ ಮಾಡೋದು ಬೇಡ, ಸುಳ್ಳ ವ್ಯರ್ಥ ಜನ್ಮ ಸಾರ್ಥಕ ಮಾಡ್ಕೊಂಡಿನ ಅಂತ ತಿಳ್ಕೊಂಡು ಯಾವಾಗಲೂ ಇದರ ಅಭ್ಯಾಸದಾಗ ಹುಡುಗಿ ಅದ ಲಾಭ ಮಾಡ್ಕೊಂಡು ಮಾಡ್ಕೊಂಡ್ರೆ ನಿನಗೆ ಲಾಭ ಅದ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ. ಇದನ್ನ ಬಿಟ್ಟು ಮತ್ತೊಂದು ಮಾರ್ಗನೇ ಇಲ್ಲ. ಇದನ್ನ ಬಿಟ್ಟು ಬೇರೆ ಶನ್ಯತನ ಎಲ್ಲ ನಿರರ್ಥಕ. ಯಾವುದೇ ಒಂದು ಪದಾರ್ಥ ತಗೋರಿ ನೀವು, ಅದು ಪ್ರಕೃತಿ ವಿಕೃತಿ ಹೌದಿಲ್ಲ, ಆದ್ರೂ ಸುಧಾ ಅದನ್ನ ಪಡಿಬೇಕನ್ನೋ ಪ್ರಯತ್ನ ನಡೆಸ್ಯಾನ ಮನುಷ್ಯ. ಮನುಷ್ಯರನ್ನು ಹೈಬ್ರಿಡೇಷನ್ ನಡೆಸ್ಯಾನ, ಹೌದಿಲ್ಲ? ಎಲ್ಲ ಹೈಬ್ರಿಡ್ ವ್ಯವಹಾರ ನಡೆದತಿಲ್ಲ. ಅದರಿಂದ ವಿಶ್ರಾಂತಿ ಪಡಿಲಿಕ್ಕೆ ಹೊರಟೇವು ನಾವು. ವಿಶ್ರಾಂತಿ ಏನು ಹೈಬ್ರಿಡೇಷನ್ ಅಲ್ಲ ಅದು. ಎಲ್ಲ ಹೈಬ್ರಿಡ್ ನಡೆದೈತಿ. ತಳಿ ಮನುಷ್ಯರ ತಳಿನೂ ಹೈಬ್ರಿಡ್ ಆಗಿಬಿಡೈತಿ. ಹೈಬ್ರಿಡ್ ತಿಂತ ಹೌದಿಲ್ಲ? ದೀರ್ಘಾವಧಿ ಬೆಳೆ ತಿಂದಿದ್ರೆ ನಿಂದು ಶರೀರ ದೀರ್ಘಾವಧಿ ಬದುಕ್ತಿತ್ತು. ಅಲ್ಪಾವಧಿ ಬೆಳೆ ತಿನ್ನಾಕತ್ತಿಯಲ್ಲ, ಅದಕ್ಕೆ ಶರೀರಕ್ಕೂ ಅದು ಬರ್ತೈತಿ, ಅದ್ರ ಗುಣಧರ್ಮ ಅದಕ್ಕೆ ಬರ್ತೈತಿ. ಮೊದಲಿನ ಎಲ್ಲಿದಾವ್ರಿ 6 ತಿಂಗಳ ಜೋಳ, 6 ತಿಂಗಳ ಇವನ್ನೆಲ್ಲ ಬೆಳೆ ದೀರ್ಘಾವಧಿ ಬೆಳೆ, ಅಲ್ಪಾವಧಿನ. ಮತ್ತು ಫಾರಿನ್ದವರೆಲ್ಲ ದೀರ್ಘಾವಧಿ ಬೆಳೆ ಬೆಳೆಯಾಕ್ತಾರೆ ಈಗ. ಅವ್ರು ಕಂಡು ಹಿಡಿದ್ರು ಇದನ್ನ ಬ್ಯಾಡಪ್ಪ, ಇದನ್ನ ಎಲ್ಲ ದೀರ್ಘಾವಧಿ ಬೆಳೆ ಬೆಳಿತಾರ. ಜಪಾನ್ ಅಥವಾ ಅಮೇರಿಕ ಕೆಲವರು ಇವನ್ ತೆಗೆದು ಹೋಗ್ರೆ ಹೈಬ್ರಿಡ್ ಬ್ಯಾಡ ತಿಂದು ಇವನ ಹೈಬ್ರಿಡ್ದವ ಅವಧಿ ಆಯುಷ್ಯ ಕಡಿಮೆ, ಹೈಬ್ರಿಡ್ ತಿಂದ್ಕೂಲಿ ಹೈಬ್ರಿಡ್ ಆಗ್ಬಿಟ್ಟು ಏನು ನೋಡ್ರಿ ತಡೆಯಲ್ಕಾಯಿ ಏನು ಈಟೈತಿ ಅಂತದ ತಡೆಯಲ್ಕಾಯಿ ಆಗ್ತದೆ. ಹೈಬ್ರಿಡ್ ಹೊಡಿ ರೀತಿ ಪಾಯಿ ತಡೆಯಲ್ಕಾಯಿ ಹೌದಿಲ್ಲ? ಏನು ಸಾನ್ ಹುಡುಗಿ ಐತಪ್ಪ ಮೈನೇದ್ ಕುಂತಿಪ್ಪ ಇದನ್ನ ತಡೆಯಲ್ಕಾಯಿ ಅಂತ ಹೌದಿಲ್ಲ? ಹೈಬ್ರಿಡೇಷನ್ ಎಲ್ಲ ಮೊದಲಿನ ಮಂದಿ ಎಲ್ಲಿತ್ತು ಹಂಗ? ಯಾಕ್ರಿ ಶರೀರ ಎಷ್ಟು ಸದೃಢ ಇರ್ತಿರ್ತವ. ಅವಾಗ ಅವನ್ನ 6 ತಿಂಗಳು ಬ್ಯಾಳಿ, ತೊಗರಿ, ಜೋಳ ಅವೆಲ್ಲ ಯಾಟ ಭಾಳ ದಿನ ಜೋಳ ಕೋದಿಂದ ಹೋಗ್ತಿದ್ರು ಅವನು, ಹೌದಿಲ್ಲ? 6 ತಿಂಗಳ ಅವಧಿ ಅಂಥವನ್ನ ಎಲ್ಲಿ ಸಿಗ್ತಾವ? ಈಗ ಎಲ್ಲ ಹೈಬ್ರಿಡ್ ಬ್ಯಾಳಿ, ಹೈಬ್ರಿಡ್ ಎಲ್ಲ. ಅದು ಹಿಟ್ಟಂತಿ ಜೀವ ಇಲ್ಲ. ಈ ರೊಟ್ಟಿ ಅಂತೀವಲ್ಲ, ರೊಟ್ಟಿಯಾಗ ಏನು ಜೀವ ಇಲ್ಲ, ಸುಟ್ಟ ಹೋಗಿರ್ತೈತಿ ಅದ್ರಾಗೆಲ್ಲ. ಅಲ್ಲ ಕಡಿಮೆ ಆಗುದನ್ನು ಅದ ಜೀವನ ಇಲ್ಲ. ನಾವು ರೊಟ್ಟಿ ತಿಂದ್ರೆ ಚಲೋ ಅಂತೇವಲ್ಲ, ಈಗ ಅಂತ ಜೀವ ಇಲ್ಲ ರೊಟ್ಟಿಯಾಗ. ಬೀಸಿದ ರೊಟ್ಟಿ 2 ತಿನ್ನಿ, ಗಿರ್ನಿ ರೊಟ್ಟಿ 10 ತಿನ್ನ, ಅಷ್ಟು ಸಮ ಆಗುದಿಲ್ಲ. ಅದಕ್ಕೆ ಈಗ ಮಿಷನ್ ಅಂಥವು ತಯಾರು ಮಾಡಾಕತ್ತಾರ. ಬೀಸೋಕೆ ಎಷ್ಟು ಸ್ಪೀಡ್ ಇರ್ತೈತಿ ಅಷ್ಟ ಸ್ಪೀಡ್ನಾಗ ಹಿಟ್ಟು ಬೀಸು ಅಂಥವನ್ನ ತಯಾರು ಮಾಡತ್ತಾರ. ಕಂಡು ಹಿಡಿದು ಸ್ಪೀಡ್ಲೆ ಬೀಸಿ ಅದ್ರ ಸತ್ವ ಎಲ್ಲ ಹೋಗಿ ಸುಟ್ಟು ಬಿಡ್ತೈತೆ. ಅದು ಹಿಟ್ಟೆಲ್ಲ ಸುಟ್ಟು ಬಿಡ್ತೈತಲ್ಲ, ಗಿರ್ನ್ಯಾಗ ಬರ್ರ ತಾಕ್ಸ್ಕೊಂಬಂದು ಬಿಡ್ತೇವಲ್ಲ, ನಡಿ ಹೋಗಿ ಅಂತೇಳಿ. ಅದು ಇದೇ ಇಲ್ಲ. ಮೊದಲು ಬೀಸ್ತಿದ್ರಲ್ಲ, ಬೀಜ ತಿನ್ನೋದ್ರಾಗಿ ಲಾಭ ಐತಿ. ಅಜ್ಜಾರಿ ಬೀಸಿದ ರೊಟ್ಟಿನ ಮಾಡ್ತಿದ್ರು ನೋಡಿದಿಲ್ಲ? ಅವನ್ನ ಮಾಡಿಸ್ತಿದ್ರು ಅಜ್ಜ ಬೀಸಿದ ರೊಟ್ಟಿ. ಬೀಸಿದ ರೊಟ್ಟಿ ಅಜ್ಜ ಅವನ್ನೆಲ್ಲ ಏನು ಅವನು ಇಂಥವನ್ನೆಲ್ಲ ತಿಂದ ಹಿಂಗಾಗೈತಿ ನಮ್ಮ ಪರಿಸ್ಥಿತಿ. ಎಂಥ ಅನ್ನ ಅನ್ನುವಂತೆ ಹಂಗ ಪರಿಸ್ಥಿತಿ ಆಕೈತಿ ಅಂತ. ನಮ್ಮ ಕೈಯೊಳಗೈತಿ ನಮ್ಮ ಭವಿಷ್ಯ ಅಂತ. ಶ್ರಮ ಬ್ಯಾಡಪ್ಪ. ಈಗ ಬಿಸುಕಲ್ಲಿ ಎತ್ವಾನಾಗೋದಿಲ್ಲ. ಯಾಕ್ರಿ? ಎಲ್ಲಿ ಬರ್ಬೇಕು ಈಗೆಲ್ಲ? ಎಲ್ಲಿ ಹೋದವನೋ ಮೂಲಿಗೆ ಬಿದ್ದು ಅವು ನೋಡಾಕ್ ಸಿಗೋದಿಲ್ಲ. ಬಿಸುಕಲ್ ಅಂದ್ರೆ ಹೆಂಗದವನು ಅಂತ. ಹಾ ಈಗ ಎಲ್ಲಿ ಅದ್ರ
ಮೊದಲು ಹೆಂಗೆ ಮಾಡ್ತಿದ್ರು ಅವನು ಒಂದ ಕೈಯಾಗ ನೆಗುತ್ತಿದ್ರು ಅಂತ ತಾಕತ್ ಹೆಣ್ಮಕ್ಳಲ್ಲಿ ಇತ್ತದಂತ ಬಲ. ಒಣಕಿ ಎಂತೆಂತ ಒಣಕಿ ತಗೊಂಡ್ ಕೊಡ್ತಿದ್ರು. ಹೌದಿಲ್ರಿ? ಈಗ ಎಲ್ಲೈತೆ ತಾಕತ್ತ ಇಲ್ಲ ಇಲ್ಲ. ಅಂತ ಮಂದಿ ಯಾವಾಗಿತ್ತವ, ಅಷ್ಟೊಂದು ಬಲಾಢ್ಯ ಇತ್ತ ಅವ್ರ ಜನ. ಏನ್ ಅವ್ರ ಅಜ್ಜಾರ ಕುಟುಂಬ ದೇವಮ್ಮನವ್ರು ಅದಾರಲ್ಲ, ಅವ್ರ ಅಜ್ಜ ಅಮ್ಮಂದ ಅಜ್ಜ ಅವ್ರು ಹೇಳ್ತಿದ್ರು, ಅಲ್ಲಿ ಹಾಲ್ಕೆರಿ ಗೌಡ್ರ ಅವಾಗ ಅವ್ರ ಅಜ್ಜ ಅಮ್ಮ ಅಂತವ್ರಿದ್ರು. ಅವನು ಪೈಲ್ವಾನ್ ಇದ್ದಂತವ, ಅವನು ಕುಸ್ತಿಗೆ ಅವನು ನೇಮಿಸ್ಕೊಳ್ಬೇಕಂತ ಅವ್ನು ಭೇಟಿ ಆಗಕ್ ಬಂದ್ರೆ ಅವ್ರ ಮನಿ ಎಲ್ಲಿ ಐತ್ರಿ ಅಂತ ಅವ ಕಂಬಾರ ಸಲಿಯಾಗ ಬಡಿ ಸಲಿಯಾಗ ಇದನ್ನ ರೆಂಟಿ ಹಾಸಾಕತಿದ್ದಂತ. ಹಿಂಗ ಇವ್ರ ಗೌಡ್ರ ಮನಿ ಎಲ್ಲಿ ಐತ್ರಿ ಬಸನ ಗೌಡ್ರದ ಅಂತ ಹೇಳಿದ. ರೆಂಟಿ ಈಸ್ ಎತ್ತಿವಿ ಹಿಂಗ ಎತ್ತಿವಿ ತೋರಿಸಿದಂತ ಒಂದು ಕೈಲಿ ಹಿಂಗ ಅಲ್ಲಿ ಐತಿ ನೋಡ ಅವ್ರ ಮನಿ ಅಂತ. ಈಸ್ ಹೇಳಿದ ಎತ್ತಿವಿದಂತ ಹಿಂಗ ಒಂದ್ ಕೈಲಿ ಅವ್ರ ಮನೆಗೆ ಹೋಗಿ ಹಿಂಗಿಲ್ಲ ಹೊರಗೆ ಹೋಗ್ಯಾರು ಬಡಿ ಇದಕ್ಕೆ ಹೋಗ್ಯಾರು ಬರ್ತಾರ ಕುಂಡ್ರಿ ನೀರು ಕೊಟ್ಟಾಕಿ ಅವ್ರ ಅವ್ವಾರ ಇದ್ರಂತೆ. ಹಂಗಾರ ಏನಾರ ನೀವು ಊಟ ಮಾಡ್ರಿ ನೀವು ಅಂತೇಳಿ ಒಂದು 4 ರೊಟ್ಟಿ ಕೊಟ್ಟ ಆ ಬಿಸಿ ಅದ್ರಾಗ ಹಾಕಿ ತಿನ್ನಪ್ಪ ಅಂತ ಕೊಟ್ಲಂತ. ಹೆಂಗ ತಿನ್ನೋದು ಕೂತ್ಬಿಟ್ಟದ ಯಪ್ಪ ಹಂಗ ಕುಂತಿ ತತಾ ಇಲ್ಲ ಅಂದಾಕಿ ಬಡ ಬಡ ಕೈಯಾಗ ಹಿಟ್ಟು ತಿಕ್ಕಿ ಖಾರದ ಬಿಸಿ ಎಣ್ಣೆ ಹಾಕಿ ಅದು ಖಾರ ಹಾಕಿ ಅದ್ರಾಗ ತಿನ್ನಪ್ಪ ನೋಡ್ಕೊಂತ ಕುಂತಂತ. ಅವಾಗ ಪಟಕ ಹಾಕ್ತಿದ್ರಲ್ಲ, ಪಟಕ ಜಂತಿ ಐತಿವಿ ಆ ಜಂತಿ ಬುಡಕ್ ಇಟ್ಲಂತಾಕಿ. ಊಟ ಗೀಟ ಮಾಡಿ ಪಟಕ ಹೋಗೋಣ ಜಯಂತಿನ ನೆಗುವಲ್ದ. ಏಯಪ್ಪ ತಡಿ ಅಂತ ಬಂದ್ ಹಗರ್ಕ ನೆಗು ತಂದು ತೆಗೆದು ಕೊಟ್ಲ. ಇವ್ರವ್ವ ಹೆಂಗದಾಳು ಇವ್ ಹೆಂಗದ ನಿನಗೆ ಎಲ್ಲಿ ಕುಸ್ತಿ ಸರಿ. ಇಂಥ ಮಂದಿ ಇತ್ತಂತ ಅವಾಗ ಹೇಳ್ತೀವಿ. ಎತ್ತ ತಾಕತ್ ಅವಾಗ, ಹೌದಿಲ್ಲ? ಈಗೆಲ್ಲಿ ಐತಿರಿ ಅಂತಾವೆಲ್ಲ. ಅವರು 4 ಕೊಡೋದು ಉಗ್ಗ ಬೆಣ್ಣೆ ಹಳದಿಂದ ಹಂಡೆ ಇವನ್ನ ಕಟ್ಕೊಂಡು ಇದಕ್ಕೆ ಕಟ್ಕೊಂಡು ಬಂದ ಇರ್ತದಂತ. ಚೊಟಕನಾಳದಾಗ ಅವ್ರು ಮಸ್ತರ್ಕಿ ಮಾಡ್ತಾರಲ್ಲ, ಅವಾಗಲ್ಲಿ ನೀರು ತರ್ಬೇಕಾದ್ರೆ ಬೆಣ್ಣೆ ಹಳ್ಕ ಹೋಗ್ಬೇಕು. ನೀರು ತರಕರು ಅಲ್ಲಿಗೆ ಹೋಗ್ಬೇಕಲ್ಲ. ಬೆಣ್ಣೆ ಹಳದಾಗ ಜಳಕ ಹೊಡೆದು ಬಂದ ಇಲ್ಲಿ ಉಗ್ಗ ಕಟ್ಕೊಂಡ್ಬಂದು ಬಳಸಾಕ ನೀರು ತರ್ತಿದ್ರು. ಏನ್ ಅಂದ ಕೈಯಾಗ ತಂದು ಹೋಗ್ಕೊಂಡು ದೊಡ್ಡ ತಾಕತ್ತ. ಅವಾಗ ಗೌಡಿಕೆ ಮಾಡುವಾಗ ಅವ್ರು ಗೂಳಿ ಪೀಡಾ ಕೊಡಾಕ್ತಿತ್ತಂತ. ಅದು ಎತ್ಗಳು ಕಟ್ಟಿದೆ ದನ ಒಗಿಯೋದು ಇದನ್ನು ಮಾಡಾಕ್ತಿತ್ತು. ಇವ್ರು ಗೌಡಿಕೆ ಮಾಡೋ ಗೌಡ್ರ ಮುಂದೆ ಬಂದು ಗೌಡ್ರ ಹಿಂಗೆ ಮಾಡತ್ತ ಬಂದಾಗ ಹೋದರ್ಲೇ ನಾನು ಅವ್ರು ಯಾರ್ದೋ ಹಿತ್ಲಾಗ ಬಂದಿತ್ತಂತ. ಹಗರ್ಕ ಹಿಂದ್ ಮಾರ್ಯಾಗ ಹೋಗಿ ಬಾಲ ಹಿಂಗೆ ಕೈಯಾಗ ಸುತ್ಕೊಂಡು ದೊಡ್ಡ ಬಡಿಗೆ ತಗೊಂಡು ಬೇಲಿ ಜಿಗದ್ರ ಅದು ಕೂಡ ಅವರು ಜಿಗದಾರ ಬಡದ ಅದನ್ನ ನೆಲಕ್ಕೆ ಕೆಡವಿ ಅವರಿಗೆ ಸವಾಲ್ ತಗೊಂಡು ಹೋಗ್ಲಿ, ಇದನ್ನ ಊರ ಬಿಡಬೇಡ ತೊಂದ್ರೆ ಕೊಡ್ತೈತಿ ಬಡದ ಕೆಡವಿ ಅದನ್ನ ತಗೊಂಡು ಹೋದ ಕೊಟ್ಟಂತ ದಾಟ ಒಗ್ಯಾಕೈತಿ ಬಿಡು ದನಗಳನ್ನೆಲ್ಲ. ಅಷ್ಟೊಂದು ಪೌಲ್ ತಾಕತ್ತಿತ್ತು. ಏನ್ ಭಾರಿ ತಾಕತ್ತಿದ್ರ ಶಿವಾನಂದ ಅಜ್ಜ. ಏನ್ ಅಲ್ರಿ 5 ಶೇರ್ ತುಪ್ಪ ಕಪ್ಪಿಸ್ತಿದ್ರಂತ. ಆಕೈತೆ ನಮಗೆ 1 ಶೇರ್ ತಿಂದ್ರೆ ಹೇತ್ಕೊಂತ ಅಡ್ಡಾಡ್ತೀನಿ. ಹಂಗ ತಾಕತ್ ಅಂದ್ರ ಫಳ ಅವಾಗ ಅದ್ರ ಮ್ಯಾಗ ಕುಂತ ಫಳ ತುಂಬ್ತಿತ್ತಂತ ಶಿವಾನಂದ ಅಜ್ಜ ಅವ್ರು. ದೊಡ್ಡ ಸಂಗಪ್ಪನವ್ರು ಹೇಳ್ತಿದ್ರು, ನಾವು ನೋಡಿದ್ದೀವಪ್ಪ, ಹೆದರಿತಿದ್ವಿ. ಅವ್ರು ಇದನ್ನ ನೋಡಿದ್ರೆ ಹೆದರಿಕೆ ಬರ್ತಿತ್ತು. ಹಂಗ ಅಜಾನುಭಾವ ದೊಡ್ಡ ಆಳ ಶಿವಾನಂದ ಅಜ್ಜ. ಏನ್ ಅವಾಗೆಲ್ಲ ಎಂತಾವು, ಈಗೆಲ್ಲ ಎಲ್ಲಿದಾವ ಜವಾರಿ ಅನ್ನೋದು ಹೋಗೈತಿಲ್ಲ. ಅಲ್ಲ ಎಲ್ಲ ಹೈಬ್ರಿಡ್ ನಡೆದೈತಿ, ಎಲ್ಲಿ ಜವಾರಿ ಐತಿ. ಅದಕ್ಕೆ ಹೈಬ್ರಿಡೇಷನ್ ನಡೆಸಿಬಿಟ್ಟೇವೆಲ್ಲ. ಈಗ ವಿಶ್ರಾಂತಿ ಏನು ಹೈಬ್ರಿಡೇಷನ್ ಅಲ್ಲ, ಅದು ಸುಮ್ಮನೆ ಕಾಲು ಕಳೆದಿಕತ್ತೀವಿ ನೋಡ್ರಿ. ಗುಡ್ಡಕ್ಕಲ್ಲಿ ಹೊತ್ತಂಗೆ ಆಗೈತಿ ನಮ್ಮ ಬಾಳೆ ಎಲ್ಲ. ಮಹಾತ್ಮರೆಲ್ಲ ಎಲ್ಲಿ ವಿಶ್ರಾಂತಿಯನ್ನು ಹೊಂದಿದ್ರಿ ಅವರು? ತಮ್ಮೊಳಗೆ ತಾವು ಕಂಡುಕೊಂಡ್ರಿಲ್ಲ ಅವರು. ತನ್ನಲ್ಲಿ ಇದ್ದದ್ದನ್ನು ಮರೆತು ಅನ್ಯದರಾಗಿ ಹುಡುಕಿ ಸುಳ್ಳ ವ್ಯರ್ಥನೇ ಶ್ರಮ ಪಟ್ಟೆಲ್ಲ ಅಂತ. ತನ್ನಲ್ಲಿರುವ ಸುಖವು ಮರೆತು ಅನ್ಯದರಾಗ ಐತೆ ಅಂತ ತಿಳ್ಕೊಂಡು ಎಷ್ಟು ಜನ್ಮ ತಿರ್ಗಾಕೈತಿ. ಕಡಿಕ ಎಲ್ಲಿಗೆ ಬರುವುದು? ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ನೆಮ್ಮದಿ ನೋಡಿ.
ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದ ಚಿದಕಂಡ ರೂಪ ನಿಹನು. ಬೇಕಾದಷ್ಟು ಜನ್ಮ ತಿರುಗಿ ಕಡೆಗೆ ಇಲ್ಲಿಗೆ ಬರ್ಬೇಕು. ಬರ್ತಿ ಬಾ ನಮ್ಮ ಓಣಿಗೆ, ಸಿಗತಿ ಬಾ ನಮ್ಮ ಸಂದ್ರಿಗೆ ಅಂತ ಕಡೆಗೆ ಇಲ್ಲಿಗೆ ಬರ್ಬೇಕು. ಮೂಲ ಎಲ್ಲಿ ಎಲ್ಲಿ ಇಂದ್ರ ಬಂದಿ ಪುನಃ ಅಲ್ಲಿಗೆ ಬರ್ಬೇಕು ನೀ. ಅದಕ್ಕೆ ಹಿಂತಿರುಗು ಅಂತ. ಎಷ್ಟೆಷ್ಟು ಅದ್ರ ಹಿಂದಕ್ಕೆ ಸರ್ತಿ ಅಷ್ಟಷ್ಟು ನಿನಗೆ ಹಿತ ಅದ. ಈ ಹೊರಗಿನ ವ್ಯವಹಾರದಿಂದ ಹಿಂದಕ್ಕೆ ಸರ್ಕೋಯ್ದೆ. ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ ಅದಕ್ಕೆ ಹೇಳೋದು. ಹಿಂತಿರುಗು, ಇದು ಮುಂದೆ ಹೋಗಬೇಡ ಇನ್ನು ಅಂತ. ಇಂದ್ರಿಯಗಳ ಬೆನ್ನು ಎತ್ತಿ ಕೇಳೋ, ಎಷ್ಟೆಷ್ಟು ಮುಂದಕ್ಕೆ ಅಷ್ಟಷ್ಟು ದುಃಖದ ನೀನು. ಎಲ್ಲದರೊಳಗೂ ರುಚಿ ಹತ್ತುವುದು ಯಾವುದು? ನಮ್ಮ ಆನಂದದ ರುಚಿನ. ನಮಗ್ ಗೊತ್ತಿಲ್ಲದಕ್ಕೆ ಅದರಿಂದ ಸಿಕ್ತಿ ಅಂತ ತಿಳ್ಕೊಂಡು ಭ್ರಮ ಆಗೈತಿ ನಿನಗೆ. ಸಡುರಸದನ್ನಕ್ಕೆ ನಲಿದಾಡುವ ಜೀವಿ ಕಡು ಸುಖಗೊಂಡರೆ ಆ ಸುಖ ನಿನ್ನದಯ್ಯ ಅಂತ. ನಾಲಿಗೆ ಮ್ಯಾಗ ಸುಖ ತೋರ್ದತ್ತೆಲ್ಲ ಏನಾರ ತಿನ್ನು ಅನ್ನೋದ್ರಿಂದ ಆ ಸುಖ ಎಲ್ಲಿದ ಅದು? ನಿನ್ನ ಆನಂದನ ನಿನ್ಗೆ ಅನುಭವ. ಅದ್ರಾಗ ಜ್ವರ ಸುಖ ಜರ್ ಇದ್ರೆ ಅವು ಬ್ಯಾಸರಕ್ಕವ. ಮೊದಲೇ ತುತ್ತಿನಲ್ಲಿ ಇದ್ದಂಥ ರುಚಿ ಕೊನೆ ತುತ್ತಿಗೆ ಉಳಿದಿಲ್ಲ, ಅದು ವಾಯಿಗೆ ಕಾಣಿಸ್ತದೆ. ಅದು ಯಾಕ ಆ ಸುಖರೂಪ ಅದು ಹೊಡಿಯಲ್ಲ. ಸುಖ ಹೆಚ್ಚಿಗೆ ಆಕೈತಿ ಅಂದ್ರೆ ವಾಯಿಗೆ ಕಾಣಿಸ್ತದೆ. ಅದು ಸುಖರೂಪ ಅಲ್ಲ. ಅಲ್ಲಿ ಮನಸ್ಸು ನಿಶ್ಚಲ ಆಗಿರ್ತೈತಿ. ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತದೆ. ಅಲ್ಲಿ ವಿಷಯ ಅನಿಸೋದಿಲ್ಲ, ಅಲ್ಲಿ ಸುಖ ಅನಿಸ್ತದೆ. ಮನಸ್ಸು ನಿಶ್ಚಲ ಆದಾಗ. ಮನಸ್ಸು ಚಂಚಲ ಆದಾಗ ದುಃಖ ಆಕೈತಿ. ಮನಸ್ಸು ಯಾಕೆ ಚಂಚಲಕೈತಿ ಅಂದ್ರೆ ಬೇಕಾದದ್ದು ಸಿಗ್ಲಿಕ್ಕೆ ಅಂದ್ರೆ ಚಂಚಲಕೈತಿ. ಮನಸ್ಸಿನ ಚಂಚಲತೆಗೆ ಕಾರಣ ಏನು? ಇಲ್ಲದಲ್ಲಿ ಹುಡುಕಾಕತೈತೆ ವಿಷಯ ವಸ್ತುಗಳಲ್ಲಿ. ಅದಕ್ಕೆ ಚಂಚಲಕೈತಿ ಮನಸ್ಸು. ಬೇಕಾದದ್ದು ಸಿಕ್ತ ಅಂದ್ರೆ ಮನಸ್ಸು ಚಂಚಲ ಆಗುತ್ತೆ. ಇಂಥಲ್ಲೇ ಐತನೋ ತಿಳುವಳಿಕೆ ಆದಾಗ ಮನಸ್ಸಲ್ಲಿ ನಿಶ್ಚಲ. ನಿನ್ನೊಳಗೈತನೋ ಸರಿಯಾದ ತಿಳುವಳಿಕೆ ಮಾಡ್ಕೋ, ಅಲ್ಲಿ ಮನಸ್ಸಿನ ಹರಿದಾಟ ಬಂದಾಕೈತಿ. ಆನಂದದ ಸಿಕ್ಕುಲೆ ಮನಸ್ಸಿನ ಹರಿದಾಟ ಬಂದಾಕೈತಿ. ಬೇಕಾದ ವಸ್ತು ಸಿಕ್ಕುಲೆ ಹರಿದಾಟ ಬಂದಾಕೈತಿ. ನಿನ್ನಲ್ಲೇ ಐತೆ ಅನ್ನೋದು ಅದಕ್ಕೆ ಖಾತ್ರಿ ಮಾಡ್ಕೊಡ್ಬೇಕು. ನಾನು ಸುಖ ಸ್ವರೂಪ ಇದ್ದೇನೆ. ಆ ತಿಳುವಳಿಕೆ ಅದಕ್ಕೆ ಅಭ್ಯಾಸದ ಮುಖಾಂತರ ಅದಕ್ಕೆ ಖಾತ್ರಿ ಮಾಡಿಕೊಟ್ಟೆ ಅಂದ್ರೆ ಎತ್ತು ಹೋಗುವುದಿಲ್ಲ ಮನಸ್ಸು. ಮನಸ್ಸು ಆತ್ಮಭಾವ ಆನಂದದ ಭಾವದೊಳಗೆ ನಿಲ್ಲಕ್ಕೆ ಪ್ರಯತ್ನ ಮಾಡ್ತದೆ. ನಾನಾ ಅದೇನೋ ನಿನಗೆ ಅವಾಗ ಜ್ಞಾನಕ್ಕೈತೇನೆ. ನನ್ನ ಬಿಟ್ಟು ಅದಿಲ್ಲ ಇಲ್ಲ, ನಾನು ಆನಂದ ಸ್ವರೂಪ ಇದ್ದೇನೆ ಅಂತ. ನಿನ್ನ ಬಿಟ್ಟು ಆನಂದ ಇಲ್ಲ. ಆ ವಸ್ತುಗಳಲ್ಲಿ ಜಾರಿದ್ರೆ ಆ ವಸ್ತು ಬೇಸರ ಆಗಬಾರ್ದಾಗಿತ್ತು. ಮತ್ತು ಅವು ಇಲ್ಲದಾಗ ನಮ್ಗೆ ಆನಂದ ತೋರ್ಬಾರ್ದಾಗಿತ್ತು. ಇದ್ದಾಗ ಯಾವೂ ಇಲ್ಲ ಅಲ್ಲಿ. ಅವಾಗ ಆರಾಮಿದ್ದೇವೆ, ಸಂಕಟದಾಗಿದ್ದೀವಿ ಅಂದ್ರೆ ಇವ್ಯಾವೂ ಇಲ್ಲಲ್ಲ. ಹೊರಗಿನ ಯಾವ ಸುಖ ಕೊಡುವ ವಸ್ತು ಅಂತ ನೀ ತಿಳ್ಕೊಂಡೇ ಇಲ್ಲ. ಬಾಹ್ಯದಲ್ಲಿ ನೋಡು, ಕೇಳು, ಮೂಸಿ ನೋಡು, ಮುಟ್ಟು ಯಾವ ಇದ್ದವನ ಇಲ್ಲಿ. ಇವು ಯಾವ ಇಲ್ಲೂ ನಮ್ಗೆ ಅನುಭವ ಬರ್ತದೆ. ಆ ಸುಖ ಎಲ್ಲಿದೆ ಹಂಗಾರೆ? ಆರಾಮಿದ್ದೆ ಅಂತ ಹೇಳ್ತೀಯಲ್ಲ, ಹಂಗಾರೆ ಇವು ಎಲ್ಲ ಇಲ್ಲೂಲ್ಲೇ ಹೆಂಗೆ ಆರಾಮಿದ್ದಿ? ಇವನ್ನ ಅವಲಂಬಿಸಿ ಸುಖ ಹೊಂದಬೇಕಂತ ಭ್ರಮ ಆಗೈತಿ ನಿನಗೆ. ಮೊದಲ ವಿಷಯ ಜಗತ್ತಿನ ವಸ್ತುಗಳು ಮೊದಲು ಆನಂದದ ಗೊತ್ತಿದ್ರ ಮುಖಾಂತರ ಗೊತ್ತಾಗೈತಿ ನನಗೆ. ಯಾವ ಇದ್ದು ಅಲ್ಲಿ ಅಲ್ಲಿ ಹೆಂತಿತ್ತು, ಏನು ಗಂಡಿತ್ತು, ಶರೀರ ಇತ್ತು, ತಿನ್ನು ಯಾವ ಇದ್ದವನ ಅಲ್ಲಿ ನಡಬರ್ಕ ಬಂದು ವಸ್ತುಗಳು ಸುಖ ಕೊಡ್ತಾವನು ನಿನಗೆ. ಮೂಲ ಇದ್ದ ವಸ್ತು ನೀನ ಸುಖ ಸ್ವರೂಪ ಇದ್ದೀನ ಮರ್ತಿ. ಅದನ್ನ ನೆನಪಿಗೆ ತಗೋ. ಪ್ರಥಮ ಅನುಭೂತಿ ಅಂತ ಅದಕ್ಕೆ ಕರೀತಾರೆ. ಮೊಟ್ಟ ಮೊದಲಿಗೆ ಅನುಭವ ಬಂದದ್ದು ಅದು ನಿನಗೆ. ಎಲ್ಲಾ ಜೀವಿಗಳಿಗೆ ಗೊತ್ತಾದದ್ದು. ಅದನ್ನ ಆಧಾರದ ಮೇಲೆ ಎಲ್ಲ ಆನಂದವನ್ನು ಬೇಡ್ತಾವ. ಆನಂದ ಗೊತ್ತಿರ್ಲಿಲ್ಲ ಅಂದ್ರೆ ಯಾವ ಜೀವಿ ಆನಂದ ಬೇಡ್ತಿದ್ದಿಲ್ಲ. ಎಲ್ಲಿ ಗೊತ್ತಾಗೈತೆ ಅನ್ನೋದನ್ನ ನಾವು ಮರ್ತೇವೆ. ಅದನ್ನ ನನ್ನಲ್ಲೇ ಐತೆ ಅನ್ನೋದು ಮರ್ತೇವೆ. ಅದನ್ನು ಪುನಃ ಮೊದಲಿನ ಸ್ಥಿತಿ ಕಡೆಲ್ಲ ಕೊಟ್ಟಾಗ ಅವಾಗ ಪ್ರಥಮಾನುಭೂತಿ ಮರಳದ ಹೊರತು ಸಮಾಧಾನ ಶಾಂತಿ ನಿನಗೆ ಸಿಗುವುದಿಲ್ಲ. ಈ ತೋರಿಡುವಂತ ವಸ್ತುಗಳು ಬೆನ್ನು ಹತ್ತಿ ನೀನು ಯಾರು ಹೇಳಿದ್ರೆ ನಿಮಗೆ ಸುಖ ಕೊಡ್ತಾವಂತ ಮನಸ್ಸು ತನಗೆ ಭ್ರಮ ಆಗೈತೆ. ಅವು ಸುಖರೂಪ ಅನ್ನೋದು ಭ್ರಾಂತಿ ಹೇಳ್ಕೊಂಡೈತೆ. ನಿಜವಾಗಿ ನೋಡಿದ್ರೆ ಅವು ಸುಖರೂಪ ಅಲ್ಲ. ಹಂಗಾಗಿ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಅವ್ನು ಗಳಿಸಿದವ್ರೆಲ್ಲ ಆರಾಮದಾರನ್ನ ಕೇಳ್ರಂಗಾರ ಗಳಿಸಿದವ್ರು. ಸುಖ ನಿನ್ನಲ್ಲಿ ಐತಿ, ನಿನ್ನ ಒಳಗ. ಎಲ್ಲಿ ಈ ದೇಹದೊಳಗಲ್ಲ, ನಿನ್ನೊಳಗ. ನೀನ ಬೇರೆ, ಈ ದೇಹನ ಬೇರೆ. ಯಾವಾಗಲೂ ಇದ್ದ ವಸ್ತು ನೀನು. ಅದು ಸುಖರೂಪ ಆದದ್ದು. ನಿತ್ಯವಾದದ್ದು ಯಾವ್ದೈತಿ, ಎಲ್ಲವನ್ನ ಯಾವ್ದು ಅರಿತೈತಿ ಅದು ಸುಖರೂಪವಾದದ್ದೈತಿ. ಅರಿವಿಸ್ಕೊಳ್ಳೋದು ಮತ್ತು ಅನಿತ್ಯವಾದದ್ದು ಎಲ್ಲ ಸುಖರೂಪ ಅಲ್ಲ. ಅವು ಜಡ ವಸ್ತುಗಳು. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವ್ದು ಯಾವಾಗಲೂ ಐತಿ, ಎಲ್ಲವನ್ನ ಅರಿತಕ್ಕಂಥದ್ದೈತಿ ಅದು ಸುಖರೂಪ. ಅದ ನೀನದಿ ಅಂತ. ನೀ ಯಾವಾಗಲೂ ಇದ್ದವ. ಇವೆಲ್ಲ ನಡಬರ್ಕ ಹೋಗ್ಯಾವ. ಇವು ಯಾವ ನಿನಗೆ ಸುಖ ಶಾಂತಿಯನ್ನು ಕೊಡುದಿಲ್ಲ ಅನ್ನೋದನ್ನ ವಿಚಾರದಿಂದ ನೀನು ಗಟ್ಟಿ ಮಾಡ್ಕೋಬೇಕಾಗಿ.
ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಯಾವುದು ಅನ್ನೋ ವಿಚಾರ ನಿನ್ನಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡಿ. ಈ ತೂರೆಡುವಂಥ ವಸ್ತುಗಳು, ನಡಬರ್ಕ ಬಂದು ನಡಬರ್ಕ ಕೆಟ್ಟು ಹೋಗುವಂಥ ವಸ್ತುಗಳು ಅವು ಸುಖರೂಪ ಅಲ್ಲ. ಈ ಶರೀರ ಸುಖರೂಪ ಅಂತ ಇದು ವಿಕಾರ ಆಗಿ ನಾಶಿಯಾಗಿ ಹೋಗುದು. ಇದರಾಗಿ ಏನು ಸುಖ ಕೊಟ್ಟೈತಿ ನಿನಗಿದು? ನಾವು ತಿಳ್ಕೊಂಡೇವಿ ಇದು ಸುಖ ಕೊಡ್ತೈತಿ ಅಂತ, ಭ್ರಮ ಆಗೈತಿ ನಿನಗೆ. ಈ ಶರೀರ ಸುಖ ಕೊಟ್ಟು ಬಿಟ್ಟಿದ್ರೆ ಶರೀರ ಧಾರಣ ಮಾಡಿದವ್ರು ಎಲ್ಲರೂ ಸುಖ ಹೊಂದ್ಬಿಡ್ತಿದ್ರು. ಈ ಶರೀರದಾಗ ಸುಖ ಐತೇನೋ ನೋಡ್ಕೊಂಡು, ಶರೀರ ಸಂಬಂಧ ತಪ್ಪಿದಾಗ ನೀ ಆರಾಮದಿಯೋ, ಶರೀರ ಸಂಬಂಧ ಇದ್ದಾಗ ಆರಾಮದಿಯೋ. ದಿನನಿತ್ಯ ನಮ್ಗೆ ಅನುಭವದ ಇದು. ಈ ಹೆಚ್ಚಾಗಿ ಶರೀರ ಭಾವ ಇಲ್ಲ, ಅವಾಗ ಸಂಕಟ ಐತೇವೇನು ಆರಾಮ ಐತೇವೆ ನಿನಗೆ? ಶರೀರ ಭಾವ ಬಂದ ಕೂಡಲೇ ಹತ್ತಿ ನೋಡ್ರಿ ಇದ್ರ ಸಂಕಟ. ಎಷ್ಟು ಆರ್ಭಾರ ಹಿಡಿಬೇಕಾಗತ್ರಿ ಇದ್ರದ್ದು. ಅದಕ್ಕೆ ದೇಹ ಭಾವ ನಡೆಯ ದುಃಖದ ಕೇಡು ಅಂದ್ರೆ ಮೊದಲು ಈ ದೇಹದ ಸಂಬಂಧವನ್ನು ತಪ್ಪಿಸ್ಕೊ. ಆರಾಮಿರ್ಬೇಕನ್ನ ನಾವು ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರು ವಿಚಾರದಿಂದ. ಇದನ್ನು ಹೊರ್ಲಾಕೊಂಡು ಸಾಯುದಲ್ಲ. ಮತ್ತೆ ಶರೀರ ಸಂಬಂಧ ತಪ್ಪಿಸ್ಕೋದು ಅಂದ್ರೆ ಅದು ವಾಸನ ಹಂಗ ತಿರ್ತೈತಿ. ಮತ್ತೆ ಅದೊಂದು ಪಿಸಾಚಾಗಿ ತಿರುಗು ಪಾಳೆ ಬರ್ತೈತೆ ಅದು. ಇದನ್ನ ಆತ್ಮಹತ್ಯೆ ಮಾಡ್ಕೊಂಡೆ ಅಂದ್ರೆ ಯಾಕ್ರಿ ಇದನ್ನ ಕೆಡಿಸಿದೆ ಅಂದ್ರೆ ಅಂತ ಏನಾದ್ರು ಸಂದರ್ಭ ಅನುಕೂಲ ಮಾಡ್ಕೋತಾರಿಲ್ಲ, ಆತ್ಮಹತ್ಯೆ ಎಣ್ಣೆ ತಗೋತಾವು, ಜೂರ್ಲು ಹಾಕೋತಾವು. ಅದರಿಂದ ಪಿಸಾಚಾಗಿ ತಿರುಗು ಪಾಳೆ ಬರ್ತೈತಿ. ಆತ್ಮಹತ್ಯೆ ಮಹಾಪಾಪ, ಅದನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಜೀವಂತ ಇದ್ದಾಗ ಇದ್ರ ಸಂಬಂಧ ವಿಚಾರದಿಂದ ಸಂಬಂಧ ತಪ್ಪಿಸ್ಕೊಂಡ ಆರಾಮಿರಾಕ್ ಬರ್ತೈತಿ. ಇಂಥದನ್ನ ಹಾಳು ಮಾಡಿದ ಪಾಪಕ್ಕೆ ಗುರಿ ಅದೆಲ್ಲ ನೀನು. ಮನುಷ್ಯ ಎಂತ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿಯಪ್ಪ. ವಿಷಯದ ಆಶಾ ಸಂಬಂಧ ಎಲ್ಲ ಅವ್ಯವಹಾರ ಮಾಡಿದ ವಿಷ ತಗೊಂಡು ಹೋಗ್ಬಿಟ್ರೆ ತೀರ್ಥಪ್ಪ ಎಲ್ಲ ಸಾಲ ಮನ್ನಾ ಆಗ್ಬಿಡ್ತೈತಿ ಅಂತ. ಹೌದಿಲ್ಲ? ಏನಾರು ಮಾಡ್ತೀವಿ ಎಂಥವೆಲ್ಲ ಹುಚ್ಚರಾಟ ಮಾಡಕ್ ಹೋಗ್ಬೇಡ. ಇದನ್ನ ಶರೀರ ಜೀವಂತ ಇದ್ದಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ಇದ್ರ ಅನುಭವ ಮಾಡ್ಕೊಂಡಾಗ ಸುಖ ನಿನಗೆ. ಸತ್ತ ಮ್ಯಾಗದು ಆಗುದಲ್ಲ. ಇದು ಶರೀರ ಕೊಂದ್ರದು ಸಿಗುದಲ್ಲ. ಶರೀರ ಇದ್ದಾಗ ಇದು ಕೆಲಸನ ಮಾಡ್ಕೋಬೇಕು. ಶರೀರ ಜೀವಂತ ಇದ್ದಾಗ ಜೀವನ್ ಮುಕ್ತಿಯನ್ನು ಹೊಂದು ಪ್ರಯತ್ನ. ಸತ್ತ ಮೇಲೆ ಎತ್ತನದ ಮುಕ್ತಿ, ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿಯಂದ ಸರ್ವಜ್ಞ. ಮೊದಲ ಇದನ್ನ ತಿಳ್ಕೊ. ಶರೀರ ಹೋಗೋಕ್ಕಿಂತ ಮೊದಲ ದೌಡು ಮಾಡ್ಕೋ ಕೆಲಸ. ಯಾವತ್ನಾಗ ಇದು ದಾಳಿ ಬರ್ತೈತೆ ಹೇಳಕ್ ಬರ್ತದೆ. ಇದು ಬರೋಕ್ಕಿಂತ ಮೊದಲು ನಮ್ ಕೆಲಸ ಮಾಡ್ಕೋಬೇಕು ನೋಡ್ರಿ. ನಾವು ಖಬರ್ಗೆ ಇಟ್ಕೊಂತ ಬಿಟ್ಟೇವಿ ಇದನ್ನ. ಇನ್ನ ಹಂಗೆ ಇರ್ತೇವೆ. ಈ ಶರೀರ ಇರುದಿಲ್ಲ. ಇದು ಹೇಳದ ಕೇಳದ ಕೈ ಕೊಟ್ಟು ಹೋಗೈತಿ. ಮೊದಲು ಮಾಡ್ಕೋ. ನಿನ್ನ ಯಾವಾಗಲೂ ಆತ್ಮಚಿಂತನದಾಗ ಅಭ್ಯಾಸದಾಗ ಇದ್ದೆ ಅಂದ್ರೆ ಇದರಿಂದ ಪಾರಾಗಬಹುದು ನೀನು. ಇಲ್ಲ ಅಂದ್ರೆ ಬರೇ ವಿಷಯ ಚಿಂತನದಾಗ ಕಾಲ್ ಕಳೆದಂತ ಏನ್ ಮಾಡೋದು? ಅಯ್ಯೋ ಯಪ್ಪ ಏನ್ ಎಂತಾದ್ರು ಬಂತು ನನಗಿದು, ಹೆಂಗ್ ಹೋಗ್ಲಿ ಅಂತ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂದತಿ. ಹೋಗಾಕ ಅಲ್ಲಿ ಅಂತಿ ಅಳಾಕ್ ಶುರು ಮಾಡ್ತೀಯ. ಮೊದಲೇ ಇದ್ರ ಸಂಬಂಧ ತಪ್ಪಿಸ್ಕೊಂಡಿದ್ದ ಹೋದ್ರೆ ಹೋಗಲಿ ಬಿಡವ, ನನಗದಕ್ಕೂ ಸಂಬಂಧನೇ ಇಲ್ಲ, ನನ್ನ ಬಿಟ್ಟು ಅದು ಹೊಕ್ಕೈತಿ ಅಂತ ಹೇಳಿದಿರ್ತಾನ ನಾವು ವಿಚಾರವಂತ. ನಾವು ಹೊಕ್ಕೇನು ಯಪ್ಪ ಅಂತ ನಾವು ತಿಳ್ಕೊಂಡಿವಿ. ಹೋಗೋದು ನೀನಲ್ಲೋ, ಯಾವ್ದು ಬಂದೈತಿ ಶರೀರ ಬಂದೈತಿ ಅದು ಹೊಕ್ಕೈತಿ. ಯಾವಾಗಲೂ ಇದ್ದಾವ ನೀನು ಅನ್ನೋದನ್ನ ಅನುಭವದಿಂದ ನೀ ಮೊದಲೇ ಖಾತ್ರಿ ಮಾಡ್ಕೊಂಡಿದ್ದೆ ಅಂದ್ರೆ ಈ ಅಭ್ಯಾಸದ ಮುಖಾಂತರ ನಿನಗೆ ಬಾಧೆ ಹಾಕಿದ್ದಿಲ್ಲ. ಇಲ್ಲ ಬಾಧೆ ಪಡ್ತೀವಿ, ಅಯ್ಯೋ ಯಪ್ಪ ನಾನು ಉಳಿಸ್ಕೋರಿವ ಹೆಂಗಾರ ಮಾಡಿ ತೋರಿಸಿರುವ ನನ್ನ ಅಂತೇಳಿ. ಅದು ಆದ್ರೂ ನನಗೆ ಇರಾಕ್ ಬರ್ತೈತಿ ಅನ್ನೋದನ್ನ ಜೀವಂತ ಇದ್ದಾಗ ಖಾತ್ರಿ ಮಾಡ್ಕೋತೀನಿ. ಸಂಬಂಧ ತಪ್ಪಿಸ್ಕೊಂಡು ಧ್ಯಾನಕ್ಕೆ ಕೂತಾಗ ಇದು ಇಲ್ಲೇ ನಮ್ಗೆ ಇರಾಕ್ ಬರ್ತೈತಿ. ಏನು ಇದು ಶರೀರ ಹೊಕ್ಕೈತಿ ಬಂದೈತಿ, ಇದು ಹೊಕ್ಕೈತಿ, ಇದು ಇಲ್ಲೇ ಇರಾಕ್ ಬರ್ತೈತಿ ಅನ್ನೋದನ್ನ ಅನುಭವಗಳ ಕಂಡು ಹಿಡಿದ್ರು. ಅದಿಲ್ಲ ಹಂಗಿದ್ದಾಗ ನಾವು ಆರಾಮಿಗೆ ಬೇಕಾಗಿಲ್ಲ. ನಮ್ಗೆ ಆರಾಮಿರಾಕಿ ಈ ಶರೀರದ ಅವಶ್ಯಕತೆ ಇಲ್ಲ, ಜಗತ್ತಿನ ಯಾವ ಸಾಮಾನುಗಳ ಅವಶ್ಯಕತೆ ಇಲ್ಲ. ಇಲ್ಲೇ ಆರಾಮ್ ಇರಾಕ್ ಬರ್ತೈತಿ ಅನ್ನೋದನ್ನ ಆ ಸತ್ಯವನ್ನ ಕಂಡುಕೊಂಡ ಜಗತ್ತಿಗೆ ಬೋಧ ಮಾಡಿದ್ರು. ಅದನ್ನ ನಾವು ಮಾಡಬೇಕಾಗಿತ್ತು. ಇವು ತೋರಿಡುವಂಥ ವಸ್ತುಗಳನ್ನು ಅವಲಂಬನ ಮಾಡಿ ಅಂದು ಸುಖ ಹೊಂದವು. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಈ ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಅಂತ. ಕೆಟ್ಟು ಹೋಗೋದನ್ನ ಇದು ಶರೀರ ವಿಕಾರ ಆಗಿ ನಾಶ ಆಗೋದನ್ನ ಅವಲಂಬನ ಮಾಡಬೇಡದು. ಮತ್ತು ದುಃಖ ಕೊಡೋದನ್ನ ಇದು ಯಾರಿಗೂ ಕೊಟ್ಟಿಲ್ಲ. ತನ್ನ ಹಂತೇಲಿ ಏನೈತೆ ಅದನ್ನು ಕೊಡೋದು ಹೊರತು ನಾವು ತಿಳ್ಕೊಂಡದ್ದು ಅದು ಕೊಡೋದಿಲ್ಲ. ಯಾರಿಗೂ ಕೊಟ್ಟಿಲ್ಲ, ಅದು ಕೊಡೋದೂ ಇಲ್ಲ. ನಿನ್ನಿಂದಲೇ ನಿನಗೆ ಹಿತ ಐತೆ ಹೊರತು ಈ ದೇಹಾದಿಗಳಿಂದ ಅಲ್ಲ. ತೋರಿಡುವಂಥವು ನಿನ್ನನ್ನು ತಿಳ್ಕೊಳ್ಳೋಕೆ ಇದು ಸಾಧನದ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಕಲು ಧರ್ಮ ಅಂದ್ರೆ ಅದ ಶ್ರೇಷ್ಠವಾದಂತಹ ಧರ್ಮ ಅಂದ್ರೆ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋದು, ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ಕೋದ ಶ್ರೇಷ್ಠವಾದಂತಹ ಧರ್ಮ. ಅದಕ್ಕೆ ಕಲು ಧರ್ಮ ಅಂದ. ಇನ್ನು ಸಾಮಾನ್ಯ ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡದಂಗಿರೋದು.
ವ್ಯಾವಹಾರಿಕವಾಗಿ ಧರ್ಮಾಚರಣೆ ತೊಡಗೋದು, ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಅವ್ರಿಗೆ ಹಿತ ಮಾಡೋದು ಧರ್ಮ, ಅವ್ರಿಗೆ ಕೆಡಕ್ ಮಾಡೋದು ಅಧರ್ಮ, ಸಾಮಾನ್ಯ ಧರ್ಮ. ಇನ್ನು ವಿಶೇಷ ಧರ್ಮ ಅಂದ್ರೆ ಇದೆ, ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡೋದು ಒಂದು, ಅದನ್ನು ಹೊಂದಲಿಕ್ಕೆ ಇದು ಸಾಧನ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಶ್ರೇಷ್ಠವಾದಂತಹ ನಿನ್ನ ಸಚ್ಚಿದಾನಂದ ಇರುವನ್ನು ಹೊಂದಲಿಕ್ಕೆ ಇದು ಸಾಧನದ, ಅದಕ್ಕೆ ಇದನ್ನು ಕೆಡಿಸಬೇಡ ಅಂತ. ಅದು ಪ್ರಸಾದಕ್ಕೆ ಬಂದ ಕಾಯವ ಕೆಡಿಸಲಾಗದು. ಪ್ರಸಾದ ಅಂದ್ರೆ ಇದಕ್ಕೆ ಅಂತಾರ, ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಶೋಪಜಾಯತೆ. ಎರಡಷ್ಟೂ ದುಃಖ ಇಲ್ಲದಂತ ಸ್ಥಿತಿಯನ್ನು ಹೊಂದದು ಆ ಪ್ರಸಾದ. ಅದನ್ನ ಇಟ್ಟು ಮಹಾತ್ಮರೆಲ್ಲ ಹೇಳಿ ತಾವು ಅದನ್ನು ಹೊಂದಿ ತೋರಿಸಿ ಹೋಗ್ಯಾರ. ಅವ್ರು ಇಟ್ಟು ಹೋದ ಪ್ರಸಾದ ತಗೋಗ್ತಾ ಇರಲಿಲ್ಲ ನಾವು, ಅವ್ರ ಗಂಟೆ ಅವ್ರ ಹೆಸರಿನ ಮ್ಯಾಗ ಗಂಟು ಹೊಡೆಯಾಗ್ತಾ ಇರೋದೆವು. ಹೌದಲ್ಲ, ಇದು ಬಾಯಿಲೆ ಉಂಡದ್ದು ಪ್ರಸಾದ ಅಲ್ಲ, ಅದು ಮೂಟೆ ಹಾರಿಸಿ ಬರ್ತೀವಿ ಮುಂಜಾನೆ ಎದ್ದು. ಕಿವಿಲೆ ಉಂಡದ್ದು ಇದು ಪ್ರಸಾದ, ಪ್ರಾಸಾದಿಕ ವಾಣಿ, ಅದನ್ನು ಶ್ರವಣ ಮಾಡು. ಹೌದು, ಕರ್ಣ ಪ್ರಸಾದ ಅಂತ ಅದಕ್ಕೆ ಅಂತಾರ. ಹೌದಿಲ್ಲ, ಕರ್ಣ ಪ್ರಸಾದ ಕೂಡ ಬಂದಾಗ ಕಾಲು ತೊಳೆದು ನೀರಾಗ ಇವತ್ತಿ ಉಂಡಿ ಎದ್ದು ನೆನೆಸಿ ತಿನ್ನೋದಲ್ಲ, ಅದನ್ನ ಕೊಡ್ತಾರಿಲ್ಲೋ ಅಯ್ಯ ಅಪ್ಪಗಳು, ಅದನ್ನ ಕೊಟ್ರೆ ನಿನಗೇನು ಇದಾಕೈತಿ. ಅದರಿಂದ ಇವತ್ತಿ ಉಂಡಿ ಅದ್ರಾಗ ಎದ್ದು ಕಾಲು ಎಲ್ಲೆಲ್ಲಿ ಅಡ್ಡಾಡಿ ಬಂದಿರ್ತಾರೋ ಏನೋ, ಕಾಲಾನು ಸಹಿತ ಹಾಕೊಂಡ್ ಬರುದಿಲ್ಲ. ಯಾಕ್ರಿ, ಹಂಗಟ್ ಹಿಂಗಟ್ ನೀರು ಗೊಜ್ಕೊಂಡವ ಅಲ್ಲಿ ಕಾಲು ತೊಳೆದು ನೀರು ಕುಡಿದು ತೀರ್ತಿರ್ತ ಸ್ವಾಮಿಗಳು ತೀರ್ಸಿರೋದು. ಸಿಟ್ಟು ಬರ್ತೈತಿ ಹೇಳಿರಿ ನೀವು, ಅದನ್ನ ಮಾಡ್ಕೊತ ಕುಂತ ಬ್ರಹ್ಮನಿಷ್ಠರು ಹೇಳುವಂತ ವಿಚಾರ ಅದನ್ನ ಪ್ರಸಾದ ತಗೊಳಕ್ತಾ ಇರಲಿಲ್ಲ. ಈ ಹಾಡಿಸಿ ಹೋಗೋದನ್ನ ತಗೊಂಡು ಏನ್ ಮಾಡೋ, ಅದನ್ನು ಎಷ್ಟು ತಿಂದ್ರು ಮತ್ತು ಅದ ಇದಾಗುದನಲ್ಲ. ಯಾಕ್ರಿ, ಮೂಟಿ ಹಾರಿಸಿ ಬರ್ತೀವಿ. ಅದು ಇದು ಅಮೃತ ಕತೆ, ಕಿಮಿಲೆ ಉಂಡದ್ದು ಬಾಯಿಲೆ ಉಂಡದ್ದು ನರಕ ಕತೆ. ಪ್ರಸಾದ ತಗೊಂಡು ಹೋರಿ ಅಂತಾರೆ. ಪ್ರಸಾದ ಅಂದ್ರೆ ಇದಕ್ಕಂತ, ಅದು ಊಟ ಮಾಡ್ಕೊಂಡು ಹೋರಿ ಅಂತಿದ್ರು. ನಿರಂಜನ ಹಬ್ಬಗಳು ಪ್ರಸಾದ ಅನ್ಬೇಡ್ರಿ, ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ರಿ ನೀವು. ಪ್ರಸಾದ ಅಂದ್ರೆ ಇದು, ಇಷ್ಟೋ ಮಠ ಹೇಳಿದ್ದೀರಿ ಪ್ರಸಾದ. ಇದನ್ನ ಕೇಳೋದ್ರಿಂದ, ಇದನ್ನ ನಾವು ಅನುಭವಕ್ಕೆ ತಗೋದ್ರಿಂದ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತೆ ನಾವು. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಶೋಪಜಾಯ. ಇದು ಇದನ್ನು ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಿಕ್ ಬರ್ತೈತಿ. ಅದಕ್ಕೆ ಪ್ರಾಸಾದಿಕ ವಾಣಿ ಅಂತ, ಅನುಭವಿಗಳಿಗೆ ಹೇಳಿದಂಥ ಮಾತುಗಳು ಪ್ರಾಸಾದಿಕ ವಾಣಿಯ ಅಮೃತ ವಾಣಿಗಳು ಅಂತ. ಅದ್ರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಮಗೆ ಇದು ಮಾರ್ಗ ಸಿಗ್ತೈತಿ. ಅಭ್ಯಾಸ ಶ್ರವಣದ ಬಲ ಜೋರಾದ್ರೆ ಮನನ ಕೇಳಿಸ್ತೈತಿ, ಮನನದ ಬಲ ಜೋರಾದ್ರೆ ಅದು ನಿಧಿಧ್ಯಾಸನ ಆಕೈತಿ. ನಿಧಿಧ್ಯಾಸನ ಬಲ ಗಟ್ಟಿ ಆತಂದ್ರೆ ನಿನಗೆ ಸಮಾಧಿ ಹತ್ತಿ ಜ್ಞಾನೋದಯ. ಅವಾಗ ನಿನ್ನ ಕೆಲಸ ಮುಗ್ದಂಗ. ಸಮಾಧಿ ಹೊಂದದ ಹೊರತಾಗಿ ನನಗೆ ಜ್ಞಾನ ಆಗೈತೆ ಅನ್ನೋದು ಸುಳ್ಳು. ಸಮಾಧಿ ಜ್ಞಾನ ಸಂಜ್ಞೆ ಕಮ್ಮಂತ. ಅವಾಗ ನಿನ್ನ ಕೆಲಸ ಮುಗೀತು, ಮಾಡಬೇಕಾದದ್ದು ಏನೂ ಉಳಿಲಿಲ್ಲ ನಾ ಈ ಜಗತ್ತಿನೊಳಗೆ. ಅವಾಗ ಅವಾಗ ತೃಪ್ತಿ ಆಕೈತಿ. ಸಮಾಧಿ ಹೊಂದಿದಾಗ ನಿನಗೆ ತೃಪ್ತಿ. ಬರೀ ಮಾಹಿತಿ ಮಾಡ್ಕೊಂಡ್ರೆ ತೃಪ್ತಿ ಇರುವುದಿಲ್ಲ. ಬರೀ ಊಟದ ಮಾಹಿತಿ ಮಾಡ್ಕೊಂಡ್ರೆ ಉಂಡಂಗ ಆಕೈತೆ. ನೀನು ಅಡಿಗೆ ಮಾಡ್ಕೊಂಡು ಉಂಡಾಗ ತೃಪ್ತಿ ಆಕೈತಿ. ಹಂಗ ಸಾಧನದೊಳಗೆ ತೊಡಗಿ ಅದನ್ನ ಅನುಭವಕ್ಕೆ ಒಂದು ಸಮಾಧಿ ಹೊಂದಿದಾಗ ನಿನಗೆ ತೃಪ್ತಿ. ಅದಕ್ಕೆ ಅದನ್ನು ಮಾಡು, ಸಮಾಧಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡು, ನಿರಂತರ ಪ್ರಯತ್ನ. ಅದಕ್ಕೆ ಉದ್ದೇಶ, ಮನುಷ್ಯನ ಜನ್ಮದ ಉದ್ದೇಶನ ಅದ, ಹುಟ್ಟಿ ಬಂದದ್ದು ನಾವಿಲ್ಲಿ ಜ್ಞಾನ ಸಮಾಧಿಯನ್ನು ಹೊಂದಬೇಕಾಗಿ. ನಾವು ದಿನ ನಿದ್ದೆಯೊಳಗೆ ಅಜ್ಞಾನ ಸಮಾಧಿ, ಅದು ತಿಳಿಯಲೇ ಆರಾಮಿರುವುದು. ನಿದ್ದೆ ತಿಳಿದು ಆರಾಮಿರುವುದು, ಇದು ಸಮಾಧಿ, ಜ್ಞಾನ ಸಮಾಧಿ ಅಂತ. ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಹೊಂದಬೇಕಾಗಿ. ಇದು ಅಭ್ಯಾಸ ಬಲದಿಂದ ಇದು ಸಾಧ್ಯ. ನಿತ್ಯ ಅನುಭವಗಳ ಮುಖಾಂತರ ಅದನ್ನು ಕೇಳೋದ್ರಿಂದ, ಮನನ ಮಾಡೋದ್ರಿಂದ, ನಿಧಿಧ್ಯಾಸನ ಮಾಡೋದ್ರಿಂದ ಇದು ಸಾಧ್ಯ. ಅದಕ್ಕೆ ಇದನ್ನು ತಪ್ಪಿಸ್ಕೋಬೇಡ್ರಿಪ್ಪ. ಬಹಳ ಮಹತ್ವದ ಶ್ರವಣ ಅನ್ನುವಂಥದ್ದು. ನಿನ್ನ ಜೀವನದೊಳಗೆ ಏನಾರನೇ ಲಾಭ ಮಾಡಿಕೊಂಡು ವೇಳೆ ಅಂದ್ರೆ ಇದಾನು, ಇಂದಿನ ದಿನವೇ ಶುಭ ದಿನವು, ಇಂದಿನ ವೇಳೆ ಶುಭ ವೇಳೆ ಅಂತ. ಸುಮೂರ್ತೆ ಒಳ್ಳೆ ಮುಹೂರ್ತ ಇದು ಅಂತ. ಅದಿಲ್ಲ, ಒಳ್ಳೆ ವೇಳೆ ಸದುಪಯೋಗ ಮಾಡ್ಕೊಂಡದ್ದು ನಿನ್ನ ಜೀವ ಆಯುಷ್ಯದೊಳಗೆ ಸದುಪಯೋಗ ಮಾಡ್ಕೊಂಡು. ವೇಳೆ ಅಂದ್ರೆ ಇದೆ, ಉಳ್ಕಿದ ಬಾಳೆ ಚಿಂತನದಾಗ ಕಳೆದ ವೇಳೆ ಎಲ್ಲ ವ್ಯಾರ್ಥದು ಅಂತ. ಸುಮೂರ್ತೆ ಸಾವಧಾನ ಮಂತ್ರ ಅಂತಾರಿಲ್ಲ, ಅದರ ಅರ್ಥ ಏನು ಗೊತ್ತದ ನಿನಗೆ? ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಒಳ್ಳೆಯ ಸಮಯ ಅದು. ಮುಹೂರ್ತ ಅಂದ್ರೆ ಸಮಯ, ಅದಿಲ್ಲ. ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಇದು ಮನುಷ್ಯನ ವೇಳೆ ಬಹಳ ಸಮಯ ಒಳ್ಳೆಯದು. ಇದನ್ನ ರಾಮದಾಸರು ಲಗ್ನ ನಡೆದೈತಿ, ಅವ್ರ ಪುರೋಹಿತರ ಮಂತ್ರ ಅಣ್ಣಾಕತ್ತಾರ. ಅವ್ರ ಹಿಂದಿನ ಜನ್ಮದ ಏನ್ ನೆನಪಾತೋ ಏನೋ, ಅವ್ರ ಲಗ್ನ ಮಂಟಪದಿಂದ ಪರಾರಿ ಆಗಿಬಿಟ್ಟು. ರಾಮದಾಸ ಸ್ವಾಮಿ ರಾಮದಾಸ
ಸುಮೂರ್ತಿ ಸಾವಧಾನ ಅಂದ್ಬಿಟ್ರು ಅವರು. ಹಾ, ಒಳ್ಳೆಯ ಸಮಯ ಇದು ಸಮಾಧಾನ. ಅದು ಎಚ್ಚರಾಗಿನ್ನಂತ ಅಟೆನ್ಷನ್ ಅಂತಾರಲ್ಲ ನಿಮ್ಮಿದ್ರ, ಯಾಕ್ರಿ ಎಚ್ಚರಾಗಿನ್ನ. ಸುಮೂರ್ತಿ ಒಳ್ಳೆಯ ಸಮಯದ ಇದು ಬೆಳೆ ಕಳ್ಕೋಬೇಡ. ನೆನಪು ಬಂದ್ಬಿಟ್ಟತಿ, ಪರಾರಿ ಆಗ್ಬಿಟ್ಟು. ರಾಮದಾಸರ ಸ್ವಾಮಿ ರಾಮದಾಸರು ಇದ ಅಭ್ಯಾಸದೊಳಗೆ ತೊಡಗಿ ಪೂರ್ಣ ಆ ಸ್ಥಿತಿಯನ್ನು ಹೊಂದಿದ ನಂತರ ಎಷ್ಟೋ ದಿನಗಳವರೆಗೆ ತಮ್ಮ ಊರಿಗೆ ಬಂದ ಅಲ್ಲಿ ಅವರು ಭಿಕ್ಷಕ್ಕೆ ಬಂದಾರ. ಅವರು ಭಿಕ್ಷಾಟನ ಮಾಡಿ ಅವಾಗ ಅವ್ರ ಜೀವನ ಹಂಗ ಯಾರ ಮ್ಯಾಗೂ ಅವಲಂಬನ ಇರ್ತಿದ್ದಿಲ್ಲ. ಅವ್ರು ಏನ್ ಯಾರ ಮ್ಯಾಗೂ ಇಲ್ಲ, ಯಾರ್ದು ಬಿಡೇನು. ಹಸಿವೆ ಆದಡೆ ಭಿಕ್ಷಾನ್ನಗಳುಂಟು ಅಂದಾರಲ್ಲ, ಅವಾಗ ಭಿಕ್ಷಕ್ಕೆ ಹೋಗಿ ಅವನ ಹಾಕಿ ಜಠರಾಗ್ನಿ ಶಾಂತಗೊಳಿಸಿ ತಮ್ಮ ಅಭ್ಯಾಸದಾಗ ತೊಡಗ್ತಿದ್ರು. ಹಂಗೆ ಅವರು ಭಿಕ್ಷಕ್ಕೆ ಬಂದಾರ. ನೋಡೋನು ಈ ಊರಿಗೆ ಭಾಳ ದಿನ ಆಗೈತಂತ ಬಂದಾರ. ಅವ್ರ ಮನೆಗೆ ಬಂದಾರ. ಅವರು ಬಂದ ಅವ್ರ ಅಣ್ಣ ತಮ್ಮರು ಹೆಂಡ್ರು ಇವರೆಲ್ಲ ಬಂದ ಅವ್ರ ನೀಡಾಕ್ ಬಂದಾರ. ಈ ಮನ್ಯಾಗ ಇಂಥವ್ರ ಹೆಸರಿನ ತಾಯಿ ಅವ್ರು ಇದ್ರಲ್ಲ ಅದಾರನ್ರಿ. ಅದಾರಿ ಭಾಳ ಇದಾಗ್ಯಾರ, ಕ್ಷೀಣಾಗ್ಯಾರು. ಅವ್ರ ಚಿಂತೆ ಹತ್ಕೊಂಡು ಅವ್ರ ಮಗ ಒಬ್ಬ ಹೋಗ್ಯಾನಲ್ರಿ, ಅದಕ್ಕೆ ಚಿಂತೆ ಹತ್ತೈತಿ ಅವ್ರಿಗೆ. ತಾನ ಹೇಳ್ಯಾನ, ಹಂಗಾರೆ ನೀವು ಯಾರು ಅವ್ನ ಕರ್ಕೊಂಡು ಬರೀ ಹೇಳ್ತೇನೆ ಅಂದ್ರೆ. ಅವ್ರಮ್ಮ ಅವ್ರ ತಾಯಿಯವ್ರನ್ನ ಇವತ್ತು ಹತ್ತುವಲ್ದ ಎಲ್ಲಿ ಯಾರು ಅನ್ನೋದ ಗೊತ್ತು. ಅವನ ನಾವು ಏನು ಚಿಂತೆ ಹಚ್ಕೊಂಡು ಕುಂತೀಯಲ್ಲ, ಓಡಿ ಹೋಗ್ಯಾನಂತ. ಅದ ನಾನು ಅನ್ನೋದು ಇಲ್ಲೇ ಇದ್ದು ಬಿಡು ಅನ್ನೋದು. ಶರೀರ ಪ್ರಾರಬ್ಧ ಅದು, ಅಲ್ಲಿ ಇರ್ಬಾರ್ದು. ಇಲ್ಲಿ ಇದ್ದಿದ್ರೆ ನನಗಿದು ಹೊಂದಾನ ಹಾಕಿದ್ದಿಲ್ಲ. ಅದಕ್ಕೆ ರಮಣ ಮಹರ್ಷಿಗಳು ಹಂಗಾಗೈತಿ. ಅವ್ರ ತಾಯಿ ಇಲ್ಲೇ ಇದ್ದು ಬಿಡು, ಎಲ್ಲಿ ಹೋಗ್ಬೇಡ, ನೀನ ಬಾ ನನ್ನ ಹತ್ತಿಲ್ಲ ಅಂದ್ರ. ಅವ್ರು ಹಿಂದಗಡೆ ಅವ್ರ ಹಂತೇಲಿ ಬಂದು ಉಳ್ದಾಳಕ್ಕೆ. ಜನ ಅವಾಗ ಆಶ್ರಮ ಅಂದ್ಕೂಲೆ ಇಲ್ಲಿ ಹೆಣ್ಮಕ್ಳು ಇರಬಾರ್ದು ಅನ್ನೋ ಸಂಬಂಧ ಕೆಲವರು ಅಬ್ಜೆಕ್ಷನ್ ಮಾಡಾಕತ್ರಂತೆ. ಹಂಗಾರೆ ಇವ್ರು ತೊಂದ್ರೆ ಯಾರು, ನಾವು ಬೇರೆ ಕಡೆ ಹೋಗೋಣ ನಡಿ ಅಂತ ಅವ್ರ ತಾಯಿಯವ್ರನ್ನ ಕರ್ಕೊಂಡು ಹೊಂಟ್ರಂತ. ನೀವು ಆದ್ರೆ ಮತ್ತೆ ಇಲ್ಲಿ ಯಾರು ಅಂತೇಳಿ ಅವ್ರನ್ನ ಇರ್ಲಿ ಬಿಡ ಅಂತೇಳಿ ಅವಾಗ ಅಲ್ಗಮ್ಮಾಳ ಅಂತೇಳಿ ಅವ್ರ ತಾಯಿ ಅವ್ರದ್ದೊಂದು ಸಮಾಧಿನ ಮಾಡ್ಯಾರ ಅಲ್ಲಿ ಅವ್ರ ಇದ್ರ ಹತ್ರ ಬಾಜೆಕ್ ಮಾಡ್ಯಾರಲ್ಲ ತಾಯಿ ಅವರು ರಮಣ ಮಹರ್ಷಿಗಳು. ಅವರು ಭಿಕ್ಷಾಟನ ಮಾಡೇ ಹೋಗ ದಿನ ಅವ್ರು ಭಿಕ್ಷಾಟನ ಮಾಡೋದು ಅಂದ್ರೆ ಏನ್ರಿ, ಅವ್ರದ್ದು ಸ್ತೋತ್ರ ಅನ್ಕೋಂತ ರೋಡ್ ಹಿಡಿದು ಹೋಗ್ಬಿಡ. ಅವರು ಒಂದಷ್ಟು ಅವ್ರು ಬಳಗ ಶಿಷ್ಯರ ಬಳಗ ಇವರೆಲ್ಲವರು ಅವ್ರು ತಂದ ಅನ್ನ ಭಿಕ್ಷಾ ಏನಿರ್ತೈತಿ ಅವ್ರು ತಂದ ಅವ್ರ ಪಾತ್ರೆ ಒಳಗೆ ಹಾಕ್ತಿದ್ರು. ಅವ್ರ ಸ್ತೋತ್ರ ಅನ್ಕೋಂತ ಅವ್ರ ಒಂದು ರೌಂಡ್ ಹಾದು ಬಂದ್ರ ಅನ್ನ ಬಂದ್ರವ್ರು ಅಂತೇಳಿ ತಂದು ಹಾಕ್ತಿದ್ರು. ಮೊದಲಿನ ಪದ್ಧತಿ ಎಲ್ಲ ಆಯ್ತು. ರೋಣದೊಳಗೆ ಮಠದಾಗ ಸಹಿತ ಮೊದಲೇ ರೊಟ್ಟಿ ಮಠದ ಹೆಸರಿನ ಮ್ಯಾಗ ಬಡದೈತಿ, ಭಿಕ್ಷಕ್ಕೆ ಬರ್ತಾರೆ ಇವ್ರಂತ. ಹಂಗೆಲ್ಲ ಪದ್ಧತಿ ಇರ್ತಾವ. ಧರ್ಮ ಕೋರಾಣದಲ್ಲಿ ಭಿಕ್ಷಾ ಅಂತ. ಕೋರಾಣ ಅಂದ್ರೆ ಪಾಲು, ಧರ್ಮದ ಪಾಲು ಇದ್ರ ಕೊಡ್ರಿ ಅಂತ. ಧರ್ಮದಾಗಿನ ಪಾಲು, ಧರ್ಮದ ಪಾಲು ಅಂತ. ಧರ್ಮಕ್ಕೆ ಅನುಸಾರ ಅದಕ್ಕೆ ಪಾಲ, ಧರ್ಮದ ಪಾಲು. ನಿನ್ನ ಆದಾಯದ 10ನೇ ಭಾಗ ಧರ್ಮದ ಪಾಲು ಇರ್ತೈತಿ. ನಿನ್ನ ಒಂದು ವರ್ಷದಾಗ ಒಂದು 1,000 ರೂಪಾಯಿ ನಿನ್ನ ಆದಾಯ ಐತಿ ಅಂದ್ರೆ 100 ರೂಪಾಯಿ ಧರ್ಮಕ್ಕೆ ನೀ ಪಾಲು ಅದ. ನಿನ್ನಗೆ ರಕ್ಷಣೆ, ನಿನ್ನ ಸಂಬಂಧ ಅದ, ಡಿಪಾಸಿಟ್ ಅದ. ಧರ್ಮದ ಪಾಲು ನಿನ್ನ ಡಿಪಾಸಿಟ್ ಅದ. ಅದನ್ನು ಮಾಡ್ಕೊಂಡೇನ, ಪುಣ್ಯ ಏನಾರ ಗಳಿಸಿದೇನ? ಧರ್ಮವನ್ನು ಮಾಡಿರು, ನಿನ್ನ ಡಿಪಾಸಿಟ್ ಮಾಡ್ಕೊಂಡಿಲ್ಲ ನೀನು. ಅದಿಲ್ಲ ಮಂದಿಗಿಟ್ಟ ಕಾರ್ಯ ಅದಕ್ಕೆ ಬಂತಿ, ನಿನಗೆ ಕೊಟ್ಟದ್ದನ ನಿನಗೆ ಬರ್ತೈತಿ. ಅದಕ್ಕೆ ಧರ್ಮ ಪರಿಪಾಲನೆ ಮಾಡೋರು ಯಾರದೇವ್ ನಾವು ಅದ್ರ ಕಡೆ ಲಕ್ಷ್ಯ ಇಲ್ಲ. ಕೊಡಾಕ್ ಹೆಂಡ್ರು ಮಕ್ಕಳು ಗುಜರಾನಿಗಿಟ್ಟು ಅಂದ್ರೆ ಸತ್ತು ನಾಳೆ ಯಾರು ನೀನು ಹೊಳ್ಳಿ ನೋಡುದಿಲ್ಲ. ಅದಕ್ಕೆ ಆ ಮಕ್ಕಳು ಮರಿಗೆ ಆಸ್ತಿ ಮಾಡಿ ಇಡಬಾರ್ದು ಅಂತಿದ್ರು. ಅದು ಒಂದು ಪಾಪನ ನಿನಗೆ ಬೇಕಾದ್ರೆ ಮಾಡ್ಕೋತಾರ ಅವರು. ಅದು ನೀ ಅದಕ್ಕೆ ಬಂದಿ ನೋಡ್ಕೋ. ಅದಾರಿಪ್ಪ ಮಕ್ಕಳು ಮರಿ ಅದ ಇನ್ನೂ ಆಗಿರ್ತಾವ. ನಾವು ಯಾಕ್ರಿ ಹೊಳ್ಳಿ ನೋಡೋದಿಲ್ಲ ನಿನ್ನ. ನಾವು ಎಲ್ಲಾರ ವೃದ್ಧಾಶ್ರಮದಾಗ ಇಟ್ಟು ಬರ್ತಾರೆ ನಿನ್ನ, ಹೌದಿಲ್ಲ? ಇದು ಹೊಂದೋದಲ್ಲಿ ಹೋಗಪ್ಪ ನೀವು ಅಲ್ಲೇ ಹೋಗ್ರಿ ನಂತೆ. ಹೊಂದಿಲ್ಲ ಅಂದ್ರೆ ಏನ್ ಮಾಡೋದು? ಅಂಥವ್ರು ಕೂಡಿ ಬಿಡ್ತಾರೆ. ಗಂಡ ಹೆಂಡತಿ ಅಂಥವು ಸೊಸಿ ಅಂಥವು ಬಂದು ಅಂದ್ರೆ ಏನೋ ಹಿಂದಿನ ಇದು ಸಂಸ್ಕಾರ ಇದ್ದವ್ರು ಏನಾರ ಸಂಭಾಳಿಸ್ತಾರ. ಅವು ವಯಸ್ಸಾದ ಕೂಡಲೇ ಅವಕ್ಕೆ ಹೊಂದಬೇಕಲ್ಲ, ಬೇರೆ ಇಟ್ಟು ಬಿಡ್ತಾರ ಅವನ್ನೆಲ್ಲ, ಹೌದಿಲ್ಲ?
ಇಲ್ಲ ವೃದ್ಧಾಶ್ರಮಕ್ಕೆ ಹಾಕಿಬಿಡ್ತಾರೆ, ಚಿಂತಿಲ್ಲ ತಗೊಂಡು. ದೂರ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾಳೆ ಕಡಿಕ. ಅಂತವು ಅದಾವ, ಇಡ ಊರ್ಲಾಕ್ ಕೊಲ್ಲವ್ರ ಅದಾರ ಬಿಡ, ಇಲ್ಲೇ ಇಲ್ಲಿ ಪ್ರವಾಸ ಸರಿಯುದ ಅಂತ. ಇದನ್ನ ಏನಾರು ಹಾಕಿ ಬಿಡಪ್ಪ, ಹೋಗಲತ್ತಾಗ ದೌಡ್ ಹೋಗುದಿಲ್ಲ, ಮಕ್ಕೊಂಡಾಗ ಹೋಗ್ಯಾಡ್ರಿಕೆ ಅಂತೇಳಿ ಅಂತವ್ರು ಅದಾರ. ಹೌದಿಲ್ಲ? ಯಾರಿಗೆ ಯಾರು ಎಲ್ಲಿ ಸಂಬಂಧಗಳು, ಎಲ್ಲಿ ತನಕ ದುಡಿಸಿ ತಂದು ಹಾಕ್ತೆ ಅಲ್ಲಿ ಮಠ ಬಾ ಹೋಗುವಂತ. ಇವತ್ತ ಮನೆ ಹಿಡಿದು ಕುಂದ್ರ ನೀ ಒಳ್ಳೆ ನೋಡುದು, ನಿನ್ ಪರೀಕ್ಷೆ ಮಾಡಿ ನೋಡ್ಕೋ ನೀವು. ಎಲ್ಲಾರ್ದು ಹಿಂಗ ಐತಿ, ಎಲ್ಲಿ ತನಕ ಅನುಕೂಲ ಇರ್ತಿ ಅಲ್ಲಿ ಮಠ ನಿನಗ ಅದೇ ಪ್ರೇಮ್ ಮಾಡ್ತಾರೆ ನಿನಗೆ. ಎಲ್ಲಿ ಮಠ ಹಿಂಡ್ತೈತಿ ಅಲ್ಲಿ ಮಠ ಅದ್ರ ದೇವಸ್ಥಾ. ಅದು ಹಿಂಡುದು ಬಂದ್ ಆದ್ಕೂಲೆ ಅದನ್ನೇನು ಚಿಪ್ಪಾಡಿ ದಂಟ ಅದಕ್ಕೆ. ಹೌದಿಲ್ಲ? ಯಾವಾಗ ದಾನಿ ನೀರ್ ಕುಡ್ದತಿಲ್ಲ ಕುಡಿಸೋದಕ್ಕೆ ದಾನಿ ಇಡ ಹೇಳಕ್ ಸರಿ. ಹೌದಿಲ್ಲ? ನೀ ತಂದ ದಿನ ನೌಕರಿ ಮಾಡಿರ ತಂದು ಕೊಡ್ತಿದ್ದೆ ಅಂದ್ರೆ ಭಾಳ ಕೋಲಿಂಪ. ಹಾಕ್ಯಾಕ ಕಲಿಸ್ತಾರ, ಹಂಗೆ ಹಾಕಿ ಬಿಡ್ಡಿ ಹಾಕಿ ವ್ಯವಸ್ಥೆ ಮಾಡಿ ಕಳಿಸ್ತಾರೆ. ಎಷ್ಟು ಪೋಲಿಂಪ ಇದು. ಹೌದಿಲ್ಲ? ತನ್ನ ಸಂಬಂಧನ ಇದನ್ನೆಲ್ಲ ಮಾಡುದು. ನಿನಗ ಅಡ್ಡೇನ ಆದ ಕೂಲೆ ಹೊಳೆ ನೋಡುದು. ನೀ ನೋಡಿ ಏನು ಇಲ್ಲಿ ಮನೆ ಹಾಕೊಂಡ್ರೆ ನೀ ಗುಡಿ ಅದಾವಿಲ್ಲ, ಹೋಗ್ಕೊಂಡು ಹೋಗಲಿ ಇಲ್ಲೇ ಹೊಳೆ ಹೊಳೆ ಅದೇ ಗುಡಿ ಗುಂಡಾಕ. ಮತ್ತೆ ಎದಕ್ ಹೋಗ್ತಾವ ಮನ್ಯಾನ ಕಾಟಕ್ಕನ ಗುಡಿ ಸೇರುದ. ಹೌದಿಲ್ಲ? ಮನ್ಯಾಗ ಕುಂಡ್ರಾಕ ಮತ್ತೆ ಬೇಯಾಕತ್ತಿದ ಕೂಲೆ ಗುಡಿ ಕಡೆ ಹೋಗಿ ಬಿಡೋದಪ್ಪ, ತಗಸಿ ಕಡೆ ಗುಡಿ ಕಡೆ ಹೋಗಿ ಕುಂತ ಬಿಡು. ಇದ್ರಾಗ ಹೊತ್ತು ಕಳೆದು ಮುಪ್ಪಾದ ಕೂಲೆ ಇದಾಗಿ ಇಲ್ಲಿ ಬರ್ಬೇಕನ್ನೋದಿಲ್ಲ. ಮತ್ತ ಇಲ್ಲಿ ಬಂದು ಇದ್ರ ಅಭ್ಯಾಸದಾಗ ತೊಡಬೇಕು, ಈ ಸಂಸ್ಕಾರ ಮಾಡ್ಕೋಬೇಕು ಅನ್ನೋ ಬುದ್ಧಿ ಬರೋದಿಲ್ಲ. ಹೌದಿಲ್ಲ? ಈ ಮನಿ ಬಿಟ್ಟು ಇಲ್ಲಿ ಬಂದು ಕುಂತ್ಕೊಂಡು ಇದ್ರಾಗ ಕಾಲು ಕಳಿಬೇಕು ಅನ್ನೋದಿಲ್ಲ. ಅದಕ್ಕೆ ಹೇಳ್ಯಾರ ಅವ್ರು, ಮಗ್ಗ ಸೊಸಿಗೆ ಶನಿಯಾಗಿ ಮನೆಯಾಗಿರೋದಕ್ಕಿಂತ ಮುನಿಯಾಗಿ ಮನೆ ಬಿಡುದು ದೇಶ. ಪೆನ್ಷನ್ ಆದ್ಮ್ಯಾಗ ಭಾಳ ದಿನ ಇರಬಾರ್ದು ಸಂಪರ್ಕದಾಗ ಹೆಚ್ಚಾಗಿ. ಏಟು ಒಟ್ಟ ಅಲ್ಲಿ. ಹೌದಿಲ್ಲ? ತುದಿಮೆಟ್ಟಿನ ಗೆಳತನ ಆತಾಗಿಂದ. ಅದ್ರಾಗ ಪೂರ ನೀ ಅಲ್ಲಿ ಇತ್ತೆ ಅಂದ್ರೆ ನಿನ್ನ ಬಿಡುದನೇ ಇಲ್ಲ ಅವ್ರು. ನಿನ್ ಏನ್ ಮಾಡಾಕಾರು ಹಚ್ತಾರ ಅಲ್ಲಿ, ಖಾಲಿ ಕುಂತಿ ಮಾಡಿದನ. ಹೌದಿಲ್ಲ? ಏನಾರ ಮಾಡಕ್ ಹುಡುಗರ್ನಾರ ಎತ್ಕೊಳಕ್ ಹಚ್ತಾರೋ, ಏನಾರ ಮಾಡಕ್ ಹಚ್ತಾರ ನಿನ್ಗೆ. ಹೌದಿಲ್ಲ? ಏನಾರ ಉದ್ಯೋಗ ಮಾಡಬೇಕ ನೀ ಅಲ್ಲಿ, ಮಾಡ್ಲಿಲ್ಲ ಅಂದ್ರೆ ಎದಕ್ ಕುಂತೀನಿ ಇಲ್ಲಿ ಅಂತ ಬೇಯ್ತಾರು. ಈ ಅಭ್ಯಾಸದಾಗ ತೊಡಗ ನಿನ್ನ ಕೆಲಸ ನೀ ಮಾಡ್ಕೊಂಡಿದ್ದೆ ಅಂದ್ರೆ ಹೆಂಗಾಕಿತ್ತು ನೋಡ. ಈ ಲಾಭ ಮಾಡ್ಕೊಡ್ರು, ಅದನ್ನ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ನೋಡ್ರಿ ನೀವು ಋಷಿ ಮುನಿಗಳೆಲ್ಲ ಏನ್ ಮಾಡಿದ್ರು, ಬರೀ ಅಲ್ಲೇ ಕುಂಡಿರ್ಲಿಲ್ಲ. 25 ವರ್ಷದವರೆಗೆ ಬ್ರಹ್ಮಚರ್ಯ ಆಶ್ರಮದೊಳಗೆ ಇದರ ಅಭ್ಯಾಸವನ್ನು ಮಾಡಿದರು. 25 ವರ್ಷದವರೆಗೆ ಗೃಹಸ್ಥ ಜೀವನ ಸಾಗಿಸಿದ್ರು. ತಮ್ಮ ಕರ್ತವ್ಯ ಏನೈತೆ ಅದರ ಪದ್ಧತಿ ಎಲ್ಲ ಮಾಡಿದ್ರು. ಆನಂತರ 25 ವರ್ಷಕ್ಕೂ ವಾನಪ್ರಸ್ಥಾಶ್ರಮ ಇದ್ದವ್ರು ನೀವು ಜವಾಬ್ದಾರಿ ತಗೋರಿಪ್ಪ ಅನ್ನೋದ್ರ ಅಗರ್ಕ ಹಿಂದೆ ಸರ್ಕೊಂಡ್ರು. ಇದ ಅಭ್ಯಾಸದಾಗ ತೊಡಗಿದ್ರು ವಾನಪ್ರಸ್ಥಾಶ್ರಮ. ಆನಂತರ ಸನ್ಯಾಸ, ಪೂರ್ಣ ಸನ್ಯಾಸ, ಪೂರ್ಣ ತ್ಯಾಗ, ಅಲ್ಲದನ್ನೆಲ್ಲ ಬಿಡಾಕ್ ಬರ್ತೈತಿ ಈ ಅಭ್ಯಾಸ ಕ್ರಮದಾಗ ತೊಡಗಿದ. ಹಂಗ ಒಮ್ಮಿಗಿಲೆ ನಾನು ಸನ್ಯಾಸಿ ಹಾಕೇನಂದ್ರೆ ಬರುದಿಲ್ಲ. ಒಮ್ಮಿಗಿಲೆ ಸನ್ಯಾಸಿ ಆಗೇನೆ ಅಂದ್ರೆ ಅದ್ರ ಅನುಭವ ಇಲ್ಲಲ್ಲಿ ಹೆಂಗ ಸನ್ಯಾಸಿ ಆಗಕ್ ಬರ್ತೈತಿ? ಏನ್ ಬರ್ತೈತಿ ನೀವು ಸನ್ಯಾಸಿ ಆಗಕ್? ಮೊದಲು ನೀವು ಗೃಹಸ್ಥ ಆಗ್ಬೇಕು, ಅಂದಾಗ ವಾನಪ್ರಸ್ಥ, ಆನಂತರ ಸನ್ಯಾಸ ಕ್ರಮವತ್ತ ಮಾಡಿದಾಗ ಬರ್ತೈತಿ. ಹಂಗ ಒಮ್ಮಿಗಿಲೆ ಅವನು ಅಭ್ಯಾಸ ಮಾಡಿದ್ದವನು ಪಟ್ಟಕ್ಕೆ ಕುಂಡ್ರಿಸಿ ಬಿಟ್ರೆ ಮಠಕ್ಕೆ ಬಾವಾಗ ಹಾಕೊಂಡು ಕುಂಡಿರ್ತಾವ. ಏನೇನ್ ಮಾಡ್ತಾವ ನೋಡ ಕಂತ್ರಾಟ ಯಾಕ್ರಿ? ಅವನ್ ಮಠಕ್ಕೆ ಪಟ್ಟಕ್ಕೆ ಕುಂಡ್ರಿಸಿದ ಕೂಲೆ ಅದ್ರ ಏನ್ ಅನುಭವ ಇರ್ತೈತಿ? ಕೆಡಿ ಹೋಗೋದ್ರಲ್ಲಿ ಕೆಲವು ಇದ್ರಾಗ ಕೆಡವಿರ್ ನೋಡು. ಮಠನ ಸಂಹಾರ ಮಾಡಿಬಿಡ್ರಲ್ಲ, ಇಲ್ಲಿ ಉಪಯೋಗ ಆಗೋದಿಲ್ಲ. ಇಂಥ ವ್ಯವಹಾರ ಮಾಡಾಕತ್ತಾರೆ, ಏನ್ ಮಾಡೋದು ಅವನ್ನೆಲ್ಲ ಮಠದ ಹೆಸರಿನ ಮ್ಯಾಗ. ಅವ ಇದು ಹಿಂಗಾಕೈತಿ ನೋಡ್ರಿ. ಒಮ್ಮಿಗಿಲೆ ಸನ್ಯಾಸಿ ಮಾಡಿಬಿಟ್ರಿ. ಅನುಭವ ಇರ್ಬೇಕು ನಮ್ಗೆ. ಅನುಭವ ಇದ್ದಾಗ ಅದು ಪಕ್ವಾಗಿರ್ತೈತಿ. ಅದೇನ್ ಮಾಡೋದು? ಅದಕ್ಕೆ ಏನು ಅನುಭವ ಇಲ್ಲ ಅಂತಿದ್ದವು ಹತ್ತಾರ ಅಂತೇಳಿ ನಾವು ರಿಟೈರ್ ತಗೊಂಡ್ಬರ್ದಾಗ ಕಡಿಗೆ 1 ತಿಂಗಳ ದಿನ ಇದ್ದು ಬರೋ ಮುಂದೆ ಅವ್ರು ಫೋಟೋಗ್ರಾಫರ್ನ ಕರ್ಸಿದ್ರು. ಅವರು ಅವು 1 ತಿಂಗಳ ಮಟನೂ ಇಬ್ಬರು ಬರ್ತಿದ್ರು. 80 ವರ್ಷ ಆಗಿದ್ದು ಅವ್ರಿಗೆ. ಮದುವೆ ಮಾಡ್ಕೊಂಡಿದ್ದಿಲ್ಲ ಅವರು. ಎಲ್ಲಿ ಇದರಿಂದ ಕೆರೂರಿಂದ ಬರ್ತಿದ್ರು ಅವರು. ಸಂಜೆ ಮುಂದೆ ಬರೋರು, ಪ್ರವಚನ ಸಂಜೆ ಮುಂಜಾನೆ ಕೇಳೋರು, ಮತ್ತೆ ಊರಿಗೆ ಹೋಗೋರು, ಮತ್ತೆ ಸಂಜೆ ಮುಂದೆ ಬರೋರು. ಇಬ್ರು ಅವಳಾ ಜವಳಿ ಅಂತವ್ರು. 80 ವರ್ಷ ಆಗಿದ್ದು ಅವ್ರು ಇಬ್ಬರಿಗೆ ಪಾಪ. ಅವಾಗ ಕೆಲವರು ಅವನು ಹತ್ತಾರ ಅಂತೇಳಿ ಅವ ಮುಸಲ್ಮಾನ್ರವ. ಮತ್ತ ನಾವು ಮುಸಲ್ಮಾನ್ರಾವ್ ಆದ್ರೂ ಬ್ರಾಹ್ಮಣ ಸಂಸ್ಕಾರ ಐತೆ ನನಗಂತಿದ್ದವು.
ನಿಮ್ಮ 100 ರೂಪಾಯಿ ದಿನಾ ಬರ್ತಾರ ನೋಡು ಭಾಳ ಇದು ಅವೇನ್ ಮಾಡೋ ಹಸೆ ಒಂದವ ಅವಕ್ಕೇನ್ ತಿಂತೈತಿ ಅಂತ ಅವಕ್ಕೇನು ಏನು ಬಡದೇ ಇಲ್ಲ ಅವಕ್ಕಂತ ಗೃಹಸ್ಥ ಆದಾಗ ಬರ್ತೈತಿ ಅದಂತ ಅವಾಗ ಬ್ರಾಹ್ಮಣ ಸಂಸ್ಕಾರ ಅವಾಗ ಹತ್ತಾರ ಅಂತೇಳಿ ಅವೇನ್ ಮಾಡೋರಿ ವಯಸ್ಸಾಗೈತೆ ಅನ್ನೋದು ಅಟ್ಟ ಅವ ಸುಮ್ಮನೆ ಮುದುಕಾಗ್ಯಾವ ಅಂತ ಅದರ ಅನುಭವ ಏನು ಇಲ್ಲ ಅವಕ್ಕ ಹೌದಿಲ್ಲ ಗೃಹಸ್ಥ ಆದಾಗ ಅದರ ಅರಿವು ಆಕೈತಿ ಎಲ್ಲ ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮಿ ಅಂತಾರೆ ಏನ್ ತ್ಯಾಗ ಮಾಡೋ ಬುದ್ಧಿ ಗೃಹಸ್ಥಗೆ ಬರ್ತೈತಿ ಹೌದಿಲ್ಲ ಸನ್ಯಾಸಿಗೆ ಎಲ್ಲಿ ಬರ್ಬೇಕು ಅದಕ್ಕೆ ಬರೀ ತಗೊಳಕ್ ಕಲ್ತಿರ್ತೈತಿ ಅದ ಕೊಡ್ಬೇಕನ್ನೋ ಬುದ್ಧಿ ಬರ್ತೈತೆ ನಮ್ಗೆ ನೀವೇನಾರು ತ್ಯಾಗ ಮಾಡಿ ಮಠ ಮಾಡಿದವ್ರು ಕೊಡ್ತಿರೋ ಮಠ ಮಾಡಿದವ್ರು ತ್ಯಾಗ ಮಾಡಿ ನಿಮ್ಗೆ ಏನಾರು ಕೊಡ್ತಾರೋ ಗೃಹಸ್ಥನ ಹುದಿಲೋ ಎಲ್ಲ ತಂದ್ಕೊಡೋದು ಅದರಿಂದ ನಡೆದವಿಲ್ಲ ಮಠಮಾನ್ಯಗಳೆಲ್ಲ ನಿಮ್ಮ ಎಲ್ಲಿ ಬೇಕಾದ್ರೂ ದಿನ ರೊಟ್ಟಿ ಬೇಕಂದ್ರೆ ಅಲ್ಲಿಗೆ ಹೋಗ್ನಿ ಅಣ್ಣ ಭಿಕ್ಷಕ ಅವನ ಅಲ್ಲೇ ಆಶ್ರಯ ಹೊಂದ್ಬೇಕನಿ ಏನ್ ಗೃಹಸ್ಥನಲ್ಲಿ ತ್ಯಾಗ ಬುದ್ಧಿ ಇದ್ದಂಗ ನಿನ್ನಲ್ಲಿ ಮಠಮಾನ್ಯದವ್ರಿಗೆ ಇರ್ತೈತಿ ತ್ಯಾಗ ಮಾಡೋ ಬುದ್ಧಿ ಅವನಲ್ಲಿ ಇರ್ತೈತಿ ನೀವೇನಾರ ತ್ಯಾಗ ಮಾಡಿ ಅವ್ನು ಕೊಡ್ತೀರೋ ಅವ ತ್ಯಾಗ ಮಾಡಿ ನಿಮ್ಗೆ ಏನಾರು ಕೊಡ್ತಾನ ಕೊಡ ದೊಡ್ಡವ ತಗೊಳ ದೊಡ್ಡವ ನೀವು ಸ್ವಾಮಿಗಳು ನೋಡುತ್ತೀರ ಕರೆ ನನ್ನ ಹಂಗೈತಿ ಗೃಹಸ್ಥನ ಅಲ್ಲಿ ಅವನ ಶ್ರೇಷ್ಠ ನೀ ಇಸ್ಕೊಳ್ಳವ ನೀನು ಬೇಡವ ಕನಿಷ್ಠನ ಅಲ್ಲ ಧರೆಗೆ ಯಾಚನೆಯಿಂದ ಲಘುತರ ಮಿನ್ನುಂಟೆ ಅಂತ ಯಾಚನೆ ಮಾಡವೆಲ್ಲ ಕೀಳು ಮಟ್ಟಕ್ಕೆ ಹೋಗವ ನೀ ಕೊಡವ ದೊಡ್ಡವ ಹೌದಿಲ್ಲ ಅವನು ಶ್ರೇಷ್ಠ ಆ ಬುದ್ಧಿ ಗೃಹಸ್ಥಗೆ ಬರ್ತೈತಿ ತ್ಯಾಗ ಮಾಡಿ ಏನಾರ ನಮ್ದು ಒಟ್ಟು ಮುಟ್ಲಿಪ್ಪ ಅಂತ ಸ್ವಲ್ಪರ ನಮ್ದು ಎಷ್ಟಿದ್ದಷ್ಟಾರ ಅದು ಕೊಡ್ಬೇಕನ್ನೋ ಬುದ್ಧಿ ಬರ್ತೈತಿಲ್ಲ ಹೌದಿಲ್ಲ ತ್ಯಾಗ ಮಾಡೋ ಬುದ್ಧಿ ಗೃಹಸ್ಥರಲ್ಲಿ ಎಲ್ಲರಲ್ಲಿ ಬರ್ತೈತಿ ಸನ್ಯಾಸಿಗಳು ತಗೊಂಡವ್ರಿಗೆ ಎಂದೂ ಕೊಡುದಿಲ್ಲ ಅವ್ರು ಹೌದಿಲ್ಲ ಬರೀ ಅವ ಭಕ್ತ ಕೊಟ್ಟಾನ ಈಗ ಭಕ್ತ ಕೊಟ್ಟಾನ ನಾವು ಕೊಡ್ಲಿಲ್ಲ ಅಂದ್ರೆ ಅವ್ನು ಸಿಟ್ಟು ಬರ್ತೈತಿ ಅವಾಗ ಹಂಗ ಹೋದವ ಸಾವುಕಾರ ದಾರಿ ನೋಡ್ತಿರ್ತಾನ ಬಂದ್ ತಡಿಪ ಏನೋ ಗಿರಾಕಿ ಅಂತ ಕೊಟ್ಟು ಹೋಗತ್ತಿದಂತ ಅದನ್ನ ನೋಡ್ತಿರ್ತಾವು ಕೈ ನೋಡು ಇದ ಮಠಮಾನ್ಯದವ್ರೆಲ್ಲ ಹಣೆ ಬರ ಇದಾಗೈತಿ ಕೊಡ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ಹೌದಿಲ್ಲ ಇಂಥ ಕಂಡೀಷನ್ ಮಾಡಿ ಹೋಗ್ತಾರ ಪಾದ ಪೂಜೆಗೆ ಇಷ್ಟ ರೊಕ್ಕ ಕೊಡಬೇಕು ಈಗೆಲ್ಲ 10,000 20,000 ಅದಕ್ಕೆ ಪಾದ ಪೂಜೆಕ್ಕೆ ಏನಿದು ಹೊರೆ ಇಂಥವನ್ನೆಲ್ಲ ಮಾಡಿ ಏನು ರೊಕ್ಕ ಗೂಡಿಸ್ಕೊಂಡು ಏನು ಮಾಡಿದಪ್ಪ ಅದನ್ನ ಎಣಿಸ್ಕೊಂತ ಕುಂದಿರ್ತದೆ ಬೆಳ ತನಕ ಯಾರು ಎಷ್ಟೆಷ್ಟು ಕೊಟ್ರಿ ಅದ್ರಾಗ ಹೋಗ್ತೀನಿ ನಿನ್ನ ಜೀವನ ಎಲ್ಲ ಇದನ್ನ ಮಾಡ್ಕೋಬೇಕು ಅನ್ನೋದು ಎಲ್ಲಿ ಹೊಳಿತೀವಿ ವಿಷಯದ ವ್ಯಾಮೋಹ ಹತ್ತಿ ಅಂದ್ರೆ ಇದು ಎಲ್ಲಿ ಹತ್ತೈತಿ ನನಗೆ ವಿಷಯ ಚಿಂತನದಾಗ ಕಾಲಗಳ ಸತ್ತು ಹೋಗಿ ಮತ್ತೆ ಸಂಗ್ರಹ ಆಯ್ತು ಅಂದ್ರೆ ಗುತ್ತಿಗೀಚಿಗಾರಿಲ್ಲ ಎಷ್ಟು ಮಾಡ್ಯಾರ ನೋಡ ಅವನು ಬಂಗಾರ ಗಿರಿ ಹೆಟ್ಕೊಂಡು ಮಾಡ್ದವ ಅವನು ಯಾವ ಗಂಗಾಧರ ಇಲ್ಲಿ ದೊಡ್ಡವಾಡಕ್ಕೆ ಬಂದಿದ್ರಲ್ಲ ಸಾಲ ಹೋಗಿಲ್ಲ ಗುರು ಅವಾಗ ಅವನು ಉತ್ಸವ ಮಾಡಿದಾಗ ಜಾತ್ರೆ ಅದು ಮಾಡಿರಲ್ಲ ಜಗದ್ಗುರು ಯಾಕ್ರಿ ಅವರ ದೊಡ್ಡವಾಡದವ್ರು ಹೇಳ್ತಿದ್ರು ನಮ್ಮ ಸಾಲ ಹೋಗಿಲ್ಲ ಮರ ಯಾವಾಗಿನೂ ಸಾಲ ಮಾಡಿದ್ವಿ ಅಂಡಾಬಿಟ್ಟಿ ದಿನ ಜಾತ್ರೆ ಮಾಡಿದ್ರಲ್ಲಿ ದೊಡ್ಡವಾಡದಾಗ ಅವನು ಯಾವ ಏನೋ ಅಂತಾರಲ್ಲ ಬಾಳೆಹಳ್ಳಿ ಜಗದ್ಗುರು ನಾವ ತರಳು ಬಾಳವನ ಬಾಳೆಹಳ್ಳಿ ಜಗದ್ಗುರುನ್ ಮಾಡಿದ್ ಗಡ್ಡಾದ್ ಬಿಟ್ಟಿದ್ ನೋಡ ಅವಾಗ ಅವ ಬಂಗಾರ ಕಿರೀಟು ಅವನ್ ಕೈಯಾಗ ಉಂಗರ ಏನ್ ಅವನು ವೈಭವ ನಾ ದೊಡ್ಡಬಡ್ದಾಗ ಇದ್ನ ಸಣ್ಣೊಂದಿರ್ತ ಅವ್ರು ನೋಡಿದ ಜಾತ್ರೆ ಆಗುಮಟ ಅವ್ನ ಹಗ್ಗಿಗತ್ತಿ ನೋಡಿರ ಏನ್ ಅದನ್ನ ಮಾಡೋದಿಲ್ಲ ನೋಡಿರ ಅವಾಗ ಅವ್ರು ಹೇಳ್ತಿದ್ರು ನಮ್ಮ ಇನ್ನ ಸಾಲ ಹೋಗಿಲ್ರಿ ಅವಾಗಿನ್ನು ಅಂತ ಆ ನಮೂನಿ ಮಾಡಿದ್ರ ಅವ್ರು ಇಂಥವೆಲ್ಲ ಮಾಡಿ ಎಲ್ಲಿ ತಿಳಿಬೇಕಂತ ಈ ಕುತ್ತಿಗೆ ಚಿಕ್ಕೊಂಡ್ರ ಅವ್ನು ಹಿಂದಗಡೆ ಏನು ಬಂಗಾರ ಎಲ್ಲ ಪತ್ರ ಅವನ್ನೆಲ್ಲ ಮತ್ತೆ ಇನ್ನೊಂದ ಪುಟ್ಪೂರ್ತಿ ಸಾಯಿಬಾಬಾ ಅಂದ ಐತಲ್ಲ ಅವನು ಬಂಗಾರ ಮಾಡಿದ್ದೆಲ್ಲ ಸಾಕಷ್ಟು ದುಡ್ಡು ಎಲ್ಲ ಹೊಡ್ಕೊಂಡು ಹೋದ್ರ ಅಲ್ಲಿ ಇದನ್ನ ಕಾರ್ಬಾರಿಗಳು ಎಲ್ಲ ಹೆಂಗ್ ಮಾಡಿ ಅವನು ಮಾಲಿ ಹಾಕ್ಬಿಟ್ರ ಅವಾಗ ನೀವು ಇದು ಲಿಂಗೈಕ್ ಆದ್ರ ಅಂತೇಳಿ ಅದನ್ನ ಏನೇನ್ ಮಾಡಿದ್ರು ಗದ್ಲ ಅದ ಮುಚ್ಚಿ ಹೋಗ್ಬಿಡ್ತೆ ಅಲ್ಲಿ ಆ ಹೆಸರಿನ ಮ್ಯಾಗ ಏನೇನೋ ಮಾಡ್ಯಾರಿಲ್ಲ ದೊಡ್ಡ ದೊಡ್ಡ ಇವು ಆಗ್ಯಾವ ದವಾಖಾನಿ ಇವು ಆಗ್ಯಾವೆಲ್ಲ ಅದನ್ನ ಕಂಡಾಬಿಟ್ಟು ಜನ ಎಲ್ಲ ಅದನ್ನ ಪಡ್ಕೊಂಡ್ರು ಅದನ್ನ ಕಂಡಾಬಿಟ್ಟು ಇಂಥವ್ರ ತುಡುಗರ ಹುಡ್ತಾರಿಲ್ಲ ಅಲ್ಲಿ ಮತ್ತೆ ಸಿದ್ಧಾರೂಢರಿಗೆ ಅದನ್ನ ಮಾಡಿ ವಿಷ ಹಾಕಿರಿಲ್ಲ ಸಿದ್ಧಾರೂಢರಿಗೆ ಅದು ದುಡ್ಡು ಸಂಗ್ರಹ ಆಗಾಕತ್ ಕೂಲಿ ಅದು ಅವ್ರಿಗೆ ಗಂಟ್ಲು ಕಾಣಾತ ಹಾಲು ಜೇನು ಹಾಕಿ ಹಾವು ಚೇಳು ಸಾಕಿದಂಗ ಆತಲ್ಲ ನನ್ನ ಬಾಳೆ ಅಂದ್ರೆ ಅವ್ರು ಸಿದ್ಧಾರೂಢರು ವಿಷ ಹಾಕಿರಿ 2 ಸಲ ವಿಷ ಹಾಕಿದ್ರು ಅವ್ರು ಮೊದಲೇ ಸಲ ತಡ್ಕೊಂಡ್ರೆ ಏನೋ ಇದಾಗ್ಲಿ ಅಂತೇಳಿ ಅವಾಗ ಶಿವ ನಿಮ್ಮ ನೀಲಿ ಕುಡ್ದಾಗ ಕಂಠ ನೀಲಿ ಆಗೈತೆ ಅಂತ ಅವ್ರು ಗಂಟೆ ಆಗಿದ್ವು ಅಂತ ಶಿವನ ಸಿದ್ಧಾರೂಢರು
ಸಂಕಲ್ಪ ಮಾಡಿ ಇರ್ಲಿ ಇನ್ನಷ್ಟು ದಿನ ಜಗತ್ತಿಗೆ ಕಲ್ಯಾಣ ಆಕೈತಿ ನಾನು ತಡಿ ಹಿಡಿದ್ರಂತ ಅಂತ ಸಂಕಲ್ಪ ಶಕ್ತಿ ಇತ್ತು. 2ನೇ ಸಲ ವಿಷಪ್ರಾಶನ ಆದಾಗ ಹೋಗ್ಬಿಡು ಬೇಡಾಗೈತಿ ಇವ್ರಿಗೆ ಕೈ ಬಿಟ್ರು. ಒದ್ದಾಡ್ತಿತ್ತಂತ ಶರೀರ. ಸಿದ್ಧಾರೂಢರಿಗೆ ವಿಷ ಹಾಕಿದಾಗ ಗಂಟ್ಲು ಮನೆಗೆ ಇದಾದ ಕೂಲೆ ಒಂದಿಷ್ಟು ಮಜ್ಜಿಗೆರ ಇದ್ರು ಕೂಡ ಯಾರು ತಂದು ಕೊಡ್ಲಿಲ್ಲ. ಅವ್ರ ಮಕ್ಕಳು ಕೀಲಿಕಾಯಿ ಕಾಣಿ ಕೀಲಿ ಹಾಕಿದ್ರಂತ ಅಲ್ಲಿ ಹೋಗಿ ಹಾ ನೋಡ್ತಾರಂತ ಅಲ್ಲೇ ಇವ್ ಮುದುಕಿ ಎಷ್ಟು ಗಟ್ಟಿದಾನ ಇನ್ನೂ ಹೋಗಲ್ಲ. ಸಿದ್ಧಾರೂಢ ಶರೀರ ಹೊಳ್ಳಾಡೋದು ನೋಡ್ತಿದ್ರ. ಹಿಂದಗಡೆ ಅವ್ರ ಪರಿಸ್ಥಿತಿ ಏನಾಯ್ತು, ಬಹಳ ಹೀನ ಸ್ಥಿತಿ ಬಂದದ್ದು. ಅಂಥವ್ರನ್ನ ಬಿಟ್ಟಿಲ್ಲ. ಎಂತೆಂಥವ್ರನ್ನ ಯಾಕ್ರಿ ಜಗತ್ತಿಗೆ ಕಲ್ಯಾಣ ಆಗೋವ್ರನ್ನ ವಿಷ ಹಾಕಿಕೊಂಡ್ರು. ಸಾಕ್ರೆಟಿಸ್ಗೂ ವಿಷ ಹಾಕಿದ್ರು. ಯೇಸು ಕ್ರಿಸ್ತಗೆ ಮಳಿ ಬಡಿದ್ರು. ಹೌದಿಲ್ಲ? ಜಗತ್ತದ ಹಂಗ ಐತಿ. ಹಿಂದಗಡೆ ಅವ್ರಿಗೆ ಮಹಾತ್ಮ ಹೊಗಳೋದು ಇದನ್ನ ಚಾಲು ಮಾಡ. ಸಿದ್ಧಾರ್ಥ ಇದ್ದಾಗ ತೊಂದ್ರೆ ಕೊಟ್ರಿ ಯಾಕ್ರಿ. ಈಗ ಅವ್ರ ಶರೀರ ಬಿಟ್ಟ ಮ್ಯಾಗ ಅವ್ರ ಜಾತ್ರೆ ಮಾಡೋದು ಇದನ್ನ ಮಾಡೋದು ಹಿಂಗ ಅದ. ಮಹಾತ್ಮರು ಇದ್ದಾಗ ಯಾರು ಸನಿಯಕ್ಕೆ ಬರ್ಲಿಲ್ಲ. ಮಡಿವಾಳಾಜಿದ್ದಾಗ ರೊಟ್ಟಿ ಕೊಡ್ಲಿಲ್ಲ ಅಂತ ಯಾರು ಒಂದು ಮುದಿಗೆ ತಂದು ಕೊಡ್ತಿತ್ತಂತ ಪಾಪ. ಅಲ್ಲೇ ಒಂದು ಇದ್ರಾಗ ಇರ್ತಿದ್ರು ಅವ್ರು. ಶರೀರ ಬಿಟ್ಟ ಮ್ಯಾಗ ಏನು ಜಾತ್ರೆ ಏನದು ಮಡಿವಾಳಜ್ಜ ಅಂತ ಇದ್ದಾಗ ದಾದ ಮಾಡಲಿಲ್ಲ. ಹೌದಿಲ್ಲ? ಇದ್ದಾಗ ಮಹತ್ವ ಗೊತ್ತಾಗ್ಲಿಲ್ಲ ಅವ್ರು ಮಹಾತ್ಮರದು. ಹೌದಿಲ್ಲ? ಆದ ಮ್ಯಾಗ ಏನು ಕಳ್ಕೊಂಡಿವೋ ಅಂತ ಮರಗ್ತೇವ. ಅಜ್ಜಾರ ಅಂದ ಬಿಡ್ತಿದ್ರು ಅವ್ರು ಕಳ್ಕೊಂಡು ಮರಗ್ತೀರಿ ನೀವು ಅಂತ. ಅವ್ರು ಇದ್ದಾಗ ಅದ್ರ ಸನಿಯಕ್ಕೆ ಬರಲಿಲ್ಲ, ಅದ್ರ ಲಾಭ ತಗೊಳ್ಳಿಲ್ಲಲ್ಲ. ಜೀವಂತ ಇದ್ದಾಗ ಅದನ್ನ ಮಾಡ್ಬೇಕಲ್ಲ ನಾವು. ಆ ಒಂದು ಹಿಂದಿನ ಪುಣ್ಯ ಬೇಕು ಅದಕ್ಕೆ. ಗೊತ್ತಾಗಿಲ್ಲ ಅವಕ್ಕ. ಶರೀರ ಬಿಟ್ಟ ಮ್ಯಾಗ ಇಷ್ಟೆಲ್ಲ ಮಂದಿ ಹಿಂಗದಾರ ಇವರು ಅಂತೇಳಿ ಅವಾಗ ಗೊತ್ತಾಗ್ತದೆ. ಅವ್ರೇನ್ ಬಿಡು ಶಾಸ್ತ್ರಗೌಡ್ರು ಅಂತಿದ್ರಂತ ಅಜ್ಜಾರಿಗೌಡ್ರು. ಶಾಸ್ತ್ರಗೌಡ್ರು ಒಂದು ನಾಯಿ ಇರ್ತಿತ್ತಂತ, ಅದು ನಾಯಿ ಹಿಂಬಾಲೆ. ಆ ನಾಯಿ ಗೌಡ್ರು ಅಂತಿದ್ರಂತ ಅಜ್ಜಾರಿ. ಆ ಮನ್ಯಾಗ ರಿಕ್ಕಾದ ಕುಲೆ ಅಲ್ಲಿ ಅವರ ಹೊಲದೊಳಗನ ಒಂದು ಆಶ್ರಯ ಮಾಡಿಸಿದ್ರು. ಅಲ್ಲಿ ನಡೀತಿರ್ತಾರ. ಅದು ಕ್ರಮೇಣ ಬೆಳ್ಕೊಂತ ಹೋಗ್ತದ. ಅವ್ರ ಬನಾರಸ್ ಯೂನಿವರ್ಸಿಟಿಯಿಂದ ಅದನ್ನ ಡಿಗ್ರಿ ಮುಗಿಸಿ ಕೆಲವು ದಿನ ನೌಕರಿ ಮಾಡಿದ್ರು. ನೌಕರಿ ಮಾಡ್ಕೊಂತ ಪ್ರವಚನ ಅಂತ ನಡೀತಿರ್ತದ ಮನ್ಯಾಗ. ಅದನ್ನ ನಡ್ಕೊಂತ ಇದ್ದ ಮನೆ ರಿಕ್ಕಾದ ಕುಲೆ ಅಲ್ಲಿ ಆಶ್ರಮದಾಗ ಹಾಕ್ಸಿದ್ರು. ಆಶ್ರಯ ಮಾಡಿದ್ರು ಹೊಲದಾಗ. ಬರ್ಬರ್ತಾ ಇದಾಗ್ತಾರೆ ಸಂಚಾರ. ಇಲ್ಲಿ ಪ್ರಚಾರ ನಮ್ಮಲ್ಲಿಂದ ಈ ಕಡೆ ಪ್ರಚಾರ ಆಗ್ತದ. ಅವ್ರು ಇಲ್ಲಿ ಕರ್ಕೊಂಬಂದ್ರು. ಇಲ್ಲಿ ಉಳಪ್ಪ ಮಾಸ್ತರು ಆಮೇಲೆ ಸದಾಶಿವ ಸ್ವಾಮಿಗಳು ಅವ್ರನ್ನ ಪರಿಚಯ ಮಾಡಿಸಿದವ್ರು. ಇಲ್ಲಿ ಅವ್ರನ್ನ ಕೀರ್ತನ ಪುರಾಣಕ್ಕೆ ತಂದಾಗ ಇಲ್ಲಿ ಅವ್ರನ್ನ ಗಂಟ್ಲು ಕುಂಠಿತ ಆಗ್ಬಿಡ್ತಂತೆ. ಹೇಳಾಕ ಬರ್ಲಿಲ್ಲ. ಆ ಟೈಮ್ನಾಗ ಶ್ರಾವಣ ಮಾಸದಾಗ ಒಬ್ರು ಮಠದವನ್ನ ಒಬ್ರು ಸಿಗಾಕ್ತಾ ಇರಲಿಲ್ಲ. ಏನ್ ಮಾಡೋದು ಇನ್ನ ಎಲ್ಲ ಹೇಳಾವ್ರು ಇಲ್ದಂಗ ಆದ್ಮೇಲೆ ಅಂತಲ್ಲಿ ಅದಾರ ಅಪ್ಪ ಅವ್ರ ಮಕ್ಳು ಅದಾರ, ನೀವು ಹೋಗಿ ಪ್ರಯತ್ನ ಮಾಡಿದ್ರೆ ಏನಾರ ಕೆಲಸ ಆಕೈತಿ ಅಂತ ಉಳಪ್ಪ ಮಾಸ್ತರ್ ಅವ್ರು ಭೇಟಿ ಒಮ್ಮೆ ಶಿವಾನಂದ ಅಜ್ಜ ಅವ್ರಿಗೆ ಇಲ್ಲಿ ಶಿರೂರಾಗೆ ಮಾಸ್ತರಿಕೆ ಮಾಡುವಾಗ ಅವ್ರು ದೀಕ್ಷಾ ತಗೊಂಡಿದ್ರಂತ. ಅವರು ಪೂಜೆ ಹಿಡಿದಿದ್ರು. ಅವರು ನಾನು ಹೊಕ್ಕೇನಂತೇಳಿ ಹೋಗಿದ್ರಂತವ್ರು. ಹೋಗಿ ಶಾಸ್ತ್ರ ನಡೆದಿತ್ತಂತ. ಹೋಗಿ ಶಾಸ್ತ್ರ ಮುಗಿದ್ಕೂಲೆ ಎಲ್ಲರೂ ಊಟಕ್ಕೆ ಹೋಗ್ರಿಪ್ಪ ಅಂತ ಊಟಕ್ಕೆ ಕಳಿಸಿ ಇವರು ನೀನು ಹೋಗಪ್ಪ ಯಜಮಾನ ಯಾವ್ರವ್ರು ನೀವು ಅಂತ. ನಾವು ಬುಡ್ಕ್ಲಕಟ್ಟೆ ಅವ್ರು ಎಲ್ಲೈತಿ ಅದು ಬುಡ್ಕ್ಲಕಟ್ಟೆ ಅಂದ್ರಂತವ್ರು ಅಜ್ಜವ್ರು. ಊಟ ಮಾಡುವ ಇಲ್ಲ ನೀವು ನಾಳೆ ನಾವು ಹಿಂಗೆ ಅದಕ್ಕಾಗಿ ಬಂದೇನಿ ನಿಮ್ಮನ್ನು ಕರ್ಕೊಂಡು ಹೋಗಾಕ. ಅಲ್ಲಿ ಬರ್ಬೇಕು ಹೋಗೋ ಮಾಸ್ತರ್ ಅಲ್ಲೇ ಯಾರು ತಿಳಿಬೇಕ, ನೀನ ಬಂದು ಕೇಳಿ ಹೋಗಿಗಿಲ್ಲ ಅಂತ. ಇಲ್ಲ ನೀವು ಬರ್ತೇನೆ ಅಂದ್ರೆ ಊಟ ಮಾಡ್ತೇನೆ, ಇಲ್ಲ ಅಂದ್ರೆ ನಾವು ಊಟ ಮಾಡಲ್ಲ ಅಂತ ಹಠ ಹಿಡಿದ್ರು ಮಾಸ್ತರ್. ಅವ್ರು ಊಟ ಬರ್ತೇನೆ ಅನ್ನೋ ಊಟ ಹೇಳಿಲ್ಲ ಅಂತ ಅವ್ರು. ಅವಾಗ ಹಠ ಹಿಡಿದು ಕರ್ಕೊಂಬಂದ್ ಮಾಸ್ತರ್ ನಾವು ನಂಬ್ತಿದ್ರು ಅಜ್ಜವ್ರು. ಅವಾಗ ಬಂದಾರ ಮೊದಲಿಗೆ ಇಲ್ಲಿ ಅಜ್ಜವ್ರು. ಮೊದಲಿಗೆ ಬಂದ ಕೂಡಲೇ ಇಲ್ಲಿ ಅಜ್ಜವ್ರು ಶಿವಾನಂದ ಅಜ್ಜವ್ರು ಪುರಾಣ ಹಚ್ಚಿದ್ರಂತೆ. ಅವ್ರ ಪುರಾಣ ತಗೊಂಡು ಏನ್ ಮಾಡ್ತೀರಿ, ನಿಮ್ ಪುರಾಣ ತೆಗಿರಂದಾರ ಅಜ್ಜವ್ರು. ನಿಮ್ ಪುರಾಣ ತಗೋರಿ, ನಿಮ್ಗೆ ಯಾರು ಅನ್ನೋದು ಮೊದಲು ನೋಡ್ಕೊರಿ. ಅವ್ರ ಶರೀರ ಆ ಪುರಾಣ ತಗೊಂಡು ಶರೀರ ಪುರಾಣ ತಗೊಂಡು ಏನ್ ಮಾಡ್ತೀರ, ನಿಮ್ಮ ಪುರಾಣ. ಅವಾಗ ಏನು ಗೊತ್ತಾಗಿಲ್ಲ ಒಮ್ಗಿಲೆ. ಏನ್ ತಿಳ್ಬೇಕು ಒಮ್ಗಿಲೆ. ಹೊರಗಿನ ಗದ್ಲ ಇದನ್ನ ಮಾಡ್ಕೊಂತ ಪೂಜೆ ಇದನ್ನ ಮಾಡೋರಿಗೆ ಎಲ್ಲಿ ತಿಳಿಬೇಕದ. ಇವ್ ಸನಿಯಕ್ ಬರುದಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಅದಾರ. ಅವ್ರು ಏನೇನ್ ಮಾಡೋದೆಲ್ಲ ನೋಡ್ಕೊಂತ ಹಿಂದಾಗಡೆ ಜಾಡ್ಸಾಕತ್ತಿ ಬಿಟ್ರ. ಏನ್ ಇದರಿಂದ ಏನ್ ಲಾಭ ಐತಿ ನೋಡಿ ನಿಮ್ಗೆ. ಕ್ರಮೇಣ ಅದು ಹೊಳ್ಕೊಂತ ಬಂತು. ಏನೋ ನಾಡಿನ ಪುಣ್ಯ. ಆ ನಂತರ ಹಂಗರಿಕೆ, ಗೋಣಕೊಪ್ಪ ಇಂಥಲ್ಲೆಲ್ಲ ಮತ್ತ 6 ವರ್ಷ 7 ವರ್ಷ ಎಡ್ತಾಕ್ಯಾರ ಹಂಗರಿಕೆ. ಅವ್ರು ಕರ್ಕೊಂಡು ಹೋಗ್ಬೇಕಂತೇಳಿ ಇಲ್ಲೇ ಬಂದು ಕೇಳಿ ಹೋಗಿರ್ತಿದ್ರಂತ ಅಜ್ಜವ್ರು ಇಲ್ಲಿ ಬಂದಾಗ.
ಹಿಂಗಾಗಿತ್ತು ಅಂತಿದ್ರು ಅವ್ರ ಅಂಗಡಿಗೆ ಅವ್ರು ಹಿರಿಯರು ಉಮ್ಮನಗೌಡ್ರು ಜಿಟ್ಟಿ ಗಂಗನಗೌಡ್ರು ಧನ್ಯಾರ್ ಕರ್ಕೊಂಬಂದ ಅವ್ರು ಕರ್ಕೊಂಡು ಹೋಗ್ಯಾರ ಅವ್ರ ಮನಸ್ಸು ಮಾಡಿದಾಗ ಮತ್ತೆ ಇರೋರು ಅಂದ್ರೆ ಅವರ ಅಲ್ಲ ಮೇನ್ ಮೇಟ್ ಅದ ದೇಶಾರ ಅವ್ರು ಹೋಗೋಣ ಅಂದಾಗ ನಡೆದಿ ಅಂದಾರ ಅವ್ರು ಏನ್ ಮತ್ ಪಾಪ ಅವ್ರಿಗೆ ತೊಂದ್ರೆ ಕೊಡಬಾರ್ದು ಇವಾಗ ಹೋಗಿ ಅಂತೇಳಿ ಅವರು ಅದಕ್ಕೆ ಹೋಗಿಲ್ಲ ಅಂತ ಅವ್ರು ಎಲ್ಲ ಬಡ ಜನ ಅಲ್ಲಿ ಎಲ್ಲ ದೇಶಾರ ಅಷ್ಟ ಚಲೋ ಅದು ಅವ್ರ ಅಲ್ಲಿ ಮಹಾನ್ ತಪ್ಪುಗಳಿಗೆ ನಡ್ಕೋತಿದ್ರಂತ ಅಲ್ಲಿ ಇಲ್ಲಿ ಉತ್ಸವ ಇದನ್ನ ನೋಡಿ ಅವರು ನಾವು ಅವ್ರು ಮಾಡ್ಬೇಕಂತ ಮಹಾನ್ ತಪ್ಪುಗಳು ಅಂತೇಳಿ ಹೋಗ್ಯಾರ ಇಲ್ಲಪ್ಪ ನಾವು ಅಂತ ಸ್ಥಿತಿ ಹೊಂದಿಲ್ಲ ಅವ್ರ ಆ ಸ್ಥಿತಿ ಹೊಂದಾರ ಯೋಗ್ಯ ಅದಾರ ಅಂಥವ್ರು ಮಾಡಕಟ್ಟಿಲ್ಲ ನಮಗಿನ್ನ ಆ ಸ್ಥಿತಿ ಬಂದಿಲ್ಲ ಸಮಾಜ ಸ್ಥಿತಿಯನ್ನು ಹೊಂದಿದವರು ಅವರು ಅಂಥವ್ರು ಮಾಡಕಟ್ಟಿಲ್ಲ ಅನ್ಕೂಲೆ ದೇಶಾರು ಅವಾಗ ಈ ಕಡೆ ಎಲ್ಲ ಕೊಟ್ಟಾರು ಎಲ್ಲಿ ಅದಾರ ಅವ್ರು ಕುಡುಕುಗಟ್ಟೆಯಾಗಿರ್ತಾರೋ ಹೋಗು ನಡ್ರಿ ಅಂತ ಮೊದಲೇಕ ಪೆಟ್ಟಿಗೆ ಬಂದಾಗ ಅಪ್ಪ ಅವ್ರಿಗೆ ಮೊದಲೇ ಪ್ರಶ್ನೆ ಮಾಡ್ಯಾರ ಅವ್ರು ಬಸಪ್ಪ ನಿಮ್ಗೆ ಸಮಾಧಿ ಹತ್ತೈತೆ ಅಂತಲ್ರಿ ಸಮಾಧಿ ಹತ್ತೈತೆ ನಿಮಗೆ ಇಲ್ಲಪ್ಪ ನನಗೇನು ಹತ್ತದಿಲ್ಲ ನಮ್ಮ ಅಪ್ಪಗೆ ಹತ್ತಿತ್ತು ಅದು ಈ ಬಹದ್ದೂರಿಗೆ ನೀತಿ ಹತ್ತೈತೆ ಅಂದ್ರೆ ಏನ್ ಅವ್ರಿಗೆ ಪರಿಣಾಮ ಆದಂತ ಧನ್ಯಾರಿಗೆ ಅವರು ಬಿಡುದು ಬೇಡ ಇವನು ಮರಿಗೌಡ ಉಮ್ಮನಗೌಡರು ಗಂಗನಗೌಡ ಜಿಟ್ಟಿ ಗಂಗನಗೌಡ ಅವಾಗ ಹಿರಿಯರು ಅವರು ಏನ್ ಕರ್ಕೊಂಡು ಹೋಗೋಣ ಇವ್ರನ್ನ ಅಂತೇಳಿ ಅಲ್ಲಿ ಪ್ರಯತ್ನ ಮಾಡಿ ಅಜ್ಜವ್ರನ್ನ ಯಾವಾಗ ಬರ್ತೀರಿ ನಮ್ಮ ಊರಿಗೆ ಅಂತ ಅವಾಗ ಶಾಲಿ ಒಳಗೆ ಮೊದಲೇ ಕಾಲ ಚಾಲು ಮಾಡ್ಯಾರ ಹಿಂದಗಡೆ ಅವರು ಅಲ್ಲಿ ಹೊಸ ಬರಬೇಕಂದ್ರೆ ನಮ್ಮ ತೋಟನ ಐತೆ ಧನ್ಯಾರ ಅಲ್ಲಿ ಕೊಟ್ರಂತ ಅಲ್ಲಿ ತೋಟದಾಗ ಇರಾಕ ಅವಕಾಶ ಅವಾಗ ಚಾಲು ಆತ ಅಲ್ಲಿ ಹಾ ಅದೇ ಮಾಡಿದ್ರ ಅಲ್ಲಿ ಹಿಂದಗಡೆ ಇದು ಜಾಗ ಇದನ್ನ ಕೊಟ್ಕೂಲೆ ಶಿಫ್ಟ್ ಮಾಡಿರತ್ತ ಏನ್ ಹಂಗೆ ಅದೇನೋ ಹಿಂದಿನ ಜನ್ಮದ ನಾಡಿನ ಜನರ ಪುಣ್ಯ ಅದು ನಡೀತಿದೆ ಕೆಲವರು ವಿರೋಧ ಮಾಡಿದರು ಹೌದಿಲ್ಲ ಗೊತ್ತಿಲ್ಲದ ಜನ ಅದು ಎಲ್ಲರಿಗೆ ಕಲ್ಯಾಣ ಆಕೈತಿ ಅದು ಯಾರಿಗೆ ಅಕಲ್ಯಾಣ ಅನ್ನೋದು ನಮ್ಮ ಖಾತೆದಾಗ ಇಲ್ಲ ಅಂತಿದ್ರು ಅದು ಆದ್ರೆ ಎಲ್ಲರಿಗೂ ಕಲ್ಯಾಣ ಆಗೋದು ಅಂತಹದ್ದನ್ನ ಏನೋ ನಾಡಿನ ಜನರ ಪುಣ್ಯ ಈ ಮಾತರ ಕಿವಿಗೆ ಬೀಳ್ತಾವಲ್ಲ ಅಷ್ಟರ ಒಂದು ಮನುಷ್ಯಗೆ ನೆಮ್ಮದಿ ಸಿಗ್ತೈತಲ್ಲ ಅದಕ್ಕೆ ಇವನು ಮಾಡ್ಕೋರಿಪ್ಪ ನೀವು ಸಾರ್ವತ್ರಿಕ ಇಂಥ ಮಠವನ್ನು ಮಾಡ್ಕೊಂಡು ಅಲ್ಲಿ ಕುತ್ಕೊಂಡು ಕೇಳಕ್ಕೆ ನಿಮ್ಗೆ ಅನುಕೂಲ ಮಾಡ್ಕೋರಿ ಅಂತ ಹೇಳ್ಯಾರ ಅವನ ಆಶ್ರಮಗಳನ್ನೆಲ್ಲ ಅದ ನಡಿಬೇಕಿಲ್ಲ ಬಾಕಿದ ಏನೋ ನಡಿಬಾರ್ದು ಆ ಆಡಂಬರ ವ್ಯವಹಾರ ಎಲ್ಲ ಬಂದ್ ಮಾಡ್ರಿ ಅವನ್ನೆಲ್ಲ ಬಿಡು ಸಕಲ ಸಾಧು ಸಂತ